ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅನೇಕ ಕಥಾಭಾಗಗಳನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ನಿನ್ನೆ ಹೇಳುವಾಗ 8ನೇ ಸ್ಕಂದ ಶ್ರೀಮದ್ಭಾಗವತದಲ್ಲಿ ಕ್ಷೀರ ಸಮುದ್ರ ಮಥನ ಮಾಡಿದರ ಚರಿತ್ರೆ, ದೇವತೆಗಳಿಗೆ ಅಮೃತ ಉಣಿಸಿದರ ಕಥೆ, ಇದೆಲ್ಲ ನಡೆದದ್ದು ಚಾಕ್ಷುಷ ಮನ್ವಂತರದಲ್ಲಿ ಅಂತ ಕೇಳಿದ್ದು. ವೈವಸ್ವತ ಮನ್ವಂತರದಲ್ಲಿ ಭಗವಂತ ವಿಷ್ಣು ವಾಮನನಾದ, ವಾಮನಾವತಾರದ ಕಥೆ ಬಂತು. ವೇದದಲ್ಲಿ ಒಂದು ಮಾತು ಬರ್ತದೆ, ಯಚ್ಚಿಕೇತ ಸತ್ಯಮಿತ್ ತನ್ನಮೋಘಂ ವಸುಸ್ಪಾರ್ಹಂ ಉತ ಜೇತೋತ ದಾತ. ಇದು ವೇದದಲ್ಲಿ ಬರುವ ಮಾತು. ಈ ಪ್ರಪಂಚ ನಾವೇನು ನೋಡ್ತಾ ಇದ್ದೇವೆ ಇದೆಲ್ಲ ಸತ್ಯವೇ, ಪಾರಮಾರ್ಥಿಕವೇ. ಪ್ರಪಂಚ ಯಾವುದು ಸುಳ್ಳಲ್ಲ. ಭಗವಂತನ ಸೃಷ್ಟಿ ಮಾಯಾಮಯ ಅಲ್ಲ. ಕೆಲವರಿಗೆ ಹಾಗೆ ಅನಿಸಿದೆ ಇದೆಲ್ಲ ಒಂದು ಇಂದ್ರಜಾಲದಂತೆ ಅಂತ. ಇಂದ್ರಜಾಲ ಅಂದರೆ ಕಣ್ಕಟ್ಟು ವಿದ್ಯೆ. ಜಾದೂಗಾರ ಮಾಡ್ತಾ ಇರ್ತಾನೆ, ಪಾರಿವಾಳ ತೆಗಿತಾನೆ, ಆ ಪಾರಿವಾಳನೇ ಹೋಗಿ ಕರ್ಚೀಪ್ ಮಾಡ್ತಾನೆ, ಗುಲಾಬಿ ಹೂ ಮಾಡ್ತಾನೆ, ಅಂತೂ ಕೈಯಲ್ಲಿ ಏನು ಬೇಕಾದರೂ ತೋರಿಸ್ತಾನೆ. ಅದನ್ನು ಕಣ್ಕಟ್ಟು ವಿದ್ಯೆ, ಜಾದೂಗಾರ ಮಾಡೋದು ಇಂದ್ರಜಾಲ ಅಂತ ಕರೀತಾರೆ. ದೇವರು ಪ್ರಪಂಚವನ್ನು ಜಾದೂಗಾರನಂತೆ ನಿರ್ಮಾಣ ಮಾಡಿದ್ದಲ್ಲ ಅಂತದೆ ವೇದ. ಇದು ಯಾವುದು ಸುಳ್ಳಲ್ಲ, ಇದೆಲ್ಲ ಸತ್ಯ, ಇದೆಲ್ಲ ಪಾರಮಾರ್ಥಿಕ. ಸತ್ಯನೂ ಹೌದು, ಎಲ್ಲರ ಅನುಭವಕ್ಕೆ ಬರ್ತಾನೂ ಇದೆ. ಅಷ್ಟೇ ಅಲ್ಲ, ಈ ಪ್ರಪಂಚ ನಿಮ್ಮೆಲ್ಲರ ಪ್ರಯೋಜನಕ್ಕೂ ಬರ್ತಾ ಇದೆ. ಆದರೆ ಕೆಲವರು ಇದನ್ನು ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ವಾಮನನಾಗಿ ಅವತಾರ ಮಾಡಿ ಬಂದ. ವಾಮನನಾದಾಗ ಬಲಿಯ ಮನೆಗೆ ಬಂದರೆ ಬಲಿ 3 ಪಾದ ಭೂಮಿಯನ್ನು ದಾನ ಮಾಡು ಅಂತ ವಾಮನ ಕೇಳಿದ್ದಕ್ಕೆ ಅಷ್ಟೇ ದಾನ ಮಾಡ್ತಾನೆ. ಆ 3 ಪಾದದ ನೆಪ ಮಾಡಿಕೊಂಡು ಇಡೀ ಬ್ರಹ್ಮಾಂಡವನ್ನೆಲ್ಲ ಅಳದ.
ಈ ಕಥೆಯನ್ನು ನೋಡ್ತೇವಲ್ಲ, ಬ್ರಹ್ಮಾಂಡವನ್ನೆಲ್ಲ ಆಳ್ದ. ಅದರಿಂದ ಏನು ತೋರಿಸಿದ? ಏನಾಯ್ತಿದೆ? ಸ್ವಲ್ಪ ಜೋರು ಮಾಡಪ್ಪ. ಇಡೀ ಬ್ರಹ್ಮಾಂಡವನ್ನೆಲ್ಲ ಆಳ್ದ. ಬ್ರಹ್ಮಾಂಡವನ್ನು ಅಳಿಬೇಕಾದರೆ, 3 ಪಾದದ ನೆಪ ಮಾಡಿ ಬ್ರಹ್ಮಾಂಡ ಅಳಿಬೇಕಾದರೆ ಜಗತ್ತು ಸತ್ಯ ಆಗಿರಬೇಕೋ ಸುಳ್ಳಾಗಿರಬೇಕೋ? ಸುಳ್ಳಾದರೆ ಅಳಿಲಿಕ್ಕೆ ಬರಲ್ಲ. ಜೋರು ಮಾಡ. ಅಲ್ಲ, ಇನ್ನೇನು ಮುಂದೆ ಬರ್ತದೆ ಇಷ್ಟೇ. ಬ್ಯಾಸ್ ಮ್ಯೂಟ್, BASS ಬ್ಯಾಸ್ ಮ್ಯೂಟ್, ಮಾಸ್ಟರ್ ಮಾತ್ರ ಇಟ್ಟರಾಯ್ತು. ಬ್ರಹ್ಮಾಂಡವನ್ನೆಲ್ಲ ಅಳಿಬೇಕಾದರೆ, ಆ ಅಳಿಯುವ ಬ್ರಹ್ಮಾಂಡ ಸುಳ್ಳಾದರೆ ಭಗವಂತ ಅದನ್ನು ಅಳಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅಳಿದಿದ್ದಾನೆ ಅಂದಮೇಲೆ ಸತ್ಯನೇ ಆಗಿರಬೇಕಲ್ವೇ? ಹೀಗೆ ಪ್ರಪಂಚ ಸತ್ಯ ಇದೆ ಅಂತ ವಾಮನಾವತಾರದಲ್ಲಿ ಭಗವಂತ ಲೋಕಕ್ಕೆಲ್ಲ ಖಾತ್ರಿಪಡಿಸಿದ ಅಂತಾರೆ ಹಿರಿಯರು. ಇನ್ನು ಬಲಿಚಕ್ರವರ್ತಿ ಇದೇ ಮನ್ವಂತರದಲ್ಲೇ ಇಂದ್ರನಾಗಬೇಕು ಅಂತ 100 ಯಾಗ ಮಾಡಿದ್ದಂತೆ, ಶತಕ್ರತು ಆಗಬೇಕು ಅಂತ. ಆ 100 ಯಾಗ ಮಾಡಿದರೆ ಭಗವಂತ ಏನು ಮಾಡಿದ? 100 ಯಾಗ ಮಾಡಿದ್ದಿ ನಿಜ, ಆದರೆ ಈ ಮನ್ವಂತರದಲ್ಲೇ ಇಂದ್ರ ಪದವಿ ಬರಬೇಕು ಅಂತಿಲ್ಲ. ಮುಂದಿನ ಮನ್ವಂತರದಲ್ಲಿ, ಅಂದರೆ ವೈವಸ್ವತ ಮನ್ವಂತರ ಆದಮೇಲೆ ಸಾವರ್ಣಿ ಮನ್ವಂತರದಲ್ಲಿ ನಿನ್ನನ್ನು ಆ ಪದವಿಯಲ್ಲಿ ಕೂಡಿಸ್ತೇನೆ, ಅಲ್ಲಿವರೆಗೂ ಸುತಳ ಲೋಕದಲ್ಲಿರು ಅಂತಂದ. ಇದು ನಮಗೆ ಕೊಟ್ಟ ಸಂದೇಶನೇ ಭಾಗವತ. ಭಗವಂತ ಮಾಡಿದ ಸೃಷ್ಟಿಯಲ್ಲಿ ಎಲ್ಲವೂ ಒಂದೇ ಸಮಯದಲ್ಲಿ ಸಿಗಬೇಕು ಅಂತಿಲ್ಲ. ಅದಕ್ಕೆ ಅಂತ ನಾವು ಅನುಭವಿಸ್ಲಿಕ್ಕೆ ಇಷ್ಟು ಸಮಯ ನಿಗದಿಪಡಿಸಿರ್ತಾನೆ, ಅದೇ ಸಮಯಕ್ಕೆ ಅದು ಸಿಗಬೇಕಂತ. ನಮಗೇನನ್ನಿಸ್ತದೆ? ಈಗಲೇ ಸಿಗಲಿ ಅಂತ. ದೇವರಂತಾನೆ ಈಗ ಸಿಗಲ್ಲ, ಮುಂದಿನ ವರ್ಷ ಸಿಗ್ತದೆ ಅಂತಾನೆ. ನಮಗಷ್ಟು ಪುರುಸೊತ್ತಿಲ್ಲ, ಈಗಲೇ ಸಿಗಲಿ. ಬಲಿಯ ಕಥೆ ಇದಕ್ಕೂ ನಿದರ್ಶನ. ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ನಿನಗೆ ಕೊಡ್ತೇನೆ ಬಲಿ, ಈ ಮನ್ವಂತರದಲ್ಲಿ ನಿನಗೆ ಆ ಪದವಿ ಇಲ್ಲ, ಅಲ್ಲಿವರೆಗೂ ಸುತಳದಲ್ಲಿರು ಅಂತಂದಿದ್ದಾನೆ. ಇಬ್ಬರೂ ಭಕ್ತರೇ. ಇಂದ್ರ ಪದವಿಯಲ್ಲಿ ಈಗಿರುವವನು ಪುರಂದರ ಅಂತಿದ್ದಾನೆ, ಪುರಂದರ ನಾಮಕ ಇಂದ್ರ. ಬಲಿಗೂ ಇಂದ್ರ ಪದವಿಯಲ್ಲೇ ಕೂಡಬೇಕು ಅಂತ. ಸರಿ, ಇಬ್ಬರು ಒಂದೇ ಪದವಿಗೆ ಹೋರಾಟ ಮಾಡಿದರೆ ಇರೋದು ಒಂದೇ ಪದವಿ. ಭಗವಂತನಿಗೆ ಇನ್ನೊಂದು ಸೃಷ್ಟಿ ಮಾಡೋ ಶಕ್ತಿ ಇದೆ, ಆದರೆ ಮಾಡಿಕೊಡಲ್ಲ. ಯಾಕೆ ಮಾಡಲ್ಲ? ಒಂದೊಂದು ಮನ್ವಂತರದಲ್ಲಿ ಒಂದೇ ಪದವಿಯನ್ನು ಒಬ್ಬರೇ ಆಳಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ. ಆ ಸಂಕಲ್ಪಕ್ಕೆ ವಿರುದ್ಧ ಅವನು ನಡೆದುಕೊಳ್ಳೋದಿಲ್ಲ. ಅದಕ್ಕೆ ಬಲಿಚಕ್ರವರ್ತಿಯ ಭಕ್ತಿನೂ ಹೆಚ್ಚು, ಇಂದ್ರನ ಭಕ್ತಿಯೂ ಹೆಚ್ಚೇ. ಆದರೆ ಈ ಮನ್ವಂತರದಲ್ಲಿ ಮಾತ್ರ ಅದು ಅವನಿಗೆ, ಪುರಂದರನಿಗೆ ಮೀಸಲು ಮಾಡಿ ಮುಂದಿನ ಮನ್ವಂತರದಲ್ಲಿ ಅದನ್ನು ಬಲಿಗೂ ಕೊಡ್ತಾನೆ ಅಂತನ್ನೋ ತಿಳುವಳಿಕೆಯನ್ನು ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಇನ್ನೊಂದು ವಿಶೇಷ ಅಂದರೆ, ವೈವಸ್ವತ ಮನ್ವಂತರ ಆದಮೇಲೆ ಮುಂದೆ ಸಾವರ್ಣಿ, ದಕ್ಷ ಸಾವರ್ಣಿ ಅಂತ ಮನ್ವಂತರಗಳು, ಸಂಕ್ಷಿಪ್ತವಾಗಿ ಅವುಗಳನ್ನು ವರ್ಣನೆ ಮಾಡಿ ಮತ್ಸ್ಯಾವತಾರದ ಕಥೆಯನ್ನು ಕೂಡ ಹೇಳಿ ಮುಂದೆ ರಾಮಾವತಾರದ ಕಥೆಯನ್ನು ಹೇಳ್ತಾರೆ. ಕೃತಮಾಲಾ ನದಿ ತೀರದಲ್ಲಿ ಸತ್ಯವ್ರತ ಅಂತ ಒಬ್ಬ ರಾಜ ಅರ್ಘ್ಯ ಕೊಡ್ತಾ ಇದ್ದಾನೆ, ನೀರು ತಗೊಂಡು ಬೊಗಸೆಯಲ್ಲಿ. ರಾಜನ ಕೈ ಬೊಗಸೆಯಲ್ಲಿ ಒಂದು ಸಣ್ಣ ಮೀನು ಬಂತಂತೆ. ಆ ಮೀನು ಇವನ ಅರ್ಘ್ಯದ ನೀರಿನಲ್ಲಿ ಮೀನು ಬಂತಲ್ಲ ಅಂತ ಚೆಲ್ಲಿಕ್ಕೆ ಹೋದ. ಆ ಮೀನೇ ಮಾತನಾಡ್ತು, ರಾಜನ್, ನನ್ನನ್ನು ಪುನಃ ನೀರಿಗೆ ಹಾಕಬೇಡ, ದೊಡ್ಡ ದೊಡ್ಡ ಮೀನುಗಳಿದ್ದಾವಿಲ್ಲಿ, ತಿಮಿಂಗಲುಗಳಿವೆ, ನನ್ನನ್ನು ತಿಂದು ಬಿಡ್ತಾವೆ, ಹಾಕಬೇಡ, ನನಗೊಂದು ಅವಕಾಶ ಕಲ್ಪಿಸು, ಎಲ್ಲಾದರೂ ನಾನು ಇರ್ತೇನೆ ಅಲ್ಲಿ ಅಂತ ಹೇಳ್ತು. ಅವನಿಗೆ ಆಶ್ಚರ್ಯ, ಮೀನು ಮಾತಾಡಿದ್ರೆ ಮತ್ತೆ ಆಶ್ಚರ್ಯ ಆಗದೆ ಇನ್ನೇನಾಗ್ತದೆ. ಇತ್ತೀಚೆಗೆ ಮನೆ ತುಂಬ ಮೀನು ಸಾಕೋರು ಆಗಿದ್ದಾರೆ ಭಾಳ ಕಡೆ. ಅದಕ್ಕೊಂದು ಗ್ಲಾಸಿನ ಡಬ್ಬಿ ಬೇರೆ, ಹೊಸ ಹೊಸ ವ್ಯವಸ್ಥೆಗಳು ಬರ್ತಿದ್ದಾವೆ. ಅಂತೂ ಏನೇನೋ ಬರ್ತಾ ಇದ್ದಾವೆ. ಈಗ ಮೆಡಿಕಲ್ ಶಾಪ್ 2 ಆಗಿದ್ದಾವೆ, ಪ್ರಾಣಿಗಳದ್ದು ಬೇರೆ, ಮನುಷ್ಯರದ್ದು ಬೇರೆ.
ಅದರ ಆಹಾರದ ಸರಬರಾಜುಗಳು ಬೇರೆ, ಸಿಟಿಯಲ್ಲೆಲ್ಲ ಅದರದ್ದೇ ಒಂದು ದೊಡ್ಡ ವ್ಯಾಪಾರ ಬಿಸ್ನೆಸ್ಸು. ಅದು ಬರ್ತಾ ಎಲ್ಲ ಕಡೆಯಲ್ಲಿ ಹಬ್ಬುತ್ತದೆ ಇನ್ನೋದು. ಪುಣ್ಯಕ್ಕೆ ಅವು ಯಾವುದು ಮೀನು ಮಾತಾಡಲ್ಲ. ಇದು ಹಾಗಲ್ಲ, ಮಾತಾಡ್ತು. ಎಲ್ಲಾದರೂ ನನಗೊಂದು ಅವಕಾಶ ಕಲ್ಪಿಸಿಕೊಡು ಅಂತ. ಸರಿ, ರಾಜ ಏನು ಮಾಡಿದ, ಕರುಣೆ ಅವನಿಗೆ ಬಂತು ಮೀನಿನ ಮೇಲೆ. ಆಶ್ಚರ್ಯನೂ ಆಯಿತು. ಒಂದು ಕಮಂಡಲ್ನಲ್ಲಿ ನೀರು ತುಂಬಿ ಆ ಮೀನನ್ನು ಅದರೊಳಗೆ ಹಾಕಿದ. ಆ ಕಮಂಡಲ್ನಲ್ಲಿ ಹಾಕೋ ಪುರ್ಸತ್ತಿಲ್ಲದೆ ಸ್ವಲ್ಪ ಹೊತ್ತರಲ್ಲೇ ಇಷ್ಟು ಯೋಜನೆ ಬೆಳೀತಂತೆ. ರಾಜನ್, ನೀನು ಹಾಕಿದ ಕಮಂಡಲಿನ ಜಾಗ ನನಗೆ ಸಾಲದಾಗ್ತಾ ಇದೆ, ಇದಕ್ಕಿಂತ ಸ್ವಲ್ಪ ದೊಡ್ಡದೆಲ್ಲಾದರೂ ಅವಕಾಶ ಕಲ್ಪಿಸು ಅಂದ. ಸರಿ, ಅದಕ್ಕಿಂತ ದೊಡ್ಡ ಕೊಡ ಇಡಿಸಿದ, ಕೊಡಪಾನ. ಅಲ್ಲಿ ನೀರು ತುಂಬಿದ, ಮೀನು ಹಾಕಿದ, ಅಲ್ಲೂ ಬೆಳೀತು. ಮತ್ತೆ ಕೇಳ್ತು, ಇದು ಯಾಕೋ ಸಾಲದಾಗ್ತಾ ಇದೆ. ಇದೇನು ಬಂತಿದು ಅಂದ ರಾಜ, ಸತ್ಯವ್ರತ ರಾಜ. ಸರಿ, ಮತ್ತೆ ಬೇರೆ ಒಂದು ಪಾತ್ರೆ ತಂದ, ದೊಡ್ಡ ಕಡಗ ತಂದ, ದೊಡ್ಡದೇ ತಂದಂತೆ, ಭಾಳ ದೊಡ್ಡದೇ ತಂದ. ಅದಕ್ಕೂ ಸಾಲಲಿಲ್ಲ. ಕೊನೆಗೆ ಬಾವಿಗೆ ಹಾಕಿದ, ಕೆರೆಗೆ ಹಾಕಿದ, ನದಿಗೆ ಹಾಕಿದ, ಅಲ್ಲೂ ಬೆಳೀತು, ಅಲ್ಲೂ ಬೆಳೀತು. ಸಮುದ್ರಕ್ಕೆ ಹೋಗಿ ಹಾಕಿದಾಗ ಅಲ್ಲೂ ಬೆಳೆದು ಬಿಡ್ತಂತೆ. ರಾಜನ್, ನನಗೆ ಈ ಸಮುದ್ರ ಸಾಲದಾಗ್ತಾ ಇದೆ, ಇದಕ್ಕಿಂತ ದೊಡ್ಡದ ಅವಕಾಶ ಕಲ್ಪಿಸು ಅಂದ. ಆಗ ಅವನಿಗೆ ಅರ್ಥ ಆಯಿತು, ಇದು ಸಾಮಾನ್ಯದ ಮೀನಲ್ಲ, ಇದು ನನ್ನೇ ಪರೀಕ್ಷೆ ಮಾಡಲಿಕ್ಕೆ ಬಂದಿರಬೇಕು. ನಾನು ಯಾವುದಾದ್ರೂ ಹೊಸ ಮೀನು, ಹೊಸ ಜಾಗ, ಹೊಸ ಅವಕಾಶ ಅಂತ ಕಲ್ಪಿಸ್ಲಿಕ್ಕೆ ಹೋದ್ರೆ ಆಗಲಾರ್ದು. ಏನಾದರೂ ಬೇರೆ ಉಪಾಯ ಮಾಡಬೇಕು ಅಂತ ಬೇಡ್ಕೊಂಡು ಬಿಟ್ಟ, ಶರಣು ಬಂದುಬಿಟ್ಟ ಅವನಿಗೆ. ನೀನು ಯಾರೋ ಮೀನು, ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಕ್ಷಮಿಸಿಬಿಡು. ಸಮುದ್ರಕ್ಕಿಂತ ದೊಡ್ಡ ಅವಕಾಶ ನನಗೆ ಕಲ್ಪಿಸೋ ಶಕ್ತಿನೂ ಇಲ್ಲ, ನೀನು ಯಾರು ಅಂತ ಬೇಡ್ದ. ಆಗ ಮೀನಿನ ರೂಪದಲ್ಲಿದ್ದಂತಹ ಮಹಾವಿಷ್ಣು ಪ್ರಕಟನಾಗಿ, ನಾನು ನಿನ್ನನ್ನು ಅನುಗ್ರಹಿಸ್ಲಿಕ್ಕೆ ಬಂದಿದ್ದೇನೋ ಸತ್ಯವ್ರತ, ನಾನು ಯಾರು ಅಂತ ತಿಳಿಲಿಲ್ವೇ ನಿನಗೆ ಅಂತನ್ನಂತೆ. ಆಗ ಸತ್ಯವ್ರತ ಶರಣು ಬಂದು ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದ. ಮತ್ಸ್ಯ ರೂಪದಲ್ಲಿದ್ದ ಮಹಾವಿಷ್ಣು ಹೇಳ್ತಾನೆ, ಕೆಲವೇ ದಿನಗಳಲ್ಲಿ ಬ್ರಹ್ಮನ ರಾತ್ರಿ ಆಗಲಿಕ್ಕಿದೆ. ಬ್ರಹ್ಮನ ರಾತ್ರಿ ಅಂದರೆ ಅದೊಂದು ಖಂಡ ಪ್ರಳಯ. ಆ ಪ್ರಳಯದ ಸಮಯದೊಳಗೆ ನೀರು ಎಲ್ಲೆಡೆಯಲ್ಲಿ ಆವರಿಸ್ತದೆ. ನಿನಗಾವಾಗ ಒಂದು ದೋಣಿ ಕೊಟ್ಟು ಕಳಿಸ್ತೇನೆ ನಾನು. ದೋಣಿಯಲ್ಲಿ ಸಪ್ತಋಷಿಗಳು ಕೂಡ್ತಿರ್ತಾರೆ, ನೀನು ಆ ದೋಣಿ ಒಳಗೆ ಕೂಡು ಸಪ್ತಋಷಿಗಳ ಜೊತೆಗೆ. ಆ ಮೀನಿಗೊಂದು ಕೋಡಿತ್ತಂತೆ, ಮತ್ಸ್ಯನಾದ ಮಹಾವಿಷ್ಣುವಿಗೊಂದು ಕೋಡಿತ್ತು. ಅದಕ್ಕೆ ನೈಕ ಶೃಂಗೋ ಗದಾಗ್ರಜ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನ ಏಕಶೃಂಗ ನೈಕಶೃಂಗ ಅಂತ ಕರೀತಾರೆ. ಶೃಂಗ ಅಂದರೆ ಕೋಡು ಅಂತ ಅರ್ಥ, ನ ಅಂದರೆ ವಿಲಕ್ಷಣ ಅಂತ ಅರ್ಥ. ಲೋಕದಲ್ಲಿ ಇದಕ್ಕಿಂತ ಅದ್ಭುತವಾದ ವಸ್ತು ಇಲ್ಲ, ಅಷ್ಟು ವಿಲಕ್ಷಣವಾದಂಥ ಒಂದು ಕೊಂಬಿರುವ ಮೀನಂತೆ. ಅದಕ್ಕೆ ಅದನ್ನು ನೈಕಶೃಂಗ ಅಂತ ವಿಷ್ಣು ಸಹಸ್ರನಾಮ ಉಲ್ಲೇಖ ಮಾಡುತ್ತದೆ. ಆ ಕೋಡಿಗೆ, ಕಳಿಸಿದ ದೋಣಿಗೆ ಗಟ್ಟಿ ಹಗ್ಗ ಬಿಗಿದು ಬಿಡು. ಬ್ರಹ್ಮನ ರಾತ್ರಿ ಕಳೆಯುವವರೆಗೂ ನಾನು ಮೀನಿನ ರೂಪದಲ್ಲಿದ್ದು ನಿನ್ನನ್ನು ಮುಳುಗದಂತೆ ತೇಲಿಸ್ತೇನೆ. ದೋಣಿಯಲ್ಲಿ ಕುಳಿತಾಗ ತತ್ವವನ್ನು ಉಪದೇಶ ಮಾಡ್ತೇನೆ ರಾಜನ್ ಅಂತ ಹೇಳ್ತಂತೆ ಮೀನು. ಇದೇ ಭಕ್ತರ ಮೇಲೆ ದೇವರು ತೋರುವ ಕರುಣೆ. ಕಾಯ್ತಾ ಇದ್ದಾನೆ ಸತ್ಯವ್ರತ, ಯಾವಾಗ ಪ್ರಳಯ ಆಗ್ತದೋ ಖಂಡ ಪ್ರಳಯ ಅಂತ. ಕೆಲವೇ ಸಮಯದಲ್ಲಿ ಎಲ್ಲೆಡೆ 4 ದಿಕ್ಕಿನಲ್ಲಿ ನೀರು ತುಂಬಲಿಕ್ಕೆ ಶುರುವಾಯಿತು. ಪ್ರಳಯ ಬಂತು ಅಂದ್ಕೊಂಡ, ಒಂದು ದೋಣಿನೂ ಬಂತು. ಸಪ್ತಋಷಿಗಳು ಕುಳಿತಿದ್ರು. ಈ ರಾಜ ಅಲ್ಲಿ ನಿಂತಿದ್ದ, ಅವನನ್ನು ಒಳಗೆ ಹತ್ತಿಸ್ಕೊಂಡ್ರು. ದೋಣಿ ಒಳಗೆ ಕೂತು ಸಪ್ತಋಷಿಗಳ ಜೊತೆಗೆ ಆ ಸತ್ಯವ್ರತ ರಾಜನಿಗೆ ಹಗ್ಗ ಇತ್ತು. ಹಗ್ಗ ಗಟ್ಟಿ ಆ ಕೋಡಿಗೆ ಕಟ್ಟಿದ, ಮೀನಿನ ಕೋಡಿಗೆ ಅಷ್ಟು ಕಟ್ಟಿದ ಕೂಡಲೇ ರಾತ್ರಿ ಇಡೀ ಸಂಚಾರ ಮಾಡ್ತಾ ಇದೆ ಮೀನು, ನೀರಿನಲ್ಲಿ ತೇಲ್ತಾ ಇದೆ. ಸತ್ಯವ್ರತನಿಗೆ ಉಪದೇಶ ಬೇರೆ ಮಾಡ್ತಂತೆ. ಆಗ ಮಾಡಿದ ಪುರಾಣವೇ ಮತ್ಸ್ಯ ಪುರಾಣ ಅಂತಾಯಿತು. ಮತ್ಸ್ಯ ಸಂಹಿತಾಂ ಅಂತ ಭಾಗವತ ಹೇಳ್ತದೆ. ಮತ್ಸ್ಯ ರೂಪದಲ್ಲಿ ಮಹಾವಿಷ್ಣು ಸತ್ಯವ್ರತನಿಗೆಲ್ಲ ಉತ್ತರ ಕೊಟ್ಟ ಪುರಾಣ ಮತ್ಸ್ಯ ಪುರಾಣ ಅಂತದೆ ಭಾಗವತ. ಇದೇ ಮತ್ಸ್ಯಾವತಾರ.
ಹಿಂದಿನ ಜನ್ಮದಲ್ಲಿ ಆತ ಸತ್ಯವ್ರತ, ಅವನೇ ಮುಂದಿನ ಜನ್ಮದಲ್ಲಿ ಈ ಮನ್ವಂತರದ ಅಧಿಪತಿ ವೈವಸ್ವತ ಅಂತ ಆದದ್ದಂತೆ. ಮತ್ಸ್ಯನಾಗಿ ಅವತಾರ ಮಾಡಿದ್ದು ಚಾಕ್ಷುಷ ವೈವಸ್ವತ ಸಂಧಿ ಕಾಲದಲ್ಲಿ ಮತ್ಸ್ಯಾವತಾರ ಆಯ್ತಂತೆ. ಹಾಗಾಗಿ ಮತ್ಸ್ಯಾವತಾರ ಯಾವಾಗ ಆಗಿದೆ ಅದರ ನಂತರ ಅದೇ ಸತ್ಯವ್ರತನೇ ವೈವಸ್ವತ ಮನು ಆಗಿ ಹುಟ್ಟಿದ, ಮನ್ವಂತರದ ಅಧಿಪತಿಯಾದ. ಅವನೇ ಮತ್ಸ್ಯ ಪುರಾಣವನ್ನು ಉಪದೇಶ ಪಡೆದ ಅಂತ ಭಾಗವತ ಮತ್ಸ್ಯಾವತಾರದ ಕಥೆ ಹೇಳ್ತದೆ. ಏನಿದರ ಸಂದೇಶ, ಹೇಗೆ ಅನುಸಂಧಾನ ಮಾಡಬೇಕು ಮತ್ಸ್ಯಾವತಾರದ ಕಥೆಯನ್ನು ನಾವು? ವೇದದಲ್ಲಿ ಭಗವಂತನ ಮಹಿಮೆಯನ್ನು ಹೇಳುವಾಗ ಉಪನಿಷತ್ತು ಒಂದು ಮಾತು ಹೇಳ್ತದೆ, ಅಣುವಿಗಿಂತ ಅಣು ಇದ್ದಾನೆ, ದೇವರು ಮಹತ್ತಿಗಿಂತ ಮಹತ್ತಿದ್ದಾನೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಇದು ವೇದದಲ್ಲಿ ಬರುವ ಮಾತು. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತ ಅಣುವೂ ಹೌದು, ಮಹತ್ತಿಗಿಂತ ಮಹತ್ತೂ ಹೌದು. ಆದರೆ ಇದನ್ನು ಯಾವ ಅವತಾರದಲ್ಲಿ ನೋಡಿರಲಿಲ್ಲ. ಅದಕ್ಕೆ ವಿಷ್ಣು ಮತ್ಸ್ಯನಾದದರ ಪ್ರಭಾವ ಏನು ಅಂದರೆ, ಆದ ರೂಪ ತಗೊಂಡಲ್ಲ, ಅಣುವಿಗಿಂತ ಅಣುವಿದ್ದೇನೆ ಅಂತ ತೋರಿಸಿದ. ಮಹತ್ತಾಗಿ ಬೆಳೆದ್ನಲ್ಲ, ನಾನೇ ಮಹತ್ತಿಗಿಂತ ಮಹತ್ತಿದ್ದೇನೆ ಅಂತ ತೋರಿಸಿದ್ನಂತೆ. ವೇದ ಸತ್ಯ ಆಯ್ತಾ? ವೇದ ಸಿದ್ಧಮಣುತೋಪ್ಯಣುಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಬಿಭ್ರತಂ ಶ್ರುತಿಮತಂ ಅನವೇತ್ವಾಂ ಮೀನತಾಂ ಶರಣಯಾಮಿ ಮುಕುಂದಂ. ವೇದದಲ್ಲಿ ಹೇಳಿದ ಅಣುವಿಗೆ ಅಣು, ಮಹತ್ತಿಗೆ ಮಹತ್ತಿದ್ದೇನೆ ಅನ್ನೋ ತನ್ನ ಸ್ವರೂಪವನ್ನು ವೇದದಲ್ಲಿ ಹೇಳಿದಂತೆ ತೋರಿಸಿದ ಅವತಾರ ಅದು ಮಹಾವಿಷ್ಣುವಿನ ಮತ್ಸ್ಯಾವತಾರ ಅಂತ ತಿಳಿಬೇಕಂತೆ. ಎರಡನೇ ಸಂದೇಶ, ಅವನು ಕೇಳಿದ್ದೇನು ಮೀನಾಗಿ ಬಂದು, ರಾಜನ್ ನನಗೊಂದು ಅವಕಾಶ ಕಲ್ಪಿಸು ಇರಲಿಕ್ಕೆ ಅಂತ. ಈತ ಏನು ತಿಳಿದ, ಮನೆಯಲ್ಲಿದ್ದ ಪಾತ್ರೆ, ದೊಡ್ಡ ದೊಡ್ಡ ಪಾತ್ರೆ, ಕಲಶ, ಕಮಂಡಲು, ನೀರು ತುಂಬಿ ಮೀನು ಬಿಡಲಿಕ್ಕೆ ಶುರು ಮಾಡಿದ. ದೇವರು ಅಲ್ಲೆಲ್ಲ ಇದ್ದೇ ಇದ್ದಾನೆ, ಅವನಿಗೆ ಗೊತ್ತು. ದೇವರು ಕೇಳಿದ್ದು ಆ ಜಾಗ ಅಲ್ಲ. ದೇವರು ಕೇಳಿದ್ದು ನಿನ್ನ ಹೃದಯದಲ್ಲಿ ನನಗೆ ಅವಕಾಶ ಕೊಡು ಅಂತ ಕೇಳಿದ್ದಂತೆ. ನಾವು ದೇವರಿಗೆ ಒಂದು ಸಣ್ಣ ಗೂಡು ಮಾಡಿರ್ತೇವೆ ಮನೆಯೊಳಗಷ್ಟೇ, ದೇವ್ರ ಕೆಲಸ ಅಷ್ಟೇ ಅಂತ ಸಣ್ಣ ಗೂಡು ಮಾಡಿರ್ತೀವಿ. ಭಗವಂತನಿಗೆ ಗೂಡೂ ಬೇಡ, ಮನೆಯೂ ಬೇಡ. ಭಗವಂತನಿಗೆ ಬೇಕಾಗಿದ್ದು ನಿಮ್ಮೆಲ್ಲರ ಹೃದಯದಲ್ಲಿ ಜಾಗ ಬೇಕಂತ. ದೇವರಿಗೆ ನಾವು ಹೃದಯದಲ್ಲಿ ಅವಕಾಶ ಯಾವತ್ತು ಕೊಡ್ತೇವೋ ಅವತ್ತು ಭಗವಂತ ಬಂದು ನೆಲೆಸಿ ನಮ್ಮೆಲ್ಲ ಕಾರ್ಯವನ್ನು ಸುಗಮವಾಗಿ ಮಾಡ್ತಾನೆ. ಈ ತಿಳುವಳಿಕೆ ಕೊಡ್ತಾ ಇದೆ ಭಾಗವತ. ನನಗೆ ಅವಕಾಶ ಕಲ್ಪಿಸು ಅಂತ ಹೇಳಿದ್ದೆ ಆ ಅರ್ಥದಲ್ಲಿ. ನೀನು ಎಲ್ಲೋ ಅವಕಾಶ ಕಲ್ಪಿಸೋದಲ್ಲ, ನಿನ್ನ ಹೃದಯದಲ್ಲಿ ಅವಕಾಶ ಕಲ್ಪಿಸು ಅಂತಂದಿದ್ದಾನೆ. ಇದು ನಮಗೆ ಕೊಟ್ಟ ತಿಳುವಳಿಕೆ. ಭಗವಂತನಿಗೆ ನಮ್ಮ ಹೃದಯಾವಕಾಶ ಕಲ್ಪಿಸಿಕೊಟ್ರೆ, ಹೃದಯವನ್ನು ಬಂದು ನೆಲೆಸು ಅಂತ ಕೇಳಿಕೊಂಡ್ರೆ ಅದಕ್ಕಿಂತ ದೊಡ್ಡ ಅವಕಾಶ ಬೇಕಾಗಿಲ್ಲ ಅಂತಾನೆ. ಇದು ಮತ್ಸ್ಯಾವತಾರದ ಸಂದೇಶ ಅಂತ ಭಾಗವತ ಹೇಳ್ತದೆ. ಹೀಗೆ ದಶಮಸ್ಕಂಧದ ಕೃಷ್ಣನ ಕಥೆ, ನಿನ್ನೆ 9ನೇ ಸ್ಕಂಧದಲ್ಲಿ ಬಂದ ರಾಮನ ಕಥೆ ಕೇಳಿದ್ವಿ. 9ರಲ್ಲಿ ಪರಶುರಾಮ, ರಾಮ, ದತ್ತಾತ್ರೇಯ, ಇನ್ನಿತರ ಭಗವದ್ಭಕ್ತರ ಕಥೆಗಳನ್ನೆಲ್ಲ ಬಹಳ ಅದ್ಭುತವಾಗಿ ಹೇಳ್ತಾರೆ. ದಶಮಸ್ಕಂಧದಲ್ಲಿ ವಿಸ್ತಾರವಾಗಿ ಕೃಷ್ಣನ ಕಥೆ ಹೇಳ್ತಾರೆ. ಎಲ್ಲರೂ ಕೇಳಬೇಕು ಕೃಷ್ಣನ ಕಥೆ. ವಕ್ತಾರಂ ಪೃಚ್ಛಕಂ ಶ್ರೋತೃ ತತ್ಪಾದ ಸಲಿಲಂ ಯಥಾ. ಕೃಷ್ಣನ ಕಥೆ ಯಾರು ಹೇಳ್ತಾರೆ, ಕೃಷ್ಣನ ಕಥೆ ಯಾರು ಕೇಳ್ತಾರೆ, ಕೇಳುವ ಆಯೋಜನೆ ಯಾರು ಮಾಡ್ತಾರೆ, ಆ ಮೂವರನ್ನೂ ಪವಿತ್ರ ಮಾಡ್ತದೆ. ಕೃಷ್ಣನ ಕಥೆ ಅದು ಗಂಗೆ ಇದ್ದ ಹಾಗೆ. ಭಗವಂತನ ಪಾದದಿಂದ ಬಂದ ಗಂಗೆ ಹೇಗೋ ಹಾಗೆ. ಗಂಗೆ ಅದರ ಬಳಿಗೆ ಬಂದವರನ್ನು ಪವಿತ್ರ ಮಾಡ್ತದೆ. ಸ್ನಾನ ಮಾಡಲ್ಲ ಎಲ್ಲರೂ ಗಂಗೆಯಲ್ಲಿ, ದೂರದಿಂದ ನೋಡಿಬಿಡ್ತಾರೆ, ಸಾಕು ನನಗೆ ಗಂಗಾಮಾಯಿ ಅನುಗ್ರಹ ಮಾಡಲಿ ಅಂತಾರೆ. ಅವರನ್ನೂ ಅನುಗ್ರಹ ಮಾಡ್ತದೆ, ಪವಿತ್ರೀಕರಿಸ್ತದೆ.
ಕೆಲವರು ಗಂಗೆಯಲ್ಲಿ ಹೋಗಿ ಮುಳುಗುತ್ತಾರೆ. ಅವರನ್ನು ಪಾಪ ಪರಿಹಾರ ಮಾಡ್ತದೆ, ಅನುಗ್ರಹ ಮಾಡ್ತದೆ. ಹೋಗೋದೂ ಇಲ್ಲ, ಮುಳುಗೋದೂ ಇಲ್ಲ, ಮನೆಯಲ್ಲೇ ಗಂಗಾ 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 ಅಂತ ಸ್ಮರಣೆ ಮಾಡ್ತಾರೆ. ಮನೆಯಲ್ಲಿ ಸ್ಮರಣೆ ಮಾಡಿದವರನ್ನೂ ಗಂಗೆ ಆಶೀರ್ವಾದ ಮಾಡ್ತಾಳೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ನಾವು ದಿನಾ ಸ್ನಾನ ಮಾಡುವಾಗ ಯಾವ ನೀರಿನಲ್ಲೇ ಸ್ನಾನ ಮಾಡಿದರೂ ಇಲ್ಲಿ ಗಂಗೆ ಇದ್ದಾಳೆ, ದೇವರ ಪಾದೋದಕ ಇದು ಅಂತ ಗಂಗೆಯನ್ನು ಸ್ಮರಣೆ ಮಾಡಿದರೆ ಗಂಗಾ 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 3 ಬಾರಿ ಹೇಳಿದರೆ ಸಾಕು. ನೋಡಿ, ಇವತ್ತೇನೋ ಸ್ನಾನ ಮಾಡಿ ಬಂದುಬಿಟ್ಟಿದ್ದೀವಿ, ಸರಿ. ನಾಳೆಯಿಂದ ಸ್ನಾನ ಮಾಡುವಾಗ ಮನೆಯೊಳಗೆ ನಮ್ಮದೇ ಸ್ನಾನದ ಕೋಣೆಯಲ್ಲಿ ಸ್ನಾನ ಮಾಡೋ ಸಮಯಕ್ಕೆ ಗಂಗಾ 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 3 ಬಾರಿ ಹೇಳಿದರೆ ಸಾಕು. ಆ ಗಂಗಾ ಮಾತೆಗೆ ಆ ಶಕ್ತಿ ಇದೆ, ಅಚಿಂತ್ಯ ಶಕ್ತಿ, ಅಲೌಕಿಕ ಶಕ್ತಿ. ಅದು ಹರಿಪಾದೋದಕ. ಅವಳನ್ನು ಸ್ಮರಿಸದೇ ಇರಬಾರ್ದು. ಅವಳ ಸ್ಮರಿಸಿದರೆ ಅದು ನಿಜವಾದ ಸ್ನಾನ. ನಾವು ಎಷ್ಟು ದೇಹದಲ್ಲಿ ನೀರು ಹಾಕ್ಕೊಂಡ್ರೂ ಅದು ಸ್ನಾನ ಅಲ್ಲ ಅಂತಾರೆ. ಗಂಗೆಯ ಸ್ಮರಣೆ ಮಾಡದೆ ನೀರು ಹಾಕ್ಕೊಂಡ್ರೆ ಸ್ನಾನ ಆಗ್ತದೆಯೇ? ಗಂಗೆ ಸ್ಮರಣೆ ಮಾಡಿಯೇ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಗಂಗೆ ಎಷ್ಟು ಯೋಜನೆ ದೂರ ಇದ್ದಾಳೆ ಇಲ್ಲಿದ, ಬಹಳ ದೂರ ಇದ್ದಾಳೆ ನಮಗೆಲ್ಲ. ಆದರೆ ಇಲ್ಲಿ ಕುಳಿತುಕೊಂಡು ಗಂಗೆ ಅಂತ ಸ್ಮರಣೆ ಮಾಡಿದರೂ ಅವಳು ನಮ್ಮನ್ನು ಆಶೀರ್ವದಿಸ್ತಾಳೆ. ಇದು ಪ್ರಮಾಣ. ಅದು ಹರಿಪಾದೋದಕ. ಕೃಷ್ಣನ ಕಥೆಯೂ ಕೂಡ 3 ಪವಿತ್ರೀಕರಿಸ್ತದೆ. ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ, ಹೇಳುವ ಕೇಳುವ ಆಯೋಜನೆಯನ್ನು ಯಾರು ಮಾಡ್ತಾರೋ ಆ 3 ಗಂಗೆಯಂತೆ ಪವಿತ್ರೀಕರಿಸ್ತದೆ ಅಂತಾರೆ ಭಾಗವತದಲ್ಲಿ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ 3 ಪುನಾತಿ ವೈ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ ಅಂತ ಭಾಗವತ ಹೇಳ್ತದೆ. ಕೃಷ್ಣಾವತಾರದ ಚರಿತ್ರೆಗಳಲ್ಲಿ ಪ್ರಧಾನವಾಗಿ ಬಾಲ್ಯಲೀಲೆಗಳನ್ನು ಹೇಳ್ತಾರೆ. ಮೊದಲು ಕೃಷ್ಣನ ಬಾಲ್ಯಲೀಲೆ ಎಷ್ಟು ಚಂದ, ಕೇಳದೇ ಇರಬಾರ್ದು ಅದನ್ನು. ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಂಬೆಗಾಲು ಇಡ್ತಾ ಮನೆ ತುಂಬ ಓಡಾಡ್ತಾ ಅಮ್ಮ ಅಮ್ಮ ಅಂತ ಕೂಗ್ತಾ ಕಳ್ತನ ಮಾಡ್ತಾ ವಸ್ತುಗಳನ್ನು ಚೆಲ್ತಾ ಇದ್ದದ್ದನ್ನೆಲ್ಲ ಹರಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ. ಮನೆಯೇ ಚಂದ ಮಕ್ಕಳಿದ್ರೆ. ಇತ್ತೀಚೆಗೆಲ್ಲ ಮಕ್ಕಳೇ ಇಲ್ಲದೇನೆ ಮನೆ ಬಿಕೋ ಅಂತಿರ್ತದೆ. ಇದೊಂದು ದೊಡ್ಡ ದುರಂತ. ಯಾಕಂದರೆ ವ್ಯವಸ್ಥೆ ಎಲ್ಲ ಬಿಗಡಾಯಿಸಿದೆ ಜಗತ್ತಿನೊಳಗೆ. ಮಕ್ಕಳು ಕಡಿಮೆ ಆಗಿದ್ದಾರೆ. ಹೆಚ್ಚೆಚ್ಚು ಮಕ್ಕಳನ್ನು ದೇವರೇ ಬಂದಿದ್ದಾನೆ ಅಂತ ಹಿಂದಿನವರು ಪಡಿತಿದ್ರಂತ. ಅದಕ್ಕೆ ಆಶೀರ್ವಾದ ಮಂತ್ರದಲ್ಲಿ ಹೇಳುವಾಗ ಧಾನ್ಯಂ ಧನಂ, ನೋಡಿ ಅಲ್ಲೆಲ್ಲೂ ಬಹು ಶಬ್ದ ಹೇಳಿಲ್ಲ. ಪುತ್ರ ಅಂತ ಹೇಳುವಾಗ ಮಾತ್ರ ಬಹುಪುತ್ರ ಲಾಭಂ ಅಂತ ಹೇಳ್ತಾರೆ. ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ನೋಡಿ, ಇಲ್ಲಿ ಹೇಳುವಾಗ ಆಶೀರ್ವಾದ ಏನಂತ ಮಾಡ್ತಾರೆ ಹಿರಿಯರು? ಒಳ್ಳೆ ಧಾನ್ಯ ಸಮೃದ್ಧವಾಗಿರಲಿ, ಧನ ಸಮೃದ್ಧಿ ಇರಲಿ, ಯಜಮಾನನಿಗೆ ಆಶೀರ್ವಾದ ಮಾಡೋದಿದು. ಬಹುಪುತ್ರ ಲಾಭಂ, ಒಂದಲ್ಲ ಎರಡಲ್ಲ ಬಹುಪುತ್ರರು ಬರಲಿ ಅಂತ ಅಂತಾರೆ. ಯಾಕೆ ಅಂದರೆ ತಂದೆ ತಾಯಿಯಂದರಿಗೆ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ದೇವರೇ ಹುಟ್ಟಿದಾನೆ ಅಂತ ಅರ್ಥ ಅಂತ. ಒಂದು ವಯಸ್ಸಿನ ತನಕ ಭಗವಂತ ಮಗುವಿನ ರೂಪದಲ್ಲಿ ಮನೆ ಒಳಗೆ ಬಂದಿರ್ತಾನಂತ. ಹಾಗಾಗಿ ಮಕ್ಕಳು ಅಂದರೆ ಸಾಮಾನ್ಯ ಅಲ್ಲ. ಮಕ್ಕಳು ಭೂಮಿಯಲ್ಲಿ ಹುಟ್ಟಿದ ತಂದೆ ತಾಯಿಯಂದರಿಗೆ ಎಷ್ಟು ಆನಂದ ಕೊಡ್ತಾವೆ. ಇನ್ನು ದೇವರೇ ಮಗನಾಗಿ ಬಂದುಬಿಟ್ರೆ ಆ ದೇವಕಿಗಾಗಲಿ ಯಶೋದೆಗಾಗಲಿ ನಂದಗೋಪನಿಗಾಗಲಿ ಆನಂದಕ್ಕೇನಾದರೂ ಪರಿಮಿತಿ ಇದೇನೆ, ಎಣೆ ಇದೇನೆ ಅಂತ ಹೇಳ್ತಾರೆ. ಕಾರಣ ಏನು? ಹಿಂದೆ ಕಶ್ಯಪ ಅಂತ ಋಷಿ, ಅದಿತಿ ಆ ಕಶ್ಯಪರ ಹೆಂಡತಿ, ಅವರಿಬ್ಬರ ಮೊದಲನೇ ಜನ್ಮ ಅದಕ್ಕೂ ಹಿಂದೆ ಆದದ್ದು. ಮಹಾನುಭಾವರಾದ
ಪೃಷ್ಣಿ ಸುತಪ ಅಂತ ಇಬ್ಬರು ಭೂಮಿಯಲ್ಲಿ ಬಂದಿದ್ರಂತೆ. ಪೃಷ್ಣಿ ಸುತಪ ತಪಸ್ಸು ಮಾಡಿದರು. ಒಂದಲ್ಲ ಎರಡಲ್ಲ, ಸಾವಿರಾರು ವರ್ಷ ತಪಸ್ಸು. ಹಿಂದೆಲ್ಲ ಆಯುಷ್ಯ ಹೆಚ್ಚಿರ್ತಿತ್ತು, ಇವಾಗೆಲ್ಲ ಆಯುಷ್ಯ ಪರಿಮಿತ. ಕಲಿಯುಗದೊಳಗೆ, ಸತ್ಯಯುಗದೊಳಗೆ ಆಯುಷ್ಯ ಸಾವಿರಾರು ವರ್ಷ ಇರ್ತಿತ್ತು. ಹಾಗಾಗಿ ತಪಸ್ಸು ಶ್ರದ್ಧೆಯಿಂದ ಮಾಡಿದ್ದಾರೆ. ದೇವರು ಪ್ರಕಟನಾದ ಸುತಪ ಪೃಷ್ಣಿ ದಂಪತಿಗಳಿಗೆ ಕೇಳ್ತಾನೆ, ಎಷ್ಟು ವರ್ಷ ತಪಸ್ಸು ಮಾಡ್ತಿದ್ದೀರಿ, ನಿಲ್ಲಿಸ್ತಾನೆ ಇಲ್ಲಲ್ಲ, ಏನು ಬೇಕು ವರ ನಿಮಗೆ ಅಂತಂದ. ಕೆಲವು ಭಕ್ತರು ತಪಸ್ಸು ಮಾಡಿದರೆ ದೇವರು ಬಂದೇ ಬಿಡ್ತಾನಂತೆ. ದೇವರೇ ಕೇಳಿಬಿಡ್ತಾನೆ, ಎಷ್ಟೋ ತಪಸ್ಸು ಮಾಡ್ತಿದ್ದೀಯೋ ಮಾರಾಯ, ನಿಂಗೆ ಏನು ಬೇಕು ಹೇಳು, ಏನು ಬೇಕು ನಿಮಗೆ. ಇಬ್ಬರು ಒಂದೇ ಭಾವನೆಯಲ್ಲಿ ಮಾಡಿದ್ದು ತಪಸ್ಸು. ಏನಿಲ್ಲ, ನಿನ್ನನ್ನು ಮಗುವಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದ್ದೇವೆ ಅಂದ್ರಂತ. ನಿನ್ನನ್ನು ಮಗುವಾಗಿ ಪಡಿಬೇಕು, ನೀನು ಮಗನಾಗಿ ಬರಬೇಕು. ದೇವರು ಜಗತ್ತನ್ನೆಲ್ಲ ತನ್ನ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾನಲ್ವೇ, ಅದಕ್ಕೆ ಅವನಿಗೆ ಜಗದುದರ ಅಂತ ಹೆಸರು. ಜಗದುದರನನ್ನು ನನ್ನ ಉದರದಲ್ಲಿ ಹೊರಬೇಕು ಅಂತ ಪೃಷ್ಣಿ ಆಸೆ ಪಡ್ತಾ ಇದ್ದಾಳೆ. ದೇವರಂದ, ತಪಸ್ಸು ಮಾಡಿದ್ದು ಬಹಳ ದೊಡ್ಡದಿದೆ, ದೀರ್ಘಕಾಲದ್ದಿದೆ. ವರ ಕೇಳ್ತಾ ಇದ್ದೀರಲ್ಲ ಬಹಳ ಸಣ್ಣದಿದೆ. ನೋಡಿ, ಭಗವಂತನ ಭಕ್ತರ ಮೇಲೆ ಇರುವ ಕಾರುಣ್ಯ ಎಷ್ಟು ಅಂತ ಗೊತ್ತಾಗ್ತದೆ. ತಪಸ್ಸು ದೊಡ್ಡದು ಮಾಡಿ ವರ ಸಣ್ಣದು ಕೇಳಿದರೆ ದೇವರು ಎಚ್ಚರಿಸ್ತಾನೆ. ನೀವು ಮಾಡಿದ ತಪಸ್ಸು ದೊಡ್ಡದು, ವರ ಕೇಳ್ತಿದ್ದೀರಿ ಮಗನಾಗಿ ಬಾ ಅಂತ ಸಣ್ಣದು, ಸ್ವಲ್ಪ ದೊಡ್ಡ ವರ ಕೇಳು, ಸಣ್ಣ ವರ ಬೇಡ ಅನ್ನಂತ. ಅರ್ಥೈಸ್ಕೊಳ್ಬೇಕು ಈ ಕಥೆಗಳೆಲ್ಲ. ಭಕ್ತರು ಅಂತಿರ್ತಾರೆ, ಎಷ್ಟು ಸೇವೆ ಮಾಡೇ ಮಾಡ್ತಿದ್ದೀವಿ, ಇನ್ನೂ ಏನು ದೇವರು ನಮಗೆ ವರ ಕೊಡ್ತಿಲ್ಲ ಅಂತ. ಬರೀ ವರ ಕೊಡ್ತಿಲ್ಲ ಅಲ್ಲ, ದೇವ್ರು ಯಾಕೋ ನಮ್ಮ ಬಗ್ಗೆ ಕಣ್ಣು ತೆಗಿತಿಲ್ಲ ಅಂತಾರೆ ಬಹಳ ಜನ. ಕಷ್ಟ ಅಷ್ಟಾಗಿರ್ತದೆ, ಹಂಗೆ ಹೇಳ್ತಾರೆ ಪಾಪ, ಕಣ್ಣು ತೆಗಿತಿಲ್ಲ ಯಾಕೋ ದೇವರು. ಹೀಗೆ ನನ್ನ ಹತ್ರ ಹೇಳಿದಾಗ ಒಂದು ಸಲ ಹೇಳಿದೆ ನಾನೇ, ದೇವರೇ ಕಣ್ಣು ತೆಗೆದಿಲ್ಲ ಅಂದರೆ ನೀನು ಯಾಕೆ ಕಣ್ಣು ತೆಗಿತಿದ್ದಿ ಅಂತ ಕೇಳಿದೆ ನಾನು. ಕಣ್ಣು ತೆಗಿತಿಲ್ಲ ಅಂತ ಅವ್ರಿಗೆ ಕಷ್ಟ ಆದಾಗ ಹೇಳ್ಕೊಂಡ್ರು. ಅವ ಕಣ್ಣು ತೆಗೆದೇ ಇರ್ತಾನೆ, ಅವ ಯಾವಾಗಲೂ ಕಣ್ಣು ತೆಗೆದೇ ಇದ್ದಾನೆ. ಅವನಿಗೆ ಯಾವಾಗ ಬರ್ತದೆ ನಿದ್ರೆ? ನಮಗೇನೋ ಉಪನ್ಯಾಸಕ್ಕೆ ಕೂತಾಗ ಸ್ವಲ್ಪ ನಿದ್ರೆ ಬರ್ತದೆ, ದೇವರಿಗೆ ನಿದ್ರೆನೇ ಇಲ್ಲ. ಅವ ನಿದ್ರಾವಂತನಲ್ಲ, ನಿದ್ರಾರಹಿತ. ಆ ಭಗವಂತ ಹೇಳ್ತಾನೆ ಪೃಷ್ಣಿ ಸುತಪರಿಗೆ, ನೀವು ಮಾಡಿದ ತಪಸ್ಸು ದೀರ್ಘಕಾಲದ್ದು, ವರ ಕೇಳ್ತಾ ಇದ್ದೀರಿ ಸಣ್ಣದು. ಯಾರಾದರೂ ಒಳ್ಳೆ ಮುತ್ತನ್ನೋ ಮಾಣಿಕ್ಯವನ್ನೋ ಅಂಗಡಿಯಲ್ಲಿ ಕೊಟ್ಟು ಒಂದು ಹಿಡಿ ಅಜವಾನ ಕೊಡು ಅಂತಂದರೆ ವ್ಯಾಪಾರ ಸರಿ ಆಗ್ತದ? ಕೊಟ್ಟದ್ದು ಮಾಣಿಕ್ಯ, ಅದಕ್ಕೆ ಅಂಗಡಿಯಲ್ಲಿ ಇಸುಗೊಂಡದ್ದೇನಂತ ವ್ಯಾಪಾರ ಮಾಡುವಾಗ ಅಜವಾನವನ್ನು ಸರಿ ಹೋಗ್ತದ, ಸರಿ ದೂಗ್ತದ? ಹಾಗೆ ಭಗವಂತ ಹೇಳ್ದ, ತಪಸ್ಸು ದೊಡ್ಡದು ಮಾಡಿ ಬರೀ ಮಗನಾಗಿ ಬಾ ಅಂತ ವರ ಕೇಳಿದರೆ ಸಣ್ಣದಾಗ್ತದೆ, ಸ್ವಲ್ಪ ದೊಡ್ಡ ವರ ಕೇಳು, ಮೋಕ್ಷ ಕೇಳು, ಕೊಡ್ತೇನೆ ಅಂತಿದ್ದಾನೆ. ಆದರೆ ದಂಪತಿಗಳ ಆಸೆ ನೋಡು, ಮೋಕ್ಷ ವೈಕುಂಠ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣಂತೆ, ದೇವರೇ ಈಗ ನೀನು ವರ ಕೊಡಬೇಕಾಗಿರೋದು ಮಗನಾಗಿ ಬಾ ಅಂದ್ರಂತೆ. ಕೆಲವು ಭಕ್ತರು ಹಾಗೆ ಹಠವಾದಿಗಳಿರ್ತಾರೆ ದೇವ್ರ ಜೊತೆಗೆ. ಅರೆ, ಮೋಕ್ಷ ಕೊಡ್ತೇನೆ ಅಂದರೂ ಮಗನಾಗಿ ಬಾ ಅಂತಿದ್ದಾನಲ್ಲ ಈತ, ಸರಿ ಬರ್ತೇನೆ, ನಂದೊಂದು ಸಂಕಲ್ಪ ಇದೆ, ಯಾರು ತಪಸ್ಸು ಮಾಡ್ತಾರೆ ಅದಕ್ಕೆ ತಕ್ಕ ಫಲ ಕೊಡೋದು ಸಂಕಲ್ಪ. ಸಣ್ಣ ಫಲ ಕೊಟ್ಟೆ, ದೊಡ್ಡ ತಪಸ್ಸು ಮಾಡಿಸ್ಕೊಂಡೆ, ಹೀಗೆಲ್ಲ ನಾನು ಅನಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಭಗವಂತನ ನಿಯತ್ತನ್ನು ಅರ್ಥ ಮಾಡಿಕೊಳ್ಳ್ರಿ, ಪ್ರಾಮಾಣಿಕತೆಯನ್ನು ತಿಳಿದುಕೊಳ್ಳ್ರಿ. ನಮ್ಮ ಬದುಕಿನೊಳಗೆ ಅದನ್ನು ಅಳವಡಿಸ್ಕೊಂಡ್ರೆ ಎಂದೋ ಉದ್ಧಾರ ಆಗಿಬಿಡ್ತೇವೆ ನಾವು. ಇವತ್ತು ಸಮಾಜದೊಳಗೆ ಪ್ರಾಮಾಣಿಕತೆ ಕೊರತೆ ಜಾಸ್ತಿ. ಏನಾದರೂ ಮಾಡಿ ಇನ್ಯಾರಿಗಾದರೂ ಮೋಸ ಮಾಡಿ ನಾನು ಶ್ರೀಮಂತನಾಗಬೇಕು ಅಂತ ಹುಚ್ಚು ಜಾಸ್ತಿ. ಅದು ಬಹಳ ದಿವಸ ಉಳಿಯಲ್ಲ. ದೇವರ ಕಥೆ ಕೇಳಿ ಆದರೂ ನಮ್ಮನ್ನು ಬದಲಾಯಿಸ್ಕೊಳ್ಬೇಕು. ನನ್ನ ಯೋಗ್ಯತೆ, ನನ್ನ ಅರ್ಹತೆ, ನಾನು ಪಟ್ಟ ಕಷ್ಟಕ್ಕೆ ತಕ್ಕ ಫಲ ಕೊಟ್ಟರೆ ಸಾಕು ಅನ್ನೋ ಭಾವ ಬೆಳೆಸ್ಕೊಳ್ಬೇಕಂತ. ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ಭಗವಂತ ಅಂದ, ನೀವು ಮಾಡಿದ ತಪಸ್ಸಿಗೆ ತಕ್ಕ ಫಲ ಕೊಡೋನು ನಾನು. ನೀವೇನೋ ಒಂದು ಬಾರಿ ಮಗನಾಗಿ ಬಾ ಅಂತ ಕೇಳ್ತಿದ್ದೀರಿ,
ನಿಮ್ಮ ತಪಸ್ಸಿಗೆ ಯೋಗ್ಯ ವರ ಕೊಟ್ಟಾಗ ಆಗಲ್ಲ, ಅದಕ್ಕೆ ನಾನು 3 ಬಾರಿ ಬರ್ತೇನೆ ಅನ್ನಂತ. 3 ಬಾರಿ ಬರ್ತೇನೆ ಅಂತ ವರ ಕೊಟ್ಬಿಟ್ಟ. ಯಾರಿಗುಂಟು ಯಾರಿಗಿಲ್ಲ ಈ ಲಾಭ. ಆಗಲಿ ಅಂದ್ರೆ ಅವರು ದಂಪತಿಗಳು ಪಾಪ. ಮೊದಲು ಸುತಪ ಪೃಷ್ಣಿಯರಲ್ಲಿ ಅವತರಿಸಿದ ದೇವರು ಅವನಿಗೆ ಪೃಷ್ಣಿಗರ್ಭ ಅಂತ ನಾಮಕರಣ ಆಯ್ತಂತ. ಪೃಷ್ಣಿಗರ್ಭ ನೋಡಿ, ಕೃಷ್ಣನಾಗುವ ಮೊದಲು ಪೃಷ್ಣಿಗರ್ಭನಾಗಿದ್ದ. ಅದೇ ಪೃಷ್ಣಿ ಸುತಪ ದಂಪತಿಗಳು ವಸುದೇವ ದೇವಕಿ ಅಂತಾಗಿ ಹುಟ್ಟಿದರು. ಮಧ್ಯದಲ್ಲಿ ಅದಿತಿ ಕಶ್ಯಪರಾಗಿದ್ದರಂತ. 2ನೇ ಜನ್ಮ. ಅದಿತಿ ಕಶ್ಯಪರಾದಾಗ ಭಗವಂತ ವಾಮನನಾಗಿ ಅವತಾರ ಮಾಡಿದ, 2 ಆಯಿತು. 3ನೇದ್ದು ಅದೇ ಅದಿತಿ ಕಶ್ಯಪರೇ ಈಗ ದ್ವಾಪರದಲ್ಲಿ. ದ್ವಾಪರ ಅಂದರೆ ಯಾವುದೋ ಬಹಳ ದೂರದ ದ್ವಾಪರ ಅಲ್ಲ, ಈಗ ನಡೀತಿರೋದು 28ನೇ ಕಲಿಯುಗ. 28ನೇ ದ್ವಾಪರದ ಕೊನೆಯಲ್ಲಿ ಕಲಿಯುಗ ಹತ್ತಿರ ಬರ್ತಾ ಇದೆ. ಕೊನೆಯಲ್ಲಿ ಅದಿತಿ ಕಶ್ಯಪರೇನೆ ದೇವಕಿ ವಸುದೇವರಾಗಿ ಹುಟ್ಟಿದ್ದಂತೆ. ಅಂದರೆ ಕೃಷ್ಣಾವತಾರ ಆಗಿ 5000 ವರ್ಷದಷ್ಟು ಕಳೆದಿದೆ ಅಷ್ಟೇ. ನಮ್ಮ ಭಾಗ್ಯ ಅಲ್ವೇ? ಅದಕ್ಕೆ ಇನ್ನೂ ಪುರಾಣ, ಭಾಗವತ, ಗೀತೆ ಇನ್ನೂ ಎಲ್ಲ ಕಡೆಯಲ್ಲಿ ಹರಡಿದೆ. ಅಂದರೆ ಕೃಷ್ಣನ ಪ್ರಭಾವ ಇನ್ನೂ ಭೂಮಿಯ ಮೇಲಿದೆ. ವಸುದೇವ ದೇವಕಿಯರಾದಾಗ ಭಗವಂತ ಅವಳ ಗರ್ಭಾಂಬುದಿಯಲ್ಲಿ ಪ್ರವೇಶ ಮಾಡಿದ, ದೇವಕಿಯ ಗರ್ಭದಲ್ಲಿ. ಭಾಗವತ ಹೇಳ್ತದೆ, ಗರ್ಭದಲ್ಲಿ ಭಗವಂತ ಪ್ರವೇಶಿಸಿದರೆ ಕಂಸ ಕಾರಾಗೃಹಕ್ಕೆ ಬಂದು ನೋಡಿ ಹುಡುಕ್ತಿದ್ದಂತೆ, ಯಾರು ಹುಡ್ತಾರೀಗ, ಎಲ್ಲಿ ಹುಡ್ತಾನೆ ವಿಷ್ಣು? ಯಾಕಂದರೆ ಅವನಿಗೆ ಭಯ ಶುರುವಾಗಿತ್ತು. ಅಶರೀರವಾಣಿಯಲ್ಲಿ ಹೇಗೆ ಹೇಳಿಬಿಟ್ಟಿತ್ತು, ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ತವ ಹಂತ ಭವಿಷ್ಯತಿ. ಇವಳಲ್ಲಿ ಹುಟ್ಟೋ 8ನೇ ಗರ್ಭವೇ ನಿನ್ನ ಹಂತಕ ಅಂತ ಅಶರೀರವಾಣಿಯಲ್ಲಿ ಹೇಳಿಬಿಟ್ಟಿತ್ತು. ಹೇಳ್ದಾಗಲಿಂದಲೂ ದೇವಕಿಯನ್ನು ಆತ ಕಾರಾಗೃಹದಲ್ಲಿ ಬಂಧಿಸಿ ಇಟ್ಟಿದ್ದ. ವಸುದೇವನನ್ನು ದೇವಕಿಯನ್ನು ಕಾರಾಗೃಹದಲ್ಲಿ ಇಟ್ಟ. 6 ಜನ ಮಕ್ಕಳು ಹುಟ್ಟಿದ್ರು. 6 ಜನ ಮಕ್ಕಳನ್ನು ಕಂಸ ನಿರ್ಭಿಡೆಯಿಂದ ತನ್ನ ಸ್ವಾರ್ಥಕ್ಕೆ, ತನಗಾದ ಪ್ರಾಣ ಭಯಕ್ಕೆ ಕೊಂದು ಹಾಕಿದ, ಶಿಶು ಹತ್ಯೆ ಮಾಡಿಬಿಟ್ಟ. ಎಂಥ ನೀಚ ಕಂಸ! 6 ಮಕ್ಕಳನ್ನು ಕೊಂದ. 7ನೇದ್ದೇನಾಯಿತು ಅಂತ ನೋಡ್ತಿದ್ದಾನೆ, ಅದು ಗರ್ಭಸ್ರಾವ ಆಯಿತು ಅಂತ ಹುಟ್ಟಿಸ್ಬಿಟ್ರು. ನೋಡಿದರೆ ಅದು ಗರ್ಭಸ್ರಾವ ಆಗಿರಲಿಲ್ಲ ಅಂತದೆ ಭಾಗವತ. 7ನೇ ಗರ್ಭ ಸ್ವಯಂ ಭಗವಂತ ವಿಷ್ಣುವಿನ ಹಾಸಿಗೆಯಾಗಿ ಸೇವೆ ಮಾಡೋ ಶೇಷ. ಆ ಶೇಷನೇ ಗರ್ಭದಲ್ಲಿ ಪ್ರವೇಶ ಮಾಡಿದ್ದ, ದೇವಕಿಯ ಗರ್ಭದಲ್ಲಿ. ಆ ಗರ್ಭವನ್ನು ದೇವರು ಹೇಳಿದ್ದಕ್ಕೆ ದುರ್ಗಾದೇವಿ ಕೆಲವು ತಿಂಗಳುಗಳ ಕಾಲ ಮಾತ್ರ ದೇವಕಿ ಗರ್ಭದಲ್ಲಿತ್ತು. ಅದನ್ನು ಎತ್ತಿ ತನ್ನ ಶಕ್ತಿಯಿಂದ ಮಾಯಾ ರೋಹಿಣಿ ಅಂತ ವಸುದೇವನ ಮತ್ತೊಬ್ಬ ಹೆಂಡತಿಯ ಗರ್ಭದಲ್ಲಿ ಸೇರಿಸಿಬಿಟ್ಲು. ನೋಡಿ, ಅದಕ್ಕೆ ಅವನಿಗೆ ಸಂಕರ್ಷಣ ಅಂತ ಕರೆದ್ರು. ಗರ್ಭ ಸಂಕರ್ಷಣಾತ್ ಇಮಂ ಸಂಕರ್ಷಣಂ ಆಹುಹು. ಮಾಯಾ ದುರ್ಗಾ, ಅವಳಿಗೆ ಬಹಳ ಶಕ್ತಿ ಇದೆ. ದುರ್ಗೆ ತನ್ನ ಶಕ್ತಿಯಿಂದಲೇ ದೇವಕಿ ಗರ್ಭದಲ್ಲಿದ್ದ ಶೇಷನನ್ನು ಆಕರ್ಷಿಸಿ ರೋಹಿಣಿಯ ಗರ್ಭದಲ್ಲಿ ಸೇರಿಸಿದ್ರಿಂದ ಯಾರಿಗೂ ಗೊತ್ತಾಗದೇನೆ, ಇಲ್ಲ ಇದು 7ನೇದ್ದು ಗರ್ಭಸ್ರಾವ ಆಯಿತು, ಕಂಸ ನೀ ಕೊಲ್ಲೋ ಕಾರಣ ಇಲ್ಲ ಅಂತ ಹೇಳಿಬಿಟ್ರು. ಕಂಸ ಅಂದ್ಕೊಂಡ, ಇರಬೇಕೋ ಏನೋ ಬಿಡೋ, ಗರ್ಭಸ್ರಾವ ಆಗಿರಬೇಕು ಅಂತ ತಿಳ್ಕೊಂಡ. 8ನೇದ್ದು ಹಾಗಾಗಲ್ಲ ಅಂದ್ಕೊಂಡ. 8ನೇ ಗರ್ಭದೊಳಗೆ ವಿಷ್ಣುನೇ ಹುಟ್ಟಬೇಕು, ನನ್ನ ಕೊಲ್ಲಿಕ್ಕೆ ಹುಟ್ಟುತ್ತಾನೇನೋ, ನಾನಿಲ್ಲ ಅಂತ ಅನ್ನಿಸ್ಬೇಕು ಅವನ್ನ. ಬೆಳೆದ ಅಂದರೆ ಶತ್ರುವನ್ನು ಮುಂದೆ ಕೊಲ್ಲಿಕ್ಕಾಗಲ್ಲ. ಹಿಂಗೆ ಯೋಚನೆ ಮಾಡಿ 8ನೇ ಗರ್ಭ ಹುಡ್ತಿದೆ ಎಂದಾಗ ಬಹಳ ಎಚ್ಚರ ವಹಿಸಿದ್ದ. ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದ, ಜೈಲಿಗೆ ಅಂತ ಅರ್ಥ. ಸೈನಿಕರನ್ನು ಜಾಸ್ತಿ ನೇಮಕ ಮಾಡಿದ್ದ. ಅಲ್ಲಲ್ಲಿ ನೋಡ್ತಿರ್ರಿ, ಎಚ್ಚರ ಇರಲಿ ಅಂತಿದ್ದ. ಒಂದು ಸಲ ದೇವಕಿ ಗರ್ಭದಲ್ಲಿ ಕೃಷ್ಣ ಪ್ರವೇಶಿಸಿದಾಗಲೇ, ಅವಳು ಗರ್ಭ ಬೆಳೆಯುವಾಗಲೇ ಕಂಸ ಕಾರಾಗೃಹಕ್ಕೆ ಬಂದು ದೇವಕಿಯನ್ನು ನೋಡ್ತಾನೆ. ದೇವಕಿನೂ ಕಂಸನನ್ನು ದಿಟ್ಟಿಸಿ ನೋಡಿದ್ಲಂತ. ಹೇಗೆ ನೋಡಿದ್ಲು ಅಂದರೆ ಭಾಗವತ ಹೇಳ್ತದೆ, ಒಳಗಿರೋ ವಿಷ್ಣುನೇ ಕಣ್ಣಿನಿಂದಲೇ ಸುಟ್ಟಾಕ್ತಾನೇನೋ ಕಂಸನ್ನ ಅಂತ ಹಾಗೆ ನೋಡಿದ್ಲಂತ. ಕಂಸನಿಗೆ ಅನ್ನಿಸ್ತು, ಓಹೋ
ಇದೇ ಗರ್ಭದಲ್ಲಿ ವಿಷ್ಣು ಇದ್ದಾನೆ ಅಂತ ಅನಿಸ್ಬಿಡ್ತವನಿಗೆ. ಇದೇ ಗರ್ಭದಲ್ಲಿರಬೇಕು. ಯಾಕಂದರೆ ಈ ಪರಿ ಹಿಂದೆ ಯಾವತ್ತೂ ನೋಡಿರಲಿಲ್ಲ. 6 ಗರ್ಭಧಾರಣೆ ಮಾಡಿದಾಗಲೂ ಒಳಗೆ ವಿಷ್ಣು ಬೆಳೀತಿರಬೇಕು ಅಂದ್ಕೊಂಡು ಹೆಚ್ಚು ಸೈನಿಕರನ್ನು ಕಾಯ್ಲಿಕ್ಕೆ ಹಾಕಿ ನೇಮಕ ಮಾಡಿ ಹೋದ. ಗರ್ಭದೊಳಗೆ ಕೃಷ್ಣ ಇದ್ದಾನೆ ಅನ್ನೋ ಕುತೂಹಲ, ವಿಷ್ಣು ಇದ್ದಾನೆ ಅನ್ನೋದನ್ನು ನೋಡಬೇಕು ಅನ್ನೋ ಕುತೂಹಲ ಬ್ರಹ್ಮದೇವರಿಗೆ, ರುದ್ರದೇವರಿಗೆ ಶುರು ಆಯ್ತಂತೆ. ದೇವಲೋಕದಲ್ಲಿ ನೇರ ಆಕಾಶ ಮಾರ್ಗವಾಗಿ ಕಂಸ ಯಾವ ಕಾರಾಗೃಹದಲ್ಲಿ ಬಂಧಿಸಿಟ್ಟಿದ್ನೋ ಅಲ್ಲಿಗೆ ಬಂದ್ರಂತೆ. ಬ್ರಹ್ಮದೇವರು ಬಂದರು, ರುದ್ರದೇವರು ಬಂದರು. ಇಬ್ಬರೂ ಬಂದು ಗರ್ಭದೊಳಗೆ ಕೃಷ್ಣ ಹೇಗಿದ್ದಾನೆ, ವಿಷ್ಣು ಹೇಗಿದ್ದಾನೆ ಅಂತ ಕುತೂಹಲ ಅವರಿಗೆ. ಯಾಕಂದರೆ ತನ್ನ ಗರ್ಭದೊಳಗೆ ಪ್ರಪಂಚವನ್ನು ಎಲ್ಲ ಹೊತ್ತವ ವಿಷ್ಣು, ಇವನು 14 ಲೋಕವನ್ನು ಹೊತ್ತ ಶ್ರೀಹರಿ ದೇವಕಿಯ ಪುಟ್ಟ ಗರ್ಭದೊಳಗೆ ಹೇಗೆ ಮಲಗಿರ್ತಾನೆ? ಇದು ಅವರಿಗೆ ಆಶ್ಚರ್ಯ. ನೋಡ್ಲಿಕ್ಕೆ ಬಂದಿದ್ದಾರೆ. ದೇವತೆಗಳಿಗೆ ಶಕ್ತಿ ಇದೆ, ಎಲ್ಲಿ ಯಾರಿದ್ದಾರೆ ನೋಡುವ ಶಕ್ತಿ ಅವರಿಗಿದೆ. ಕಣ್ಣು ಅರಳಿಸಿ ದೇವಕಿಯ ಗರ್ಭ ನೋಡಿದ್ರಂತೆ, ಪುಟ್ಟ ರೂಪ ಕೃಷ್ಣಂದು, ಅಲ್ಲಿ ಭಗವಂತ ಇದ್ದಾನೆ. ಅವರಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಏನು ಶಕ್ತಿ ಭಗವಂತಂದು, ಎಷ್ಟು ಅಪಾರ, ಎಷ್ಟು ಅದ್ಭುತ, ಏನು ಆಶ್ಚರ್ಯ ಅಂತ ಬ್ರಹ್ಮ ಮತ್ತು ಶಿವರಿಬ್ಬರೂ ಸೇರಿ ಗರ್ಭದೊಳಗಿರೋ ವಿಷ್ಣುವನನ್ನು ಸ್ತೋತ್ರ ಮಾಡಿದ್ರಂತೆ. ಈ ಸ್ತೋತ್ರವನ್ನು ಯಾರಾದರೂ ಗರ್ಭಿಣಿಯರಾದ ಸ್ತ್ರೀಯರು ಹೇಳಿಬಿಟ್ರೆ ಅವರಿಗೆ ಸುಖವಾಗಿ ಪ್ರಸವ ಆಗ್ತದಂತೆ. ಭಾಗವತ ದಶಮಸ್ಕಂದದಲ್ಲಿ ಹೇಳ್ತಾರೆ. ಬಹಳ ಅದ್ಭುತ ಸ್ತೋತ್ರ. ಇದಕ್ಕೆ ಗರ್ಭಸ್ತುತಿ ಅಂತ ಹೆಸರು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ. ಇದೆಲ್ಲ ಬ್ರಹ್ಮದೇವರು ಮಾಡಿದ ಸ್ತೋತ್ರದ ಮಾತುಗಳು. ಏನರ್ಥ ಅಂತ ನೋಡಬೇಕಿದನ್ನು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಪಃ ಷಡಾತ್ಮಾ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷಃ. ಬ್ರಹ್ಮ ರುದ್ರದೇವರು ಮಾಡಿದ ಸ್ತೋತ್ರ. ಹೇ ಸ್ವಾಮಿ, ನೀನು ಸತ್ಯವ್ರತ. ಭಗವಂತ ಸತ್ಯವ್ರತನಾಗಿದ್ದಾನೆ ಅಂದರೆ ಯಾವತ್ತೂ ಸತ್ಯವನ್ನು ಬಿಟ್ಕೊಡಲ್ಲ ಅಂತ ಅರ್ಥ. ತಾನೊಂದು ಬಾರಿ ಪ್ರತಿಜ್ಞೆ ಮಾಡಿದ, ವರ ಕೊಟ್ಟ ಭಕ್ತರಿಗೆ ಅಂದರೆ ಬೇಕಾದಾಗಲಿ ಆ ವರ ಸತ್ಯ ಮಾಡೋದೇ. ನಮ್ಮ ಕೈಯಲ್ಲಿ ಆಗಲ್ಲ. ಅದಕ್ಕೆ ದೇವರಿಗಷ್ಟೇ ಆ ಹೆಸರು ಚೆನ್ನಾಗಿದೆ. ಸತ್ಯವ್ರತಂ ಸತ್ಯಪರಂ. ಸತ್ಯ ಅಂದರೆ ವೇದ ಮಂತ್ರಗಳು. ಆ ಎಲ್ಲ ವೇದಗಳು ಇವನ ಮಹಿಮೆಯನ್ನೇ ಹೇಳಲಿಕ್ಕೆ ಹೊರಟಿರೋದು. ಎಲ್ಲ ವೇದಗಳು ಹೊರಟಿದ್ದು ಇವನ ಮಹಿಮೆ ತಿಳಿಸ್ಲಿಕ್ಕೆ. ವೇದ ಬಿಟ್ಟು ಇವನ ಮಹಿಮೆ ತಿಳಿಲಿಕ್ಕೆ ಬೇರೆ ಉಪಾಯವೇ ಇಲ್ಲ. ಅದಕ್ಕೆ ಇವನಿಗೆ ಸತ್ಯಪರಂ ಅಂತ ಕರೀತಾರೆ. ತ್ರಿಸತ್ಯಂ ಸತ್ಯಸ್ಯ ಯೋನಿಂ. ಬಹಳ ಅರ್ಥಗರ್ಭಿತವಾದ ಶ್ಲೋಕ ಇದು. ಹೀಗೆ ಸುಮಾರು ಶ್ಲೋಕಗಳನ್ನು ಮಾಡಿದ್ದಾರೆ ಬ್ರಹ್ಮದೇವರು ರುದ್ರದೇವರು ಇಬ್ಬರೂ ಕುರಿತು. ಅವರಂತಾರೆ ಬ್ರಹ್ಮರುದ್ರರು, ಸ್ವಾಮಿ ನೀನು ಭೂಮಿಯಲ್ಲಿ ಅವತಾರ ಮಾಡದೆ ಭೂಭಾರ ಹರಣ ಮಾಡೋರು ಯಾರೂ ಇಲ್ಲ ಅಂತಾರೆ. ನೋಡಿ, ಇದೇ ಕೃಷ್ಣಾವತಾರದ ಉದ್ದೇಶ ಏನು ಅಂತ ತಿಳಿಸ್ತಾರೆ. ಕೃಷ್ಣ ಅವತಾರ ಮಾಡದೇ ಹೋದರೆ ಏನಾಗ್ತದೆ, ಮಾಡಿದ್ರಿಂದ ಏನು ಲಾಭ ಆಯಿತು ತಿಳಿದುಕೊಂಡ್ರೆ ಸಾಕು. ಕೃಷ್ಣನ ನುಡಿ ಇದೆ. ಕೃಷ್ಣ ಯಾವಾಗ ಅವತಾರ ಮಾಡ್ತಾನೆ, ಅವತಾರದ ಲಾಭ ಏನು ಅಂತ ಕೃಷ್ಣಂದೇ ನುಡಿ ಇದೆ. ನಿನ್ನೆ ಹೇಳಿದ್ದೆ, ಅವನ ನುಡಿ ಅದಕ್ಕೆ ತಕ್ಕಂತೆ ನಡೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಕೃಷ್ಣನ ನುಡಿ ಅಲ್ವೇ? ಯಾವಾಗ ಅಧರ್ಮ ಉಚ್ಛ್ರಾಯ ಸ್ಥಿತಿಗೆ ಬರ್ತದೋ, ಧರ್ಮ ನಾಶ ಆಗ್ತದೋ, ಭೂಮಿಗೆ ಭಾರ ಆಗ್ತದೋ, ದುಷ್ಟ ಜನರು ಅಲ್ಲಲ್ಲಲ್ಲಿ ಬೇರೂರಿ ಅಧರ್ಮ ನಾಶ ಮಾಡಿ ಸಜ್ಜನರಿಗೆ ಕಿರುಕುಳ ಕೊಡುವಂತಾಗ್ತಾರೋ, ನಾನು ಅವತಾರ ಮಾಡ್ತೇನೆ. ನಾನು ಅವತಾರ ಮಾಡಿ ಅವರನ್ನೆಲ್ಲ ನಾಶ ಮಾಡ್ತೇನೆ. ಇದೇ ಅಲ್ವೇ ಕೃಷ್ಣಾವತಾರದ ಉದ್ದೇಶ, ಕೃಷ್ಣಾವತಾರದ ಲಾಭ. ಅದನ್ನು ಇಲ್ಲಿ ಬ್ರಹ್ಮದೇವರು ಸ್ಪಷ್ಟಪಡಿಸಿ ಹೇಳ್ತಾರೆ. ಸ್ವಾಮಿ ನೀನೇ ಭೂಮಿಗೆ ಬರಬೇಕು. ಈ ಗರ್ಭದಿಂದ ಯಾರೆಲ್ಲ ಅಸುರರು
ಭೂಮಿಯಲ್ಲಿ ಅಧರ್ಮವನ್ನು ಮಾಡಿ ಪ್ರಜೆಗಳನ್ನು ಅಡ್ಡದಾರಿ ಹಿಡಿಸುವಂತೆ ಮಾಡ್ತಿದ್ದಾರೆ, ಅವರನ್ನು ನಾಶ ಮಾಡಬೇಕು. ಅದರಿಂದ ಸಜ್ಜನರಿಗೆ ಸರಿಯಾದ ಮಾರ್ಗದರ್ಶನ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ನೀನು ಭೂಮಿಗೆ ಅವತಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ. ಆ ಕಾರಣ ಇಟ್ಟುಕೊಂಡೇ ಭಗವಂತ ಅವತಾರ ಮಾಡಿದ. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕು. ಭಾರತ ದೇಶದ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯ ಅಸುರರು ತಮ್ಮ ದುರಾಡಳಿತವನ್ನು ಮಾಡಿ ಭೂಮಿಯಲ್ಲಿ ಧರ್ಮನಾಶ ಮಾಡ್ತಾ ಇದ್ರು ಅಂತ ಒಂದು ವಿವರಣೆ ಕೊಡ್ತಾರೆ. ಸ್ವಲ್ಪ ನಿಮ್ಮ ಮುಂದೆ ಅದನ್ನು ಹಂಚಿಕೊಳ್ತೀನಿ, ಬಹಳ ಬೇಡ, ಸಮಯ ಇದ್ದಾಗ ಮತ್ತೆ ನೋಡ್ಬೋದು ಅದೆಲ್ಲ. ಇವತ್ತು ಭಾರತ ದೇಶದಲ್ಲಿ ಬಿಹಾರ್ ಅಂತ ಪ್ರಾಂತ ಇದೆ, ಪಾಟ್ಲಿಪುತ್ರ ಅಂತ ಕರೀತಾರೆ, ಪಾಟ್ನಾ ಅಂತ ಅಲ್ಲಿ ಬರ್ತದೆ, ಗಯಾ ಅಂತ ಕೇಳ್ತೇವೆ, ಇದೆಲ್ಲ ಬಿಹಾರ ಪ್ರಾಂತ ಇವತ್ತಿನ ಹೆಸರು. ಅದು ಆ ಕಾಲದಲ್ಲಿ 5000 ವರ್ಷದಷ್ಟು ಹಿಂದೆ ಮಗಧ ಅಂತಾಗಿತ್ತು. ಅಲ್ಲಿ ಆಳ್ವಿಕೆ ನಡೆಸ್ತಿದ್ದವನು ಜರಾಸಂಧ. ಅವನು ಯಾರು? ಹಿಂದೆ ದೇವದಾನವರ ಯುದ್ಧ ನಡೀತು. ದೇವದಾನವರಲ್ಲಿ ದೇವತೆಗಳು ಮೇಲುಗೈ ಸಾಧಿಸಿದರು. ಹೇಗೆ ಅಂದರೆ ದೇವತೆಗಳ ಪಕ್ಷ ವಿಷ್ಣು ವಹಿಸಿದ, ಹಾಗೂ ವಿಷ್ಣು ವಾಯುಗಳ ಸಹಕಾರದಿಂದ ದೇವತೆಗಳೆಲ್ಲ ದೈತ್ಯರನ್ನು ಸೆರೆಬಡಿದ್ರು. ಸೋತರು ದೈತ್ಯರು. ಯಾರೆಲ್ಲ ಸೋತ ದೈತ್ಯರ ಗುಂಪಿದೆ ಅವರೊಳಗೆ ಮುಖಂಡನಾದವನು ಒಬ್ಬ ಇದ್ದ. ಅವನ ಹೆಸರು ವಿಪ್ರಚಿತ್ತಿ ಅಂತ. ಅವನಿಗೆ ಬೇರೆ ಬೇರೆ ರೂಪಗಳಿವೆ. ಅವನು ಎಂಥ ಇವತ್ತಿನ ಭಾಷೆ, ದೈತ್ಯರು ಅನ್ನೋಕ್ಕಿಂತ ಇವತ್ತಿನ ಭಾಷೆಯಲ್ಲಿ ಏನಂತಾರೆ, ಟೆರ್ರರಿಸ್ಟ್ ಅಂತ ಕರೀತಾರೆ, ಆತಂಕವಾದಿ. ಈಗಿರೋ ಆತಂಕವಾದಿಗಳಲ್ಲಿ ತುಂಬ ಚಿಕ್ಕದು ಅನಿಸ್ಬಿಡ್ತದೆ ಈ ಇತಿಹಾಸ ಕೇಳಿಬಿಟ್ರೆ, ಅಷ್ಟು ದೊಡ್ಡ ಆತಂಕವಾದಿ ಈತ ವಿಪ್ರಚಿತ್ತಿ ಅನ್ನೋನು. ಇವನ ಹೆಸರಿಗೆ ತಕ್ಕಂತೆ ಯಾರಿಗೆ ಧರ್ಮದ ಬಗ್ಗೆ ಆಸಕ್ತಿ, ದೇವರ ಬಗ್ಗೆ ಆಸಕ್ತಿ ಇರ್ತದೆ, ಅದನ್ನು ಕೆಡಿಸಿ ವಿರುದ್ಧ ದಿಕ್ಕಿನಲ್ಲಿ ಸಾಗಿಸ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾನೆ. ಅದಕ್ಕೆ ಅವನಿಗೆ ಹೆಸರು ಏನಂತ ಇಟ್ಟಿದ್ದಾರೆ, ವಿಪ್ರಚಿತ್ತಿ. ಚಿತ್ತಿ ಅಂದರೆ ಮನಸ್ಸು. ಒಳಗಿರುವ ಮನಸ್ಸನ್ನು ದೇವರಿಗೆ ವಿರುದ್ಧವಾಗಿ ನಡೆಸೋ ಹಾಗೆ ಮಾಡೋದು. ಇವನು ಸೋತ, ವಾಯುವಿನಿಂದ ಸೋತ, ಬಹಳ ಪೆಟ್ಟು ತಿಂದ. ಅದರಿಂದ ದ್ವೇಷ ಬಂತವನಿಗೆ ವಾಯು ವಿಷ್ಣುವಿನ ಮೇಲೆ, ಧರ್ಮದ ಮೇಲೆ, ದೇವತೆಗಳ ಮೇಲೆ. ನಮ್ಮನ್ನು ಈ ಪರಿ ಹೊಡೆದು ಸೋಲಿಸಿದ್ರಲ್ಲ, ನಾನು ಭೂಮಿಗೆ ಹೋಗಿ ಇವರಿಗೊಂದು ಸೇಡು ತೀರಿಸ್ಕೋತೀನಿ ಎಂದ. ಯಾವಾಗಲೂ ಒಂದು ಸಲ ಎಲ್ಲೋ ಪೆಟ್ಟು ಬಿದ್ದರೆ ಅದು ಇನ್ನೊಂದು ಕಡೆ ಹೋಗಿ ಸೇಡು ತೀರಿಸ್ಕೋತಾರಲ್ಲ ಆತಂಕವಾದಿಗಳು, ಹಾಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಈತ ಬೃಹದ್ರಥ ಅಂತ ಒಬ್ಬ ರಾಜ ಮಕ್ಕಳಾಗಬೇಕು ಅಂತ ಆಸೆ ಪಡ್ತಾ ಇದ್ದ. ಆದರೆ ಆಗಿರಲಿಲ್ಲ. 2 ಪತ್ನಿಯರು ಆತನಿಗೆ. ಒಬ್ಬ ಋಷಿಗಳು ಬಂದಿದ್ದರು, ಅವರನ್ನು ಬೇಡ್ಕೊಂಡ, ನನಗೊಂದು ಸತ್ಪುತ್ರ ಆಗಲಿ. ಅವರಿಗೆ ಆ ಬೇಡ್ಕೊಂಡ ಸಮಯಕ್ಕನುಗುಣ ಒಂದು ಫಲ ಕೊಡೋಣ ಅನ್ನಿಸ್ತು. ಒಂದು ಹಣ್ಣು ಮಂತ್ರಿಸಿ ಕೊಟ್ರಂತೆ ಬೃಹದ್ರಥನಿಗೆ. ರಾಜ ಒಬ್ಬಳು ಹೆಂಡತಿ ಕರೆದು ಕೊಡ್ತಾನೆ, ನೋಡು ಋಷಿಗಳು ಹಣ್ಣು ಕೊಟ್ಟಿದ್ದಾರೆ, ನೀನು ಇದನ್ನು ತಿಂದುಬಿಡು. ಇನ್ನೊಬ್ಬಳು ಹೆಂಡತಿ ತಕರಾರು ತಗಲು, ನಾನೇನು ಮಾಡಿದ್ದೆ, ಅವಳಿಗೆ ಮಾತ್ರ ಯಾಕೆ, ಏನು ಮಾಡಬೇಕು ಪಾಪ ರಾಜ. ಇಬ್ಬರು ಯೋಚನೆ ಮಾಡಿದ್ರು ಆ ಹೆಂಡತಿಯರು, ನನಗೂ ಆಗಬೇಕು ನಿನಗೂ ಆಗಬೇಕು ಪುತ್ರ, ಅದಕ್ಕೆ ಅರ್ಧ ಹೆಚ್ಚಿ ತಿಂದುಬಿಟ್ರಾಯ್ತು ಅಂತ ಹೆಚ್ಚಿ ತಿಂದುಬಿಟ್ಟಿದ್ರಂತೆ ಬೃಹದ್ರಥನ ಹೆಂಡತಿಯರು. ಕೆಲವು ದಿನಗಳಲ್ಲಿ ಗರ್ಭಿಣಿಯರಾದರು, ಮಗು ಹುಟ್ಟಿತು. ಹುಟ್ಟಿದ ಮಗು ಹೇಗಿತ್ತು ಅಂದರೆ ಅರ್ಧ ಎಸಳು ಹುಟ್ಟಿತ್ತಂತ. ಏನು ಮಾಡಬೇಕಿದನ್ನು, ಉಪಯೋಗಕ್ಕೆ ಬರಲಿಲ್ಲ ನಮಗೆ ಈ ಮಕ್ಕಳು ಅಂತ ಅರ್ಧ ಎಸಳನ್ನು ಅಲ್ಲಲ್ಲಿ ತಿಪ್ಪೆಗೆ ಎಸೆದ್ಬಿಟ್ರಂತೆ. ಆ ಬೃಹದ್ರಥ ಅಂದರೆ ಇವತ್ತಿನ ಮಗಧ ದೇಶ ಏನು ಬಿಹಾರ ಪ್ರಾಂತ, ಅದನ್ನು ರಾತ್ರಿ ಇಡೀ ಕಾಯ್ತಾ ಇದ್ದವಳು ಒಬ್ಬಳು ರಾಕ್ಷಸಿ ಇದ್ಲು. ಅವಳ ಹೆಸರು ಜರ ಅಂತ. ಅವಳಿಗೆ ಆಹಾರ ಬೇಕಿತ್ತು, ಹುಡುಕ್ತಾ ಬರ್ತಿದ್ದಾಳೆ. ಮಾಂಸದ ವಾಸನೆ ಬಂತಂತೆ ತಿಪ್ಪೆಯಲ್ಲಿ. ನೋಡ್ತಾಳೆ, ಒಂದು ಎಸಳು ಸಿಕ್ತವಳಿಗೆ. ಅಬ್ಬಾ ಒಳ್ಳೆ ಆಹಾರ ಆಯ್ತು ಇವತ್ತು ಅಂದ್ಕೊಂಡು ಎಲ್ಲಾದರೂ ಹೋಗಿ ಕೂತು ತಿನ್ನೋಣ ಅಂತ ರಾತ್ರಿ ನಿಶೀಥ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೆಜ್ಜೆ ಹಾಕ್ತಾಳೆ, ಇನ್ನೊಂದು ಎಸಳು ಸಿಕ್ತಂತೆ. ಅರೆ ಮಗುವಿನ ಒಂದು ಎಸಳು ಹೀಗಿದೆ, ಇನ್ನೊಂದು ಎಸಳಿದೆ, ಜೋಡಿಸೋಣೇನೋ ಅಂತ ಜೋಡಿಸ್ತಾಳೆ, ಒಳಗೆ ಜೀವ ಬಂದ್ಬಿಡ್ತು. ಬೇರೆ ಯಾರು ಜೀವ ಅಲ್ಲ, ದೇವದಾನವರ ಯುದ್ಧದಲ್ಲಿ ವಿಪ್ರಚಿತ್ತಿ ಅಂತ ವಾಯುವಿನಿಂದ ಹೊಡೆತ ತಿಂದಂಥ ರಾಕ್ಷಸನೇ ಈ ಒಂದು ಜೀವ ಕಳೆ ಅಂದರೆ ಆ
ಶರೀರದೊಳಗೆ ಸೇರಿಕೊಂಡ. ಆವಾಗ ಅದು ಜೀವ ಬಂದ ಕೂಡಲೇ ಜರಾ ರಾಕ್ಷಸಿ 2 ಎಸಳನ್ನು ಜೋಡಿಸಿದ್ರಿಂದ ಜರಾಸಂಧ ಅಂತ ಆಯ್ತಂತೆ. ಸುಮ್ಮನೆ ಆಗಿಲ್ಲ ಜರಾಸಂಧ ಅಂದರೆ. ಈತ ತಪಸ್ಸು ಮಾಡಿದ, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ನಾನು ಅವಧ್ಯನಾಗಬೇಕು ಅಂತ ವರ ಕೇಳ್ದ. ಎಲ್ಲರೂ ನನಗಿಂತ ಶ್ರೇಷ್ಠರು ಯಾರೂ ಇರಬಾರ್ದು, ನನಗೆ ಎಲ್ಲರೂ ವಶರಾಗಬೇಕು, ರಾಜರು, ರಾಜಕುಮಾರರು, ಸಾಮಂತರು ಎಲ್ಲರೂ ವಶರಾಗಬೇಕು ನನಗೆ ಅಂತ ವರ ಕೇಳ್ದ. ಸರಿ ಅಂತ ಬ್ರಹ್ಮ ವರ ಕೊಟ್ಟ. ಬ್ರಹ್ಮ ವರ ಕೊಟ್ಟದ್ರಿಂದ ಮತ್ತಷ್ಟು ಉನ್ಮತ್ತನಾದ. ಬೃಹದ್ರಥನ ಆಡಳಿತ ವಯಸ್ಸಾಗ್ತಾ ಈ ಜರಾಸಂಧನಿಗೆ ಬಂತು. ಅದಕ್ಕೆ ಇವನನ್ನು ಬಾರ್ಹದ್ರಥ ಅಂತ ಕರೆದ್ರಂತೆ. ನೋಡಿ, ಮಗಧ ದೇಶದ ಆಡಳಿತ ಎಲ್ಲ ಜರಾಸಂಧನ ಪಾಲಾಯಿತು. ಒಂದರ್ಥದಲ್ಲಿ ಆ ಕಾಲದ ನರಕ ಅಂತ ಇನ್ನೊಬ್ಬ ರಾಕ್ಷಸ ಇದ್ದ, ಕೇಳಿರ್ತೀವಿ ನಾವು. ಭೂಮಿಯ ಮಗ ಆತ, ನರಕಾಸುರ ಅಂತ. ಆ ನರಕ ಆಳ್ತಾ ಇದ್ದದ್ದು ಹಿಮಾಲಯದ ಪ್ರಾಂತದಲ್ಲಿ ಪ್ರಾಗ್ಜ್ಯೋತಿಷ ಅಂತ ಪಟ್ಟಣ ಇತ್ತು. ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಸುತ್ತಲೂ ದುರ್ಗಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದ. ಜಲದುರ್ಗ, ಗಿರಿದುರ್ಗ, ಶಸ್ತ್ರದುರ್ಗ ಅಂತ ದುರ್ಗಗಳನ್ನು ನಿರ್ಮಾಣ ಮಾಡಿ ಒಳಗಡೆಯಲ್ಲಿ ಆಡಳಿತ ನಡೆಸ್ತಿದ್ದ. ಎಷ್ಟು ಕೆಟ್ಟ ಆಡಳಿತ ಅಂದರೆ, ಭಾರತ ದೇಶದ ಯಾವ ರಾಜಕುಮಾರಿಯರೂ ಕೂಡ ವಿವಾಹ ಮಾಡಿಕೊಳ್ಳದೆ ಇದ್ದವರು ನನ್ನ ಭೋಗಕ್ಕಾಗಬೇಕು ಅಂತಿತ್ತಂತೆ. ಅಂಥ ನೀಚ ಕಾಮುಕ. ಹಾಗಾಗಿ ಆ ಕಾಲದ ದೊಡ್ಡ ದೊಡ್ಡ ರಾಜವಂಶಸ್ಥರ ಕುಮಾರಿಯರೆಲ್ಲ ಇನ್ನೊಬ್ಬ ರಾಜಕುಮಾರಿಗೆ ಮದುವೆ ಮಾಡಿಕೊಟ್ರೆ ವಂಶವೃದ್ಧಿ ಆಗಿಬಿಡುತ್ತದೆ, ಇವರೆಲ್ಲ ಮತ್ತೆ ಧರ್ಮದ ರಾಜ್ಯ ನಡೆಸ್ತಾರೆ ಅಂತ ನೀಚತನದಿಂದ ಒಂದು ಒಪ್ಪಂದ ಮಾಡಿಕೊಂಡಂತೆ ನರಕ ಜರಾಸಂಧನ ಜೊತೆಗೆ. ಏನು ಒಪ್ಪಂದ ಅಂದರೆ, ನೋಡು, ನಾನು ನೀನು ಇಬ್ಬರು ದೈತ್ಯರೇ, ನಮ್ಮ ಕೆಲಸ ಅಧರ್ಮ ಜಗತ್ತಿನಲ್ಲಿ ತಾಂಡವಾಡೋ ಹಾಗೆ ಮಾಡಬೇಕು. ಅನ್ಯಾಯ, ಭಯೋತ್ಪಾದನೆ, ದುರ್ನೀತಿ, ದುರಾಡಳಿತ, ದೇವದ್ವೇಷ, ಧರ್ಮದ್ವೇಷ, ವೇದದ್ವೇಷ, ಇದೇ ನಮ್ಮ ಅಜೆಂಡಾ. ಇದನ್ನು ಪೂರೈಸಬೇಕಾದ್ರೆ ಲೋಕದ ರಾಜ್ಯದ ಪ್ರಜೆಗಳು ನಮ್ಮ ಮಾತು ಸುಮ್ಮನೆ ಕೇಳಲ್ಲ. ಆಡಳಿತಾರೂಢರಾಗಿ ಬಿಟ್ಟರೆ ತಾನಾಗೆ ಎಲ್ಲರೂ ನಮ್ಮ ಮಾತುಗಳಿಗೆ ಬೆಲೆ ಕೊಡ್ತಾರೆ. ಅದಕ್ಕೆ ಎಲ್ಲ ರಾಜರು ನಮಗೆ ಕಪ್ಪ ಒಪ್ಪಿಸ್ಬೇಕು, ನಾವು ಅವರನ್ನೆಲ್ಲ ಆಳಬೇಕು, ನಾವು ಮಾಡಿದ್ದೇ ಶಾಸನ ಅಂತ ಆಗಬೇಕು ಅಂತ ಒಳ ಒಪ್ಪಂದ ಜರಾಸಂಧನಿಗೂ ನರಕಾಸುರನಿಗೂ ಆಯ್ತಂತೆ. ಆ ನರಕಾಸುರ ಸ್ತ್ರೀ ಕುಲವನ್ನು ನಾನು ನಾಶ ಮಾಡ್ತೇನೆ, ರಾಜಕುಮಾರರನ್ನೆಲ್ಲ ದೊಡ್ಡ ಯಾಗ ಮಾಡಿ ನಾನು ಬಲಿ ಕೊಟ್ಟು ನಾನು ನಾಶ ಮಾಡ್ತೇನೆ ಅಂತ ಜರಾಸಂಧ ಮಾಡಿಕೊಂಡಿದ್ದಂತೆ. ಹೀಗಾಗಿ ಜರಾಸಂಧನ ದುರಾಡಳಿತ ಮಗಧ ದೇಶ ಅವನ ರಾಜಧಾನಿಯಾಗಿತ್ತು, ಅಲ್ಲಿ ನಡೆಸ್ತಿದ್ದ. ಹಿಮಾಲಯದ ಪ್ರಾಂತ, ತಪ್ಪಲ ಪ್ರದೇಶದ ಋಷಿಮುನಿಗಳು, ಸಿದ್ಧರು, ಯೋಗಿಗಳು, ತಪಸ್ವಿಗಳು ನರಕಾಸುರನ ಆಡಳಿತದಿಂದ ಅವರು ತತ್ತರಿಸಿ ಹೋಗಿ ತಪಸ್ಸಿಗೆ ಭಗ್ನ ಆಗ್ತಾ ಇತ್ತು, ವಿಘ್ನ ಆಗ್ತಾ ಇತ್ತು. ಇದೊಂದು ಭೂಮಿಯ ಭಾರ. ಹೀಗೆ ನಡೆಯುವಾಗ ಒಮ್ಮೆ ಜರಾಸಂಧನಿಗೆ 2 ಮಕ್ಕಳಿದ್ದರು, ಹೆಣ್ಣುಮಕ್ಕಳು. ಅವಳ ಹೆಸರು ಅಸ್ಥಿ, ಮತ್ತೊಬ್ಬಳು ಪ್ರಾಸ್ತಿ ಅಂತ. ಅವರು ವಿಹಾರ ಮಾಡ್ತಾ ಅರಮನೆ ಮೇಲೆ ನಿಂತಿದ್ರಂತೆ. ಮಥುರಾಪಟ್ಟಣದಲ್ಲಿ ಯಾದವರ ರಾಜಧಾನಿ ಮಥುರಾಪಟ್ಟಣ. ಯಾದವರ ರಾಜ ಉಗ್ರಸೇನ ಅಂತಿದ್ದ. ಉಗ್ರಸೇನನ ಹೆಂಡತಿಯಲ್ಲಿ ಕಂಸ ಅಂತ, ಕಂಸ ಹುಟ್ಟಿ ಬಂದಿದ್ದ. ಕಂಸ ಯಾರು? ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಅಂತ ಒಬ್ಬ ಇದ್ದಂತೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನ ಸಂತತಿ ಆತ. ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನ ಸಂತತಿಯಲ್ಲಿ ಹುಟ್ಟಿದವ. ದೇವಾಸುರ ಯುದ್ಧದಲ್ಲಿ ಸೋಲನುಭವಿಸಿ ಸಿಟ್ಟಿನಿಂದ ಉಗ್ರಸೇನನ ಮನೆ ಒಳಗೆ ಹುಟ್ಟಿದ್ದ. ಕಾಲನೇಮಿ ಅವನೇ ಕಂಸನಾಗಿ ಹುಟ್ಟಿದವ. ಮಂತ್ರಿಯ ಜೊತೆಗೂಡಿಕೊಂಡು ಆಕಾಶ ಮಾರ್ಗವಾಗಿ ಎಲ್ಲೋ ಊರಿನಿಂದ ಊರಿಗೆ ಹೊರಟಿದ್ದ. ಹಣಿಕೆ ಹಾಕಿ ನೋಡ್ತಾನೆ ಕೆಳಗಡೆ, ಅಸ್ಥಿ ಪ್ರಾಸ್ತಿಯರು ಬಹಳ ಸುಂದರಿಯರಾಗಿ ಕಂಡ್ರಂತವನಿಗೆ. ನೀಚತನ ಎಷ್ಟು ನೋಡಿ! ಜರಾಸಂಧನ 2 ಮಕ್ಕಳನ್ನು ಕಂಸ ಕಣ್ಣು ಹಾಕಿದ. ಹಿಂದೂ ಮುಂದು ವಿಚಾರ ಮಾಡದೆ ಆಕಾಶ ಮಾರ್ಗವಾಗಿ ಹೋಗ್ತಿದ್ದ ಕಂಸ ಕೆಳಗಿಳಿದು ನೇರ ಅವರಿಬ್ಬರನ್ನು ಎತ್ತುಕೊಂಡು ಮಥುರಾಪಟ್ಟಣಕ್ಕೆ ಬಂದ್ಬಿಟ್ಟು. ಎಷ್ಟು ಸಿಟ್ಟು ಬಂತು ಅಂತೀರಿ ಜರಾಸಂಧನಿಗೆ! ಯಾದವರ ಕುಲನೇ ಇಲ್ಲ ಅನಿಸ್ಬಿಡ್ತೇನೆ ಅಂತ ಶುರು ಮಾಡಿದ. ಜರಾಸಂಧನಿಗೆ ಒಬ್ಬ ಮಂತ್ರಿ ಇದ್ದ, ಅವನು ಬುದ್ಧಿವಂತ ಸ್ವಲ್ಪ. ಹೇಳಿಕೊಟ್ಟ, ಬುದ್ಧಿನ ಸಿಟ್ಟಿನ ಕೈಗೆ ಕೊಡಬೇಡುವ ಜರಾಸಂಧ, ಹೇಳಿ ಕೇಳಿ ಕಂಸಾವ ಯಾದವರ ರಾಜ ಆಗ್ತಾನೆ,
ಉಗ್ರಸೇನನ ಮಗ, ನೀನು ದೈತ್ಯ ಅವನು ದೈತ್ಯ, ಯಾಕೆ ಹಳೆತನ ಮಾಡ್ಕೋಬಾರ್ದು ಅಂದ್ಬಿಟ್ಟ. ಇದು ನೋಡಿ, ಇದೆಲ್ಲ ಹಿಂದೆಲ್ಲ ನಡೀತಾ ಇದ್ದ ವಿಚಿತ್ರವಾದ ವ್ಯವಸ್ಥೆ. ನಿಂದು ಅದೇ ಸ್ವಭಾವ, ಅವನದು ಅದೇ ಸ್ವಭಾವ. ಈಗೆಲ್ಲ ಹಾಗೆ ಅಲ್ವೇ? ನೀವು ಬಿಸ್ನೆಸ್ ಮಾಡ್ತೀರಿ, ಅವರು ಬಿಸ್ನೆಸ್ ಮಾಡ್ತಾರೆ, ಹೀಗೆ ಕನ್ಯಾದಾನ ಮಾಡಿಬಿಟ್ಟ. ಹೋಲಿ ಬಿಡು, ಯಾಕೆ ಜಗಳ ಆಡೋದು ಅಂತ ಕಂಸ ತನ್ನ ಅಳಿಯನನ್ನು ಮಾಡ್ಕೊಳ್ಳಿಕ್ಕೆ ಮನಸ್ಸಿಲ್ಲದೆ ಹೋದರೂ ಇಬ್ಬರೂ ಅಸುರರೇ ಅನ್ನೋ ಕಾರಣಕ್ಕೆ ಅಸ್ಥಿ ಪ್ರಾಸ್ತಿಯರನ್ನು ಅಪಹರಿಸ್ಕೊಂಡು ಹೋದ ಕಂಸನ ಬಗ್ಗೆ ಏನೂ ವಿರೋಧ ಮಾಡದೆ ಒಪ್ಕೊಂಡಿದ್ದ. ಹಾಗಾಗಿ ಜರಾಸಂಧನಿಗೆ ಕಂಸ ಅಳಿಯನಾದ. ಅಳಿಯ ಕಂಸ ಏನು ಸಾಮಾನ್ಯ ಅಲ್ಲ, ಅವನಷ್ಟು ನೀಚ ಇನ್ನೊಬ್ಬನಿರಲಿಲ್ಲಂತ. ನರಕಾಸುರ ಕಾಮುಕ ನೀಚ, ಜರಾಸಂಧ ಮೋಹ, ಭಾರೀ ಮೋಹ ಅವನಿಗೆ, ಭಾರಿ ಅಭಿಮಾನ, ಬಹಳ ದೊಡ್ಡ ಶತ್ರು ಜಗತ್ತಿಗಾತ. ಕಂಸ ಇವನೊಬ್ಬ ಕಾಮದ ಪ್ರತೀಕ. ಕಾಮ ಅಂದರೆ ಕಾಲನೇಮಿ ಅಂತ ಅರ್ಥ. ಅತಿ ಕಾಮುಕ, ದುರಾಡಳಿತ ನಡೆಸೋದ್ರಲ್ಲಿ ಅವನು ಎತ್ತಿದ ಕೈಯೇ ಕಂಸ. ಹೀಗಾಗಿ ಭಾರತ ದೇಶದ ಮಥುರಾ ಪಟ್ಟಣದ ಪ್ರಾಂತ ಯಾದವರ ರಾಜಧಾನಿ ಕಂಸನ ಅಧೀನ ಆಗಿ ನರಳುತ್ತಾ ಇದೆ. ಬಿಹಾರ ಅನಿಸ್ಕೊಂಡ ಮಗಧ ದೇಶ ಅದು ನರಳುತ್ತಾ ಇದೆ. ಪ್ರಾಗ್ಜ್ಯೋತಿಷಪುರದಿಂದ ಹಿಮಾಲಯ ಪಟ್ಟಣ ನಡುಗ್ತಾ ಇದೆ. ಇಷ್ಟರ ಮಧ್ಯದಲ್ಲಿ ಕೊಲ್ಹಾಪುರ ಅಂತ ಇವತ್ತು ನಾವು ಅದನ್ನು ಹೆಸರಿಸ್ತೇವೆ. ಅಂದಿನ ಕಾಲದಲ್ಲಿ ಅದನ್ನು ಶೃಗಾಲ ವಾಸುದೇವಪುರ ಅಂತ ಕರೀತಿದ್ರಂತ. ವಸುದೇವ ಬೇರೆ ಬೇರೆ ಪಟ್ಟಣಗಳಿಗೆ ಸಂಚಾರ ಮಾಡ್ತಿದ್ದ. ಅವನು ಒಮ್ಮೆ ಇಲ್ಲಿಗೆ ಬಂದಿದ್ದಾನೆ. ಕರವೀರಪುರ ಅಂತ ಉಲ್ಲೇಖ ಮಾಡ್ತಾರೆ ಅದನ್ನು. ಅಲ್ಲಿಗೆ ಬಂದಾಗ ಅಲ್ಲಿಯ ರಾಜ ತನಗೆ ಗಂಡು ಸಂತತಿ ಇರಲಿಲ್ಲ. ವಸುದೇವನಿಗೆ ಕೇಳ್ಕೊಂಡಂತೆ, ನೀನು ಹೇಗಿದ್ದರೂ ಶೂರಸೇನನ ವಂಶದಲ್ಲಿ ಬಂದಾತ, ನಿನಗೊಂದು ಕನ್ಯಾದಾನ ಮಾಡ್ತೇನೆ, ನನ್ನ ಮಗಳನ್ನು ಕೊಡ್ತೇನೆ, ಮಗಳಲ್ಲಿ ಹುಟ್ಟೋ ಮಗು ನಂದಾಗಬೇಕು ಅಂದಂತ. ವಸುದೇವ ಹಾಗಿದ್ದ ಆತ. ಆಯಿತು ಅಂತ ಒಪ್ಪಿಕೊಂಡು ವಿವಾಹ ಮಾಡಿಕೊಂಡ. ಇದನ್ನು ಪುತ್ರಿಕಾ ಪುತ್ರ ನ್ಯಾಯ ಅಂತ ಕರೀತಾರೆ. ಪುತ್ರಿಕಾ ಧರ್ಮದಂತೆ ವಸುದೇವನಿಗೆ ಕರವೀರಪುರದ ರಾಜ ಮಗಳನ್ನು ಕೊಟ್ಟು ಕನ್ಯಾದಾನ ಮಾಡಿದ. ವಸುದೇವನ ಮಗನಾಗಿ ಹುಟ್ಟಿದ ಒಬ್ಬ, ಅವನೇ ಅಸುರ. ಅವನಿಗೆ ವಸುದೇವನ ಮಗನಾದದ್ದಕ್ಕೆ ವಾಸುದೇವ ಅಂತ ಹೆಸರಿಟ್ಟನಂತೆ. ಆದರೆ ದುರ್ಬುದ್ಧಿ ಬಹಳ ಅವನಿಗೆ. ಅದಕ್ಕೆ ಅವನಿಗೆ ಅನಿವಾರ್ಯವಾಗಿ ಶೃಗಾಲ ಅಂತ ಕರೆದ್ರು. ಸಂಸ್ಕೃತದಲ್ಲಿ ಶೃಗಾಲ ಅಂದರೆ ನರಿ ಅಂತ ಅರ್ಥ. ನೋಡಿ, ಅವನು ಒಬ್ಬ ಅಸುರ. ಅವನಿಂದ ಕರವೀರಪುರ, ಶೃಗಾಲ ವಾಸುದೇವಪುರ ಎಲ್ಲ ಅಧರ್ಮದಿಂದ ತಾಂಡವಾಡೋ ಹಾಗಾಯ್ತಂತೆ. ಇದು ಕೊಲ್ಹಾಪುರದ ಕಥೆ. ಇಲ್ಲಿಯ ಸುತ್ತಲೂ ಪ್ರಾಂತ ಎಲ್ಲ ಅವನಿಂದ ನಲಗುತ್ತಾ ಇದೆ. ಹೀಗೆ ಕಾಶಿ ಪಟ್ಟಣದಲ್ಲಿ ಒಬ್ಬ ಇದ್ದ, ಕಾಶಿರಾಜನ ಮಗನಾದ. ಅವನಿಗೆ ಪೌಂಡ್ರಕ ಅಂತ ಹೆಸರು. ಅವನಂತೂ ಯಜ್ಞ, ಯಾಗ, ಹೋಮ, ಧರ್ಮ, ವೇದ, ಗೋವುಗಳು ಎಲ್ಲ ನಾಶ ಮಾಡಿಬಿಡ್ತಾನೆ. ಮಹಾ ನೀಚ. ಅವನು ವೇನ ಅನ್ನೋ ಅಸುರ. ಅವನೇ ಪೌಂಡ್ರಕ ಅಂತಾಗಿ ಹುಟ್ಟಿದ್ದ. ಕಾಶಿ ರಾಜ್ಯ ವೇನನಿಂದ ಅಂದರೆ ಪೌಂಡ್ರಕನಿಂದ ನಲಗುತ್ತಾ ಇದೆ. ಇಡೀ ಭಾರತದ ಯಾವ್ಯಾವ ಪ್ರಾಂತಗಳನ್ನು ನೋಡ್ತಿದ್ದೀರಿ, ಆ ಕಾಲದ ರಾಜರು ಧರ್ಮದಿಂದ ಆಡಳಿತ ನಡೆಸ್ತಿದ್ದ ಸಂಸ್ಥಾನಗಳೆಲ್ಲ ಅಸುರರ ವಶವಾಗ್ತಾ ಇತ್ತಂತೆ. ಭಾರತದ ಪ್ರಮುಖವಾದ ರಾಜ್ಯ ಅಂದರೆ ಹಸ್ತಿನಾವತಿ, ಕುರುವಂಶದ ರಾಜಧಾನಿ. ಧೃತರಾಷ್ಟ್ರ ಅಂತಿದ್ದ ಗಾಂಧಾರಿ, ಅವರಿಬ್ಬರ ಗರ್ಭದೊಳಗೆ ಪ್ರವೇಶ ಮಾಡ್ತಾನೆ. ಈಗೇನು ಕಲಿಯುಗ ಅಂತೇವೆ, ಅದೇ ಕಲಿನೇ ಗಾಂಧಾರಿ ಒಳಗೆ ಪ್ರವೇಶ ಮಾಡಿದ. 100 ಜನ ಮಕ್ಕಳನ್ನು ಹಡಿದ್ರೆ ಗಾಂಧಾರಿ ಮೊದಲನೇವನೇ ಹುಟ್ಟಿದ ಕಲಿ ಅವನೇ ದುರ್ಯೋಧನ ಅಂತಾದ. ದುರ್ಯೋಧನ ಮಗನಾಗಿ ದುಶ್ಯಾಸನ, ಮಗ ಅಲ್ಲ ತಮ್ಮನಾಗಿ ದುಶ್ಯಾಸನ ಅಂತ ಹುಟ್ಟಿದ. ಅವನು ಎರಡನೇವನು ಧೃತರಾಷ್ಟ್ರನಿಗೆ. ಹಿಂದಿನ ರಾಮಾಯಣ ಕಾಲದಲ್ಲಿ ರಾವಣನಿಗೆ ಹುಟ್ಟಿದಂಥ ಮಗ ಇಂದ್ರಜಿತ್, ಅವನೇ ಒಂದು ರೂಪದಿಂದ ದುಶ್ಯಾಸನ ಅಂತಾಗಿ ಮರುಕಳಿಸಿ ಬಂದಿದ್ದಂತೆ. ಹೀಗೆ ದುಶ್ಯಾಸನ, ದುರ್ಯೋಧನ, ದುಶ್ಯಲ ಎಲ್ಲ ದುರ್ ಅಂತ ಬರ್ತದೆಲ್ಲ ಅವ್ರ ಮಕ್ಕಳಂತೆ. ಅವರೆಲ್ಲರೂ ಅಸುರರೇ. ದೇವದಾನವರ ಯುದ್ಧದಲ್ಲಿ ಹುಟ್ಟಿದವರು, ಅಲ್ಲಿ ಬಂದವರು, ಸೋತವರು, ಇಲ್ಲಿ ಪುನಃ ಹುಟ್ಟಿ ಬಂದ್ರಂತೆ. ಹೀಗೆ ಹಂಸ, ಡಿಬಿಕಾ ಅಂತಿಬ್ಬರಿದ್ದರು. ಜರಾಸಂಧನ ಬಲಗೈ ಅವರಿಬ್ಬರು ಆಗಿದ್ದರು. ಜರಾಸಂಧ ಏನೇ ಅನ್ಯಾಯ ಮಾಡಬೇಕು, ಹೊಡಿಬೇಕು, ಇನ್ನೊಬ್ಬರಿಂದ ರಾಜ್ಯ ಕಿತ್ತುಕೊಳ್ಬೇಕು, ಹಣ ಸಂಪಾದಿಸಬೇಕು ಅಂದರೆ ಇವರಿಬ್ಬರನ್ನ ಬಿಟ್ಟು ಕಳಿಸ್ತಿದ್ದ, ಹಂಸ ಮತ್ತು ಡಿಬಿಕಾ ಅಂತ. ಹೀಗೆ ಕೃಷ್ಣನ ಸೋದರತ್ತೆ ಮಕ್ಕಳಿಬ್ಬರು ಹುಟ್ಟಿದರು. ರಾವಣ, ಕುಂಭಕರ್ಣರಾದವರು ಮಹಾಭಾರತ ಕಾಲದಲ್ಲಿ ಅವರೇ ಶಿಶುಪಾಲ, ಇನ್ನೊಬ್ಬ ದಂತವಕ್ತ್ರ ಅಂತ. ಚೇದಿ ದೇಶದ ರಾಜನಿಗೆ
ಜರಾಸಂಧನ ಜೊತೆಗೆ ಭಾರಿ ಒಡೆತನ ಇತ್ತು, ಬಹಳ ಸಂಬಂಧ ಇತ್ತು. ಹಾಗಾಗಿ ಅವನಿಗೆ ಹುಟ್ಟಿದ ಚೇದಿ ದೇಶದ ಮಗನನ್ನು ಜರಾಸಂಧನಿಗೆ ಉಡುಗೊರೆಯಾಗಿ ಕೊಟ್ಟನಂತೆ ಒಂದು ಮಗುವನ್ನು. ನನಗೊಂದು ಮಗು ಹುಟ್ಟಿದೆ, ನೀನೇ ಬೆಳೆಸು ಅಂತಂದ. ಜರಾಸಂಧ ಅಂದ, ಏನು ಈ ಮಗ ಭಾರಿ ಪರಾಕ್ರಮಿ ಇದ್ದಾನೆ, ನಾನೇ ಬೆಳೆಸ್ತೇನೆ, ಹೆಸರು ನಾನೇ ಇಡ್ತೇನೆ ಅಂತ ಹೇಳಿ ಅವನಿಗೆ ಶಿಶುಪಾಲ ಅಂತ ಇಟ್ಟನಂತೆ ಜರಾಸಂಧನಿಗೆ. ಯಾಕೆ ಶಿಶುವಾಗಿದ್ದಾಗಿಂದ ನಾನೇ ಪಾಲನೆ ಮಾಡಿದ್ದೇನೆ ಅಂತ ಲೋಕ ಎಲ್ಲ ತಿಳಿಲಿ ಅಂತ. ಹಿಂದಿನ ಜನ್ಮದ ರಾವಣ ಜರಾಸಂಧನ ಮನೆ ಒಳಗೆ ಹುಟ್ಟಿ ಬೆಳೆದ ಅಷ್ಟೇ, ಹುಟ್ಟಿದ್ದು ಚೇದಿ ದೇಶದಲ್ಲಿ. ಅದಕ್ಕೆ ಅವನಿಗೆ ಚೈದ್ಯ ಅಂತ ಕರೀತಾರೆ. ಶಿಶುಪಾಲ ಬೆಳೆಸಿದ್ದಕ್ಕೆ, ಜರಾಸಂಧ ಬೆಳೆಸಿದ್ದಕ್ಕೆ ಅವನಿಗೆ ಶಿಶುಪಾಲ ಅಂತ ಹೆಸರಿಟ್ಟಿದ್ದಾರೆ. ಹೀಗೆ ದಂತವಕ್ತ್ರ ಅಂತ ಹುಟ್ಟಿದ್ದ, ಅವನು ಕೃಷ್ಣನ ಸೋದರತ್ತೆಯ ಮಗನಾಗೆ ಹುಟ್ಟಿದ್ದ. ಹೀಗೆ ಎಲ್ಲೆಲ್ಲಿ ನೀವು ಆ ಕಾಲದ ರಾಜರ ವಂಶಗಳು ಅಂತ ನೋಡ್ತೀರಿ, ಅವನ್ನು ಬುದ್ಧಿಪೂರ್ವಕವಾಗಿ ಎಲ್ಲ ದೈತ್ಯರು ಭೂಮಿಗೆ ಭಾರಭೂತರಾಗಿ ಬಂದು ಧರ್ಮ ನಾಶ ಮಾಡಬೇಕು ಅಂಥೇಳಿ ಸಂಚು ರೂಪಿಸೇ ಹುಟ್ಟಿದ್ರಂತೆ ಮಹಾಭಾರತ ಕಾಲದ. ಇದು ಸತ್ಯದ ಕಥೆ. ಸುಮ್ಮನೆ ಏನೋ ಮಹಾಭಾರತ ಕೃಷ್ಣನ ಕಥೆ ಕೇಳುವಾಗ ಇದೆಲ್ಲ ಆಕ್ಸಿಡೆಂಟ್ ಅಂತ ಬಹಳ ಜನ ಇಂಗ್ಲೀಷ್ನಲ್ಲಿ ಬರೆದಿಟ್ಟಿದ್ದಾರೆ ಕಥೆಗಳನ್ನು. ಅವು ಪ್ರಮಾಣದಿಂದ ಕೂಡಿದ್ದಲ್ಲ. ನೈಜ ಕಥೆ ಅಂದರೆ ದೇವದಾನವರ ಯುದ್ಧ ನಡೆದಾಗ ಯಾವೆಲ್ಲ ದಾನವರು ಸೋಲನುಭವಿಸಿ ಸಿಟ್ಟಿನಿಂದ, ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿನಿಂದ ದೇವತೆಗಳ ಮೇಲೆ, ದೇವರ ಮೇಲೆ, ಧರ್ಮದ ಮೇಲೆ, ನಾವಿಲ್ಲಿದ್ದರೆ ಇವರನ್ನು ಸೋಲಿಸ್ಲಿಕ್ಕೆ ಆಗಲ್ಲ, ಭೂಮಿಯಲ್ಲಿ ಹೋಗಿ ರಾಜರ ವಂಶದಲ್ಲಿ ರಾಜಕುಮಾರರಾಗಿ ಹುಟ್ಟಿ ಆ ರಾಜರನ್ನು ಕೆಳಗಿಳಿಸಿ ನಾವೇ ಆಡಳಿತ ಅನುಭವಿಸುವಂತಾಗಿ ಎಲ್ಲ ಪ್ರಜೆಗಳನ್ನು ಅಧರ್ಮ ಮಾರ್ಗಕ್ಕೆ ತಳ್ಳಿ ನಾವು ನಮ್ಮ ಸ್ವಾರ್ಥ ಮೆರಿಬೇಕು. ಆಗೇನಾದರೂ ಒಂದು ವೇಳೆ ದೇವರು ದೇವತೆಗಳು ಭೂಮಿಗೆ ಬಂದರೆ ವರಬಲದಿಂದ ಅವರನ್ನು ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಭೂಮಿಗೆ ಬಂದಿದ್ರಂತೆ ಅಸುರರೆಲ್ಲ. ಇದು ಮಹಾಭಾರತದ ಕಥೆ. ಕೃಷ್ಣನ ಕಥೆ ಕೇಳಬೇಕಾದ್ರೆ ಮೊದಲು ನಮಗಿರಬೇಕಾದ ತಿಳುವಳಿಕೆ. ಇಷ್ಟು ಆದಾಗ ಮತ್ತು ಭೂಮಿ ನಲಗದೇ ಇರ್ತದ ಹೇಳ್ರಿ? ಭೂಮಿಗೆ ಭಾರ ಆಗದೆ ಇರ್ತದ? ನಾನು ಈಗೆಲ್ಲ ಹೇಳಿದ್ದೆಲ್ಲ ಈ ರಾಕ್ಷಸರು ಹಿಂಗೆ ಹುಟ್ಟಿದ್ರು ಅಂತ ಇದೆಲ್ಲ ಮೇಲ್ಮನೆ ಶಾಸಕರ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಈಗೆಲ್ಲ ಎರಡು ಮನೆಯಲ್ಲೇನು, ಮತ್ತೆ ಕೇಂದ್ರ ಬೇರೆ ರಾಜ್ಯ ಬೇರೆ. ಕೇಂದ್ರ ಶಾಸಕರದ್ದಷ್ಟೇ ಹೇಳಿದೆ. ಇನ್ನು ಈ ಶಕಟ, ಪೂತನ, ತೃಣಾವರ್ತ ಇವರೆಲ್ಲ ಪಂಚಾಯತ್ ಲೆವೆಲ್ ಅಧ್ಯಕ್ಷರಾಗಿದ್ದರು ಅಂತ. ಈ ಪಂಚಾಯತ್ ಎಲೆಕ್ಷನ್ ಅಂತ ನಡೀತದೆ ನೋಡ್ರಿ, ಅಲ್ಲಿ ತಲೆ ಒಡೆದು ಇಲ್ಲಿ ತಲೆ ಒಡೆದು ಅವನಿಗೆ ದುಡ್ಡು ಕೊಟ್ಟು ಅಂತೂ ಅಲ್ಲ, ಯಾರು ಅಂತಲ್ಲ, ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ, ಪೂತನ ಶಕಟ ಎಲ್ಲ ಹಂಗೆ ಇದ್ದರು ಅಂತ ಅರ್ಥ. ಅವು ಸಣ್ಣ 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 ಅಲ್ಲಲ್ಲಿ ಹಳ್ಳಿಗಳಲ್ಲಿ, ಗುಡ್ಡ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶ ಅಂಥವೆಲ್ಲ ಅವರೆಲ್ಲ ಅವ್ರು ತಮ್ಮ ಆಡಳಿತ ನಡೆಸ್ತಿದ್ರಂತ. ಇನ್ನು ಬಕ, ಕಿರ್ಮೀರ, ಕೀಚಕ ಇವರೆಲ್ಲ ಒಂದು ಕಡೆ ತಮ್ಮ ಆಡಳಿತ ನಡೆಸಲಿಕ್ಕೆ ಅವರೊಂದು ರೀತಿ ಹಿಡಿಂಬ, ಇವರೊಂದು ಕಾಡುಗಳನ್ನೆಲ್ಲ ತಾವು ಆಕ್ರಮಣ ಮಾಡಿಕೊಂಡಿದ್ರು. ಹೀಗೆಲ್ಲ ಆಕ್ರಮಣ ಮಾಡಿಕೊಂಡು ಇವಾಗ ನೋಡಿದಿರಿ ನಾವು, ಒಂದು ದೇಶದ ಒಂದು ಗಡಿ ಭಾಗದಲ್ಲಿ ಒಂದಿಷ್ಟು ಜನ ಆತಂಕವಾದಿಗಳಿದ್ದರೆ ಏನೆಲ್ಲ ಆತಂಕ ಆಗ್ತಾ ಇದೆ. ಭಾರತ ದೇಶದ ಪ್ರತಿ ರಾಜ್ಯಗಳಲ್ಲಿಯೂ ಅವರೇ ರಾಜಕುಮಾರರಾಗಿ ಹುಟ್ಟಿ ಗೊತ್ತೇ ಆಗದಂತೆ ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ಶುರು ಮಾಡಿದರೆ ಏನು ಆತಂಕ ಆಗಿರಬೇಡ ಹೇಳ್ರಿ ಸಜ್ಜನರಿಗೆ? ಊಹಿಸ್ಲಿಕ್ಕೆ ಸಾಧ್ಯನಾ ನಿಮ್ಮ ಕೈಯಲ್ಲಿ? ಇಷ್ಟು ಪರಿಯಿಂದ ಆಡಳಿತ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಶುರು ಆಯಿತು. ಎಲ್ಲಿ ನೋಡ್ತಿರಲ್ಲಿ ಹಿಂಸೆ, ಎಲ್ಲಿ ನೋಡ್ತಿರಲ್ಲಿ ಎಲ್ಲರನ್ನ ಪ್ರಜೆಗಳನ್ನು ಶೋಷಣೆ ಮಾಡೋದು, ಧರ್ಮವನ್ನು ನಾಶ ಮಾಡೋದು, ಅವರವರ ವ್ಯಕ್ತಿತ್ವಕ್ಕೆ ಯಾವ ರೀತಿ ಬೇಕಾದರೂ ಕುತ್ತು ತರೋದು, ಇಂಥವೆಲ್ಲ ನಡೀತಾ ಇದೆ. ಆವಾಗ ಭೂಮಿ ಗೋರೂಪಳಾಗಿ ವಿಷ್ಣುವಿನ ಬಳಿಗೆ ಹೋಗ್ತಾಳೆ. ಬ್ರಹ್ಮ, ಶಿವ, ಇಂದ್ರಾದಿ ದೇವತೆಗಳ ಬಳಿಗೆ ಹೋಗ್ತಾಳೆ. ಕ್ಷೀರ ಸಮುದ್ರ ತೀರದಲ್ಲಿ ಬಂದು ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ನೀನು ಅವತಾರ ಮಾಡಬೇಕಪ್ಪ, ನೀನಿಲ್ಲದೆ ಭೂಮಿಯಲ್ಲಿ ಆಡಳಿತ ಮತ್ತು ಧರ್ಮದ ಆಡಳಿತ ನಡೀಲಿಕ್ಕೆ ಆಗ್ತಾ ಇಲ್ಲ, ನೀನೇ ಬರಬೇಕು ಅಂದಾಗ ಭಗವಂತ ವರ ಕೊಟ್ಟ, ಆಶ್ವಾಸನೆ ಕೊಟ್ಟ. ತಾನೇ ವಸುದೇವ ದೇವಕಿಯರನ್ನು ನಿಮಿತ್ತ ಮಾಡಿಕೊಂಡು ಅವತರಿಸ್ತೇನೆ, ನನಗಿಂತ ಮೊದಲು ನನ್ನ ನಂತರನೂ ದೇವತೆಗಳೂ ಭೂಮಿಯಲ್ಲಿ ಅವತಾರ ಮಾಡಲಿ, ಅವರೂ ಅವತರಿಸಲಿ, ನಾನೂ ಅವತಾರ ಮಾಡ್ತೀನಿ, ಇಬ್ಬರೂ ಸೇರಿಯೇ ಆಡಳಿತವನ್ನು ಸರಿದಾರಿಗೆ ತರೋಣ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ.
ಧರ್ಮದ ಸ್ಥಾಪನೆ ಮಾಡಬೇಕು. ಧರ್ಮದ ಸ್ಥಾಪನೆ ಆಗಬೇಕಾದ್ರೆ ನಾನೂ ಬರ್ತೇನೆ, ನನ್ನ ಜೊತೆಗೆ ನನ್ನ ಸೇವೆ ಮಾಡಲಿಕ್ಕೆ ನೀವೂ ಬರ್ರಿ ಅಂತ ಇಷ್ಟು ಎಲ್ಲ ದೇವತೆಗಳಿಗೆ ಆಶ್ವಾಸನೆ ಕೊಟ್ಟು ತಾನು ದೇವಕಿಯ ಗರ್ಭದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಕಥೆ. ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ ನಿಮ್ಮ ಹತ್ರ. ಕಾಲಕ್ಕನುಗುಣ ವಿಸ್ತಾರ ಮಾಡಿದರೆ ಮಹಾಭಾರತ ಎಲ್ಲ ಹೇಳಬೇಕಿಲ್ಲಿ. ಆ ರೀತಿ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡಿ, ಸ್ವಾಮಿ ಇಲ್ಲಿಲ್ಲಿ ಇಂಥವ್ರು ಹುಟ್ಟಿದ್ರಿಂದ ಇವರನ್ನು ನಾಶ ಮಾಡಬೇಕು, ಅಲ್ಲಲ್ಲಿ ಸಜ್ಜನರೂ ಹುಟ್ಟಿದ್ದಾರೆ, ಇಷ್ಟರ ಮಧ್ಯದಲ್ಲಿ ದೇವತೆಗಳು ಹುಟ್ಟಿದ್ರಂತೆ ಭೂಮಿಯಲ್ಲಿ, ಅವರಿಗೆಲ್ಲ ಒಂದು ಒಳ್ಳೊಳ್ಳೆ ಪದವಿಯಲ್ಲಿರೋರು ಏನೇನೋ ತಪ್ಪು ಮಾಡಿ ಭೂಮಿಗೆ ಹುಟ್ಟಿದ್ದಾರೆ. ಕೆಲವರು ವೃಕ್ಷಗಳಾಗಿದ್ದಾರೆ, ಕೆಲವರು ಇನ್ನೆಲ್ಲೋ ಹುಟ್ಟಿ ಬಂದಿದ್ದಾರೆ, ಅವರನ್ನೆಲ್ಲ ದೇವಲೋಕಕ್ಕೆ ಕಳಿಸ್ಬೇಕಲ್ಲ, ಆ ಕೆಲಸನೂ ಆಗಬೇಕಾಗಿದೆ, ನೀನು ಅವತಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ಭಗವಂತ ಸ್ವೀಕರಿಸಿದ. ಸಿಂಹ ಮಾಸದಲ್ಲಿ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ರಾತ್ರಿ ಚಂದ್ರೋದಯವನ್ನು ತನ್ನ ಅವತಾರದ ಕಾಲ ಅಂತ ಆರಿಸ್ಕೊಂಡಂತೆ. ನಾವು ನೀವು ಹುಟ್ಟಿದಾಗೆ ಕೃಷ್ಣ ಹುಟ್ಟಲ್ಲ ಅಂತದೆ ಭಾಗವತ. ಜನ್ಮ ಕರ್ಮ ಚ ಮೇ ದಿವ್ಯಂ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಾನು ಹೇಗೆ ಅವತರಿಸಿದೆ ಅಂತ ನೀನು ತಿಳಿದ್ರೆ ನಿನ್ನನ್ನು ಮತ್ತೆ ಭೂಮಿಯಲ್ಲಿ ಹುಟ್ಟಿಸಲ್ಲ ಅಂತಾನೆ. ದೇವರ ಅವತಾರವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಅವನಿಗೆ ಗರ್ಭದ ವಾಸ ಇಲ್ಲ. ಅರ್ಥ ನಮ್ಮ ನಿಮ್ಮಂತೆ ಶುಕ್ಲ ಶೋಣಿತ ರಕ್ತದಿಂದ ಅವನ ದೇಹ ಬೆಳವಣಿಗೆ ಆದದ್ದಲ್ಲ. ಅವನ ಗರ್ಭದೊಳಗಿದ್ದಾನೆ, ಆದರೆ ಪ್ರಾಕೃತನಲ್ಲ, ಪ್ರಕೃತಿಯ ಸಂಪರ್ಕ ಇಲ್ಲ, ಆದರೂ ಗರ್ಭದೊಳಗಿರ್ತಾನೆ. ಹೇಗಿದ್ದ ಅದನ್ನು ಹೇಳ್ತಾರೆ ಭಾಗವತದೊಳಗೆ. ಗರ್ಭದೊಳಗಿರುವಾಗಲೇ ಭಗವಂತ ಹೊರಗೆ ಶೇಷನ ಮೇಲೆ ಹೇಗೆ ಮಲಗಿದಾನೋ ಹಾಗೇ ಮಲಗಿದ್ದಂತೆ. ಶೇಷನ ಮೇಲೆ ಮಲಗಿದಾಗ ಯಾವುದಾದ್ರೂ ರಕ್ತದ ಸಂಪರ್ಕ ಇದೇನೆ, ಗರ್ಭದೊಳಗಿದ್ದಾಗಲೂ ಅಷ್ಟೇ ಪರಿಶುದ್ಧನಾಗಿದ್ದಾನಂತೆ. ಹೀಗೆ ಪರಿಶುದ್ಧನಾದ ಭಗವಂತನಿಗೆ ಕಾಲವೂ ಅವನಧೀನ, ದೇಶವೂ ಅವನಧೀನ, ದ್ರವ್ಯವೂ ಅವನಧೀನ, ಪ್ರಪಂಚವೇ ಅವನಧೀನ, ಪ್ರಕೃತಿ ಅವನಧೀನ. ಹಾಗಾಗಿ ಅವನು ಆಕಸ್ಮಿಕವಾಗಿ ಯಾವುದೋ ಒಂದು ತಿಥಿ, ಯಾವುದೋ ಒಂದು ನಕ್ಷತ್ರ, ವಾರ, ಅದನ್ನು ಆಕಸ್ಮಿಕವಾಗಿ ಮಾಡಿಕೊಂಡ ಅಂತಲ್ಲ ಅಂತದೆ ಭಾಗವತ. ಅದು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿ ಮಾಡಿಕೊಂಡಂತೆ. ಕಾಲಾಂತರ್ಗತ, ಕಾಲನಿಯಾಮಕ, ಕಾಲದ ಒಳಗೂ ಇದ್ದಾನೆ, ಕಾಲ ನಿಯಮನೂ ಮಾಡ್ತಾನೆ, ಕಾಲನಾಮದಿಂದ ಕರೆಸ್ಕೊಳ್ತಾನೆ. ಅವನಿಗೆ ಆಕಸ್ಮಿಕ ಅಂತ ಯಾವುದೂ ಇಲ್ಲ. ಹಾಗಾಗಿ ಇದೇ ತಿಥಿ, ಇದೇ ನಕ್ಷತ್ರ, ಇದೇ ಸಮಯ ನಾನು ಅವತರಿಸಬೇಕು ಅಂತ ಮೊದಲೇ ಸಂಕಲ್ಪ ಮಾಡಿರ್ತಾನೆ. ಅದೇ ನಕ್ಷತ್ರದಲ್ಲೇ ಅವತಾರ ಮಾಡ್ತಾನೆ. ನಮ್ಮದೆಲ್ಲ ಹಾಗಾಗಲ್ಲ. ನಾವು ನೀವು ಇದೇ ತಿಥಿಯಲ್ಲಿ ಹುಟ್ಟಬೇಕು ಆಗ್ತದ, ಇದೇ ಸಮಯಕ್ಕೆ ಹುಟ್ಟಬೇಕು ಆಗ್ತದ? ನಮ್ಗೆ ಆಗಾಗಲ್ಲ. ಭಗವಂತನಿಗೆ ಹಾಗಿಲ್ಲ. ಭಗವಂತ ಅವತಾರ ಮಾಡುವಾಗ ಅದೇ ತಿಥಿ ಅಂತಂದ. ರೋಹಿಣ್ಯಾಮರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್. ರೋಹಿಣ್ಯಾಮರ್ಧರಾತ್ರೇತು, ರೋಹಿಣಿ ನಕ್ಷತ್ರ ಬರಬೇಕು, ಚಂದ್ರೋದಯ ಸಮಯ, ಅಷ್ಟಮಿ ತಿಥಿ ಅದು ರಾತ್ರಿ ವ್ಯಾಪಿಸಿರಬೇಕು, ಕಾಲಾಷ್ಟಮಿ ತಿಥಿ ಅಂತಾರೆ. ಆ ಸಿಂಹ ಮಾಸದ ಆ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಚಂದ್ರೋದಯಕ್ಕೆ ದೇವರ ಅವತಾರ ಮಾಡಿದ. ಅವತರಿಸಿದ ಅಂದರೆ ಅರ್ಥ ಏನು? ಗರ್ಭದೊಳಗಿದ್ದವ ಗರ್ಭದಿಂದ ಹೊರಗಡೆಯಲ್ಲಿ ಎಲ್ರಿಗೆ ಕಣ್ಣಿಗೆ ಕಾಣುವ ಹಾಗಾದ ಅಷ್ಟೇ. ಜನ್ಮವೆಂಬುದು ಅವತಾರ ಅಂತಾರೆ ವಾದಿರಾಜರು. ಎಲ್ರಿಗೆ ಕಣ್ಣಿಗೆ ಕಂಡ, ಸ್ತಂಭದ ಒಳಗಿದ್ದ, ಖಡ್ಗದಿಂದ ಪ್ರಹಾರ ಮಾಡಿದ ಕೂಡಲೇ ನರಸಿಂಹ ಕಂಬದಿಂದ ಹೊರಗೆ ಪ್ರಕಟನಾದ ಅಂಥೇಳಿ ಕಂಬವನ್ನು ಅಪ್ಪ ಅಮ್ಮ ಅನ್ಲಿಕ್ಕಾಗ್ತದೆ ನರಸಿಂಹನಿಗೆ? ಯಾರಂತಾರೆ? ದೇವರಿಗೆ ಕಂಬವೇ ಅಪ್ಪ ಅಮ್ಮ. ಹೇಳ್ರಿ ನೋಡೋಣ, ಕಂಬದ ಮಗು ಇದು ಅಂತ. ಹಾಗೆ ದೇವಕಿನೂ ಕಂಬ ಇದ್ದಾಗೆ. ನರಸಿಂಹನಿಗೆ ಕಂಬ ಬೇರೆ ಅಲ್ಲ, ದೇವಕಿ ಬೇರೆ ಅಲ್ಲ. ಅಪ್ರಾಕೃತನಾದ ಚಿನ್ಮಯನಾದ ಆನಂದ ರೂಪನಾದ ಶ್ರೀಹರಿ ಒಳಗೆ ಸನ್ನಿಹಿತನಾಗಿದ್ದ, ತನ್ನ ರೂಪದಿಂದ ಹೊರಗೆ ಪ್ರಕಟನಾದಾಗ ಹ್ಯಾಕ್ ಕಂಡ ವಸುದೇವನಿಗೆ? ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ
ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ. ನೋಡಿ, ಹುಟ್ಟಿದ ಶ್ರೀಕೃಷ್ಣನ ರೂಪ ಮೊದಲು ಕಣ್ಣಿಗೆ ಬಿದ್ದುದು ವಸುದೇವನಿಗೆ. ಅವನು ಹೇಳ್ತಾನೆ, ಅದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ. ಕಣ್ಣು ತೆರೆದೇ ಇದ್ದ ಕೃಷ್ಣ ಅವತಾರ ಮಾಡಿದ, ಕಣ್ಣು ಮುಚ್ಚಿಲ್ಲ, ಕಣ್ಣು ತೆರೆದಿದ್ದ, ಕಮಲದಂತೆ ಅರಳಿತ್ತಂತೆ ಕಣ್ಣು. ಚತುರ್ಭುಜಂ, ಕೃಷ್ಣ ಅವತರಿಸಿದಾಗ 4 ಭುಜದವನಾಗಿದ್ದ. ಒಂದೊಂದು ಭುಜದಲ್ಲಿ ಒಂದೊಂದು ಆಯುಧಗಳನ್ನು ಧರಿಸಿದ್ದಾನೆ, ಒಂದೊಂದು ಕೈಗಳಲ್ಲಿ. ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ, ಶಂಖ ಚಕ್ರ ಗದ ಆಯುಧ ಹಿಡ್ಕೊಂಡೇ ಅವತಾರ ಮಾಡಿದಾನಂತ. ಕಂಠದಲ್ಲಿ ಕೌಸ್ತುಭ ಅಂತ ಮಣಿ, ಕಂಠದಲ್ಲಿ ಕೌಸ್ತುಭ ಮಣಿ ಕಟ್ಟಿಕೊಂಡಿದ್ದ. ವಸ್ತ್ರ ಪೀತಾಂಬರಂ, ಹಳದಿ ಬಣ್ಣದ ವಸ್ತ್ರ ಹುಟ್ಟಿದ್ದಂತೆ. ಟೊಂಕಕ್ಕೆ ನಡುಪಟ್ಟಿ ಕಟ್ಟಿದ್ದ. ಕಾಲಿಗೆ ಗೆಜ್ಜೆ, ಕೈಗಳಿಗೆ ಕಡಗ. ಕಾಲಿಗೆ ಗೆಜ್ಜೆ, ಕೈ ಕಡಗ ಹಾಕ್ಕೊಂಡು ಪೀತಾಂಬರನಾಗಿ ಗುಂಗುರು ಗುಂಗುರು ಕೂದಲಂತೆ. ಕೃಷ್ಣ ಹುಟ್ಟಿದ ಮೇಲೆ ಬಂದದ್ದು ಕೂದಲಲ್ಲ, ಕೃಷ್ಣ ಹುಟ್ಟಿದಾಗಲೇ ಕೂದಲಿತ್ತು ಅಂತ ಹೇಳ್ತದೆ ಭಾಗವತ. ಮೈ ಬಣ್ಣ ದಟ್ಟವಾದ ಮೋಡದ ಮೈ ಬಣ್ಣ ಅಂತ. ಕಿರೀಟ ಧರಿಸಿದ್ದ. ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲತ್ವಿಷಾ, ಅನರ್ಘ್ಯವಾದ ವೈಡೂರ್ಯ ಕಿರೀಟ, ಹಾರ ಪದಕಗಳು ಎಲ್ಲ ಧಾರಣೆ ಮಾಡಿಕೊಂಡೇ ಅವತಾರ ಮಾಡಿದ್ದಾನೆ ಕೃಷ್ಣ. ಕಡಗ ಇದೆ, ಕಾಲ್ಗೆಜ್ಜೆ ಇದೆ, ಕಂಠದಲ್ಲಿ ಕೌಸ್ತುಭ ಮಣಿ ಇದೆ, ಆಯುಧಗಳಿದೆ, ಪೀತಾಂಬರ ಹುಟ್ಟಿದ್ದಾನೆ, ಗುಂಗುರು ಗುಂಗುರು ಕೂದಲು, ಹಾಲ್ಗೆನ್ನೆ, ಆ ಅಪೂರ್ವವಾದ ಮಂದಹಾಸ, ಕಣ್ಣರಳಿಸಿದಾನೆ. ಎಂಥವರು ನೋಡಿದರೂ ಕೂಡ ಆಕರ್ಷಿತರಾಗಬೇಕಂತ. ಅದಕ್ಕೆ ಅವನ ಹೆಸರು ಕೃಷ್ಣ ಅಂತ. ಮನೆಯಲ್ಲಿ ಹುಟ್ಟಿದ ಸಾಮಾನ್ಯ ಮಕ್ಕಳೇ ಎಷ್ಟು ಚಂದ ಇರ್ತಾರೆ ಅಲ್ಲ, ಡಾಕ್ಟ್ರೆಲ್ಲ ಅವರನ್ನು ಶೋಧನೆ ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸ್ತಾರೆ. ಹುಟ್ಟಿದ ಕೂಡಲೇ ಡಾಕ್ಟ್ರ್ ಕೈಗೆ ಹೋಗ್ತದೆ, ಅವರೆಲ್ಲ ಉಪಚಾರ ಮಾಡ್ತಾರೆ, ತೊಳಿತಾರೆ, ಆಮೇಲೆ ಚಂದ ಕಾಣಿಸ್ತದೆ. ಏನೇ ಆಗಲಿ, ಸಣ್ಣ ಮಕ್ಕಳು ಆಗಲೇ ಇಷ್ಟು ಚಂದ ಕಾಣಿಸ್ತಾರೆ ಅಂದರೆ ಪ್ರಕೃತಿ ಸಂಪರ್ಕವೇ ಇಲ್ಲ. ಚಿದಾನಂದಾತ್ಮಕ ಶ್ರೀಹರಿ ಗರ್ಭದಿಂದ ಹಾಗೇ ಬಂದಿದ್ದಾನೆ, ಬಾಲರೂಪ ತಗೊಂಡು ಗುಂಗುರು ಕೂದಲುಗಳಿಂದ. ಹಾಲ್ಗೆನ್ನೆ ಆ ಕೃಷ್ಣನ ಅಪೂರ್ವ ಮಂದಹಾಸ, ಅರಳಿದ ಕಣ್ಣು, ಹೇಗಿರಬೇಡ ಕೃಷ್ಣ. ಅದನ್ನು ವಸುದೇವ ಐಕ್ಷತ, ಶ್ರೀಕೃಷ್ಣನನ್ನು ವಸುದೇವ ಕಂಡ ಈ ರೂಪದಲ್ಲಿ ಅಂತ ಭಾಗವತ ಹೇಳ್ತಾರೆ. 4 ಭುಜದಾಗಿ ಕೃಷ್ಣನ ಬಾಲರೂಪ ಕಂಡಾಗ ಇಬ್ಬರೂ ಸ್ತೋತ್ರ ಮಾಡಿದರು. ದೇವಕಿ ಸ್ತೋತ್ರ ಮಾಡ್ತಾಳೆ, ವಸುದೇವ ಸ್ತೋತ್ರ ಮಾಡ್ತಾನೆ ಅಂತದೆ ಭಾಗವತದಲ್ಲಿ. ಇಬ್ಬರೂ ಸ್ತೋತ್ರ ಮಾಡಿದ ಮೇಲೆ ಕೃಷ್ಣ ಹೇಳ್ತಾನೆ, ನೀವು 3 ಬಾರಿ ನಾನು ಮಗನಾಗ್ತೇನೆ ಅಂತ ತಪಸ್ಸು ಮಾಡಿದ್ದಕ್ಕೆ ವರ ಕೊಟ್ಟಿದ್ದೆ, ಇದು ನನ್ನ 3ನೇ ಅವತಾರ, ಇಲ್ಲಿಗೆ ಮುಕ್ತಾಯ ಆಯಿತು ಅಂತಂದ. ಹಿಂದೆ 2 ಬಾರಿ ಅವತರಿಸಿದಾಗ ನನ್ನನ್ನು ಮಗ ಅಂತ ಆಡಿಸಿದ್ರಿ, ಈ ಬಾರಿ ಮಾತ್ರ ಕೇವಲ ಮಗನೆಂದು ಭಾವಿಸಬೇಡ್ರಿ, ಯುವಾಮ್ಮಾಂ ಬ್ರಹ್ಮಭಾವೇನ ನ ಪುತ್ರಭಾವೇನ ಕೇವಲಂ. ನನ್ನನ್ನು ಪರಬ್ರಹ್ಮ, ಗುಣಪೂರ್ಣ, ನಿರ್ದೋಷ, ಸರ್ವಾಂತರ್ಯಾಮಿ, ಸರ್ವಶಕ್ತ, ಸರ್ವೇಶ್ವರ ಅನ್ನೋ ಭಾವದಿಂದ ಆರಾಧನೆ ಮಾಡಿ, ಕೇವಲ ಮಗ ಅಂತ ಭಾವಿಸಬೇಡಿ, ಯುವಾಮ್ಮಾಂ ಬ್ರಹ್ಮಭಾವೇನ ಅಂತ ದೇವರು ಹೇಳಿದ್ದಂತೆ ಅವರಿಗೆ. ಆಗಲಿ ಎಂದು ಇಷ್ಟ ಹೇಳಿದ ಮೇಲೆ ಭಗವಂತ ದೇವಕಿಯ ಮಡಿಲಿಗೆ ಬರುವಾಗ ಎಲ್ಲ ಮಾತುಗಳನ್ನು ಆಡಿ ಮಡಿಲಿಗೆ ಬರುವಾಗ 2 ಭುಜದವನಾದಂತ. ಆಮೇಲೆ ಅವತಾರ ಮಾಡಿದಾಗ 4 ಭುಜ, ದೇವಕಿಯ ಮಡಿಲಿಗೆ ಬರುವಾಗ ಇಷ್ಟು ಹೇಳಿ 2 ಭುಜನಾಗಿದ್ದಾನಂತ. ಇದಲ್ವೇ ಅಘಟಿತ ಘಟನಾ ಶಕ್ತಿ ಅಂದರೆ? ಕೃಷ್ಣ ದ್ವಿಭುಜನೋ ಚತುರ್ಭುಜನೋ? ಅವನು ಚತುರ್ಭುಜನೇ, ಆದರೆ ಬೇರೆಯವರಿಗೆ ಚತುರ್ಭುಜನಾಗಿ ಕಾಣೋದು ಬೇಡ ಅಂತ ದ್ವಿಭುಜನಾಗಿಬಿಟ್ನಂತ. ಆಮೇಲೆ ದೇವಕಿ ಮಡಿಲಿಗೆ ಬಂದಿದ್ದಾನೆ ಕೃಷ್ಣ. ವಸುದೇವನಿಗೆ ಹೇಳಿದ್ದ, ನನ್ನನ್ನು ಇಲ್ಲಿದ ಮಥುರಾ ಪಟ್ಟಣದಿಂದ ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಬೇಕು. ಯಾಕೆ? ಅಲ್ಲಿಬ್ಬರು ದಂಪತಿಗಳು ತಪಸ್ಸು ಮಾಡಿದ್ದಾರೆ. ದ್ರೋಣ, ಧರ ಅಂತ ಇಬ್ಬರಿದ್ದಾರೆ. ದ್ರೋಣ ವಸುಗಳಲ್ಲಿ ಒಬ್ಬ, ವಸುಗಳು 8,
ಆ 8 ವಸುಗಳಲ್ಲಿ ಒಬ್ಬ ವಸು, ರುದ್ರ, ಆದಿತ್ಯ ಅಂತ ದೇವತೆಗಳ ಗುಂಪು. ಅದರಲ್ಲಿ 8 ಜನ ವಸುಗಳಲ್ಲಿ ದ್ರೋಣ ಅಂತ ಒಬ್ಬ ವಸು, ಅವನ ಹೆಂಡತಿ ಹೆಸರು ಧರ. ಇಬ್ಬರು ದಂಪತಿಗಳು ತಪಸ್ಸು ಮಾಡಿ ವಿಷ್ಣುವಿಗೆ ಕೇಳ್ಕೊಂಡ್ರು, ನಿನ್ನ ಬಾಲ್ಯಲೇ ನೋಡಬೇಕು ಅಂತಿದ್ರಂತೆ. ಆಗಲಿ ಅಂತ ವರ ಕೊಟ್ಟಿದ್ದಾನೆ. ಅವರನ್ನು ಹುಟ್ಟಿಸಿದ್ದಾನೆ. ಅವರೇ ಯಶೋಧ, ನಂದಗೋಪ ಅಂತಾಗಿ ಹುಟ್ಟಿದ್ದಂತೆ. ಸುಮ್ಮನೆ ಅಲ್ಲ ನಂದಗೋಪ ಯಶೋಧೆ ಅಂದರೆ, ವಸುದೇವತೆಗಳ ದಂಪತಿಗಳವರಿಬ್ಬರು. ಅದಿತಿ ಕಶ್ಯಪರೇ ವಸುದೇವ ದೇವಕಿಯರಾದರೆ ದ್ರೋಣ ಮತ್ತು ಧರ ದಂಪತಿಗಳೇ ಯಶೋಧೆ ನಂದಗೋಪರಾಗಿದ್ದರು ಅಂತ ಭಾಗವತ ಹೇಳ್ತದೆ. ಹಿಂದಿನ ಜನ್ಮದ ತಪಸ್ಸಿನಿಂದ ಭಗವಂತ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗು, ಅವರು ನನ್ನ ಬಾಲ್ಯಲೇ ನೋಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಭಕ್ತರು ಅಂತ ಭಕ್ತರಿಗಾಗಿ ಮಥುರಾಪಟ್ಟಣದಿಂದ ರಾತ್ರೋರಾತ್ರಿ ವಸುದೇವ ಕೃಷ್ಣನನ್ನು ಹೊತ್ತು ಕಾರಾಗೃಹದ ಬಾಗಿಲು ತೆಗೆದಾಗ ಯಮುನಾ ನದಿ ಇಬ್ಬಾಗವಾಗಿ ದಾರಿ ಬಿಟ್ಟು ಕೂಡಲೇ ನಂದಗೋಕುಲಕ್ಕೆ ಹೋಗಿ ಯಶೋದೆ ಮಡಿಲಲ್ಲಿ ಕೃಷ್ಣನ ನಿಲ್ಲಿಸಿ ಅಲ್ಲಿ ಮಲಗಿಸಿ ಅಲ್ಲಿ ಒಂದು ಮಗು ಹುಟ್ಟಿತ್ತಂತೆ ಯಶೋದೆ ಗರ್ಭದಲ್ಲಿ. ಅವಳು ಯಾರು? ಅವಳೇ ದುರ್ಗಾ ಅಂತದೆ ಭಾಗವತ. ವನದುರ್ಗ, ಗಿರಿದುರ್ಗ, ಜಲದುರ್ಗ ಅಂತ ದುರ್ಗಾ ಅಂತ ಪ್ರಸಿದ್ಧಳಾದ ಮಹಾನುಭಾವಳು. ಭವಾನಿ ಅಂತ ಪ್ರಸಿದ್ಧಳು. ಅವಳು ಭಗವಂತನ ಪತ್ನಿ ಲಕ್ಷ್ಮಿ ಇಲ್ಲಿ ತಂಗಿಯಾಗಿ ಅವತರಿಸ್ತಾಳೆ ಯಶೋದೆಯ ಮಡಿಲಿನಲ್ಲಿ. ಅವಳನ್ನೇ ವಸುದೇವ ಹಿಡಿದುಕೊಂಡು ಕಾರಾಗೃಹಕ್ಕೆ ಬಂದ. ಯಾವಾಗ ಕಾರಾಗೃಹಕ್ಕೆ ಬಂದೋ ಮೊದಲು ಕೃಷ್ಣನನ್ನು ಎತ್ತುಕೊಂಡಾಗ ಕೈ ತುಂಬ ಹಾಕಿದ ಬೇಡಿಯೆಲ್ಲ ಕಳಚಿ ಬಿದ್ದಿತ್ತು. ಕೃಷ್ಣ ಅಂದರೆ ಬೇಡಿ ಕಳಚಿಸ್ತಾನೆ ಅಂತ ಅರ್ಥ. ಇವಳನ್ನು ಯಾವಾಗ ಕರ್ಕೊಂಡು ಬಂದ ಪುನಃ ಬೇಡಿಯೆಲ್ಲ ಅವನ ಮೈ ತುಂಬ ಆವರಿಸಿಬಿಡ್ತಂತೆ. ಬೇಡಿ ಬಂಧನ ಆಯಿತು, ಬಾಗಿಲು ಬಂಧನ ಆಯಿತು. ಆಮೇಲೆ ಕಂಸನಿಗೆ ಗೊತ್ತಾಯಿತು, ಯಾವುದೋ ಹೆಣ್ಣು ಕೂಸು ಹುಟ್ಟುಬಿಟ್ಟಿದೆ, ನೀನು ವಿಷ್ಣು ಹುಡ್ತದೆ ಅಂತಿದ್ದಿ, ಹೆಣ್ಣು ಹುಟ್ಟಿದೆ. ಕಂಸ ಅಂದ, ವಿಷ್ಣು ಒಮ್ಮೊಮ್ಮೆ ಹೆಣ್ಣಾಗಿ ಬಂದದ್ದು ಇದೆ ಅಂದ ಅಂತ. ಹೇಳಲಿಕ್ಕೆ ಬರಲ್ಲ, ಮೋಹಿನಿಯಾಗಿದ್ದ ಅಂತ ಕತೆ ಕೇಳಿದ್ದ ಅವನು, ಪುರಾಣದ ಕತೆ. ಆವಾಗ ಯಾರೋ ಬಹುಶಃ ಮೊಬೈಲಿಗೆ ಕಳಿಸ್ತಿದ್ರು ಅನ್ನಿಸ್ತದೆ, ಕಂಸನ ಮೊಬೈಲಿಗೆ. ವಿಷ್ಣು ಮೋಹಿನಿಯಾಗಿ ಬಂದಿದ್ದ. ಇಲ್ಲಿಯೂ ದೇವಕಿ ಗರ್ಭದಲ್ಲಿ ಯಾರೋ ವಿಷ್ಣುನೇ ಬಂದಿದ್ದಾನೆ ಹೆಣ್ಣಾಗಿ, ಅವನೇ ನನ್ನ ಶತ್ರು, ದೇವಪಕ್ಷಪಾತಿ, ಎಷ್ಟೇ ಆಗಲಿ ನನ್ನ ಹಂತ ಕಾಂದಿದೆ ಅಶರೀರವಾಣಿ, ನಾನು ಬಿಡಲ್ಲ ಅದನ್ನು ಅಂತ ಹೇಳಿ ಮಕ್ಕಳನ್ನು ಕೊಂದು ಅಭ್ಯಾಸ ಆಗಿತ್ತು. ದೇವಕಿ ಮಡಿಲಿನಲ್ಲಿ ಮಲಗಿದ ಆ ಕೂಸನ್ನು ಎಳೆದ. ಬೇಡ ಅಂತಿದ್ದಾಳೆ ಪಾಪ ದೇವಕಿ, ಆದರೂ ಎಳೆದ. ಅದನ್ನು ಕೈ ಎತ್ತಿ ಇನ್ನೇನು ನೆಲಕ್ಕೆ ಅಪ್ಪಳಿಸ್ಬೇಕು, ಕೈ ಎತ್ತಿದಾಗ ಆಕಾಶಕ್ಕೆ ಹಾರಿದ್ಲಂತೆ. ದುರ್ಗಾ ಸಾಷ್ಟಭುಜ ಚಾಸೀತ್, 8 ಭುಜದವಳಾಗಿ ತನ್ನ ಆಯುಧದಿಂದ ಪ್ರಕಟಳಾಗ್ತಾಳೆ ಆಕಾಶದಲ್ಲಿ ದುರ್ಗೆ. ಗದಗದ ನಡಿಗಿಬಿಟ್ಟ ಕಂಸ. ಏನು ತಿಳಿದಿದ್ದಿ ನನ್ನನ್ನು ಅಂತ ಹೆದರಿಸಿದ್ಲು, ಬಹಳ ಹೆದರಿಸಿದ್ಲು ಕಂಸನ್ನು. ಎಲ್ಲ ಮಕ್ಕಳಂತೆ ನಾನಲ್ಲ, ನಿನ್ನನ್ನು ಕೊಲ್ಲುವ ಮಗ ಇಲ್ಲೇ ಎಲ್ಲೋ ಹುಟ್ಟಿದ್ದಾನೆ, ನೋಡ್ಕೋ ಹೋಗೋ. ಕಿಮ್ಮಯ ಹತಯ ಮಂದ, ಹೇ ಮಂದ ಕಂಸ, ನನ್ನನ್ನು ಕೊಲ್ಲಿಕ್ಕೆ ಬರ್ತೀಯೇನೋ ಅಂತ ಹೆದರಿಸಿಬಿಟ್ಲು. ಅವಳಾದರೂ ಹೇಳಬೇಕೋ ಬೇಡ ಎಲ್ಲಿ ಹುಟ್ಟಿದ್ದಾನೆ ಕೃಷ್ಣ ಅಂತ, ಅಡ್ರೆಸ್ಸೇ ಕೊಡಲಿಲ್ಲ. ಇದೇ ದೇವಮಾಯೆ. ಇವನೇ ಇಷ್ಟು ಬುದ್ಧಿವಂತ ಅಂದರೆ ಇನ್ನು ದೇವರು ಎಷ್ಟಿರಬೇಡ ಹೇಳಿ. ಮೊನ್ನೆ ಹುಟ್ಟಿ ಬ್ರಹ್ಮನ ವರ ಶಿವವರ ಪಡ್ಕೊಂಡು ಆಡಳಿತವನ್ನು ಕಸುಗೊಂಡು ಇವನೇ ಇಷ್ಟು ಸ್ವಾರ್ಥ ಮೆರಿತಾನೆ ಬದುಕಲಿಕ್ಕೆ ಅಂದರೆ ಅನಾದಿಯಿಂದ ಇರುವ ಆ ದೈವ ಇವನಿಗೆ ಹೇಗೆ ಮಾಡಬೇಡ. ಮಾಯೆ ಏನು ಮಾಡಲಿಕ್ಕಿಲ್ಲ. ನನ್ನ ಕೊಂದ ನಿನಗೇನು ಬಂದಿತೋ ಮಂದ ಕಂಸ, ಇಲ್ಲೇ ಎತ್ರಕ್ವವಾ ಪೂರ್ವಶತ್ರು, ನಿನ್ನ ಮೊದಲಿನ ಶತ್ರು ಇಲ್ಲೇ ಎಲ್ಲೋ ಹುಟ್ಟಿದಾನೆ ನೋಡ್ಕೊ ಅಂತ ಹೇಳಿಬಿಡ್ತು. ಇವನಿಗೆ ಮತ್ತಷ್ಟು ತಲೆ ಕೆಡ್ತು. ಈ ಕೂಸನ್ನು ಯಾಕಾದರೂ ಕೊಲ್ಲಿಕ್ಕೆ ಹೋದ್ನೋ ಅಂದ್ಕೊಂಡ. ಆ ಹುಟ್ಟಿದ ಕೂಸು ಆಕಾಶಕ್ಕೆ ಹಾರಿದ್ದು ಮತ್ತೆ ಶಿಶುರೂಪ ತಾಳಿ ದೇವಕಿಯ ಮಡಿಲಿಗೆ ಬಂದು ಕೂತ್ಕೊಳ್ತಂತೆ. ದೇವತೆಗಳ ಆಗ ಅದರ ಮೇಲೆ ಪುಷ್ಪವೃಷ್ಟಿ ಸುರಿಸಿ ಸ್ತೋತ್ರ ಮಾಡಿದರು. ಆಗ ಮಾಡಿದ ಸ್ತೋತ್ರದಲ್ಲಿ ಅವಳನ್ನು ಭವಾನಿ ದುರ್ಗಾ ವನದುರ್ಗಾ ಅಂತ ಕರೆದ್ರಂತೆ. ಅವಳು ಇವತ್ತು ಎಲ್ಲ ಕಡೆಯಲ್ಲಿ ದುರ್ಗಾ ರೂಪದಿಂದ ಸಜ್ಜನರನ್ನು ರಕ್ಷಣೆ ಮಾಡ್ತಿದ್ದಾಳಂತೆ. ಕೃಷ್ಣನ ತಂಗಿಯಾಗಿ ಹುಟ್ಟಿದ ಮಹಾಲಕ್ಷ್ಮಿನೇ ಅವಳು. ಆ ಮಹಾನುಭಾವಳು ದೇವಕಿಯ ಮಡಿಲಿನಲ್ಲಿ ಬಂದು ಮಗುವಾಗಿ ಬಿಟ್ಲು. ಈ ರೀತಿ ಘಟನೆ ನಡೆದ ಮೇಲೆ ಕಂಸ ಬಹಳ ಆತಂಕಕ್ಕೊಳಗಾದ. ಎಲ್ಲಿ ಹುಟ್ಟಿದಾನೋ ಏನೋ ಅಂತ. ಇಲ್ಲಿ ನಂದಗೋಕುಲದೊಳಗೆ ಯಶೋದೆಗೆ
ಪ್ರಜ್ಞೆ ಇರಲಿಲ್ಲ. ಹೆಣ್ಣು ಕೂಸು ಹುಟ್ಟಿದಾಗ ಯಾವ ಕೂಸು ಹುಟ್ಟಿದೆ ಅಂತ ಪ್ರಜ್ಞೆ ಇಲ್ಲ. ಅದನ್ನು ಮಾಯನೇ ಮಾಡಿರ್ತಾಳೆ, ದುರ್ಗೆನೇ ಮಾಡಿರ್ತಾಳೆ. ವಸುದೇವ ಮಗುವನ್ನು ಮಲಗಿಸಿ ಹೆಣ್ಣು ಕೂಸನ್ನು ಕರೆದುಕೊಂಡು ಹೋಗೋ ತನಕನೂ ಅವಳಿಗೆ ಪ್ರಜ್ಞೆ ಇಲ್ಲಂತ. ಇಂಜೆಕ್ಷನ್ ಮಾಡಿದ್ದಲ್ಲ, ಅನಸ್ತೇಶ ಕೊಟ್ಟದ್ದಲ್ಲ. ಪ್ರಜ್ಞೆ ಬರಬಾರ್ದು ಅಂತ ಇಚ್ಛೆ ಪಡ್ತಾಳೆ ಮಾಯೆ, ಪ್ರಜ್ಞೆ ಬರಬಾರ್ದು ಅಷ್ಟೆ. ನಂದಗೋಪನಿಗೆ ಗೊತ್ತಿತ್ತು. ಯಾಕೆ ಅಂದರೆ ವಸುದೇವ ನಂದಗೋಪ ಇಬ್ಬರೂ ಕೂಡ ಒಂದೇ ತಂದೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದರು, ತಾಯಂದರು ಬೇರೆ ಅಷ್ಟೆ. ಶೂರಸೇನ ಅಂತ ಒಬ್ಬ, ಅವನಿಗಿಬ್ಬರು ಪತ್ನಿಯರಿದ್ದರು. ಕ್ಷತ್ರಿಯ ಹೆಣ್ಣು, ವೈಶ್ಯ ಹೆಣ್ಣು. ಕ್ಷತ್ರಿಯ ಹೆಣ್ಣಿನಲ್ಲಿ ಹುಟ್ಟಿದವನೇ ವಸುದೇವ, ವೈಶ್ಯ ಹೆಣ್ಣಿನಲ್ಲಿ ಹುಟ್ಟಿದವನು ನಂದಗೋಪ. ಹಾಗಾಗಿ ತಂದೆ ಒಬ್ಬನೇ, ತಾಯಂದರು ಬೇರೆ ಬೇರೆ, ಅಣ್ಣ ತಮ್ಮಂದರೆ ಆಗಬೇಕಾದ್ರಿಂದ ವಸುದೇವನಿಗೂ ನಂದಗೋಪನಿಗೂ ಗೊತ್ತಿತ್ತು ಅಂತ ಹರಿವಂಶ ಹೇಳ್ತದೆ. ಹಾಗಾಗಿ ವಸುದೇವ ಬಂದಾಗ ರಾತ್ರಿಯಾಗಿದೆ. ಆದರದಿಂದ ಬರಮಾಡಿಕೊಂಡ ನಂದಗೋಪ ಕೂಸನ್ನು ಮಲಗಿಸಿದ. ಹೆಣ್ಣು ಕೂಸನ್ನು ಎತ್ತಿ ವಸುದೇವನಿಗೆ ಕೊಟ್ಬಿಟ್ಟ. ಯಶೋದೆ ಮಾತ್ರ ಮಲಗಿಬಿಟ್ಟಿದ. ಆಮೇಲೆ ಅವಳಿಗೆ ಎಚ್ಚರ ಆಗಿದೆ. ನೋಡ್ತಾಳೆ, ಗಂಡು ಕೂಸು ಹುಟ್ಟಿದೆ. ಅವಳಿಗೆ ಗಂಡು ಕೂಸು ಅಂಥೇಳಿ ಅನ್ನಿಸ್ತಂತೆ. ಅವಳಿಗೆ ನನ್ನ ಮಗುನೇ ಇದು ಅಂತ ಭಾವ ಬಂತು ಯಶೋದೆಗೆ. ಎದ್ದು ಕೂಡಲೇ ಕೃಷ್ಣನ ಮುಖ ನೋಡಿ ಆನಂದ ಪಡ್ತಾಳೆ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿದೆ ನನ್ನ ಮಗು ಅಂತ. ಆ ಮಗುವನ್ನು ಮುದ್ದಾಡ್ತಾಳೆ. ಎದೆಯಲ್ಲಿ ಉಕ್ಕಿದ ಹಾಲನ್ನು ಸ್ತನ್ಯಪಾನ ಮಾಡಿಸ್ತಾಳೆ. ಸಂಭ್ರಮನೋ ಸಂಭ್ರಮ ನಂದಗೋಕುಲದಲ್ಲಿ. ಕೃಷ್ಣಾವತಾರದ ಸಂಭ್ರಮವನ್ನು ಭಾಗವತ ಬಹಳ ವರ್ಣನೆ ಮಾಡ್ತದೆ. ಕೃಷ್ಣಾವತಾರದಲ್ಲಿ ಏನೆಲ್ಲ ಆಯಿತು. ಮೋಡಗಳು ತುಂತುರು ಹನಿಗಳನ್ನು ಸುರಿಸಿದವು, ದೇವದುಂದುಬಿಗಳು ಮೊಳಗಿದುವು, ಆಕಾಶದೊಳಗೆ ಎಲ್ಲಿಲ್ಲದ ಸ್ವಚ್ಛವಾದಂಥ ಬೆಳಕು ಚೆಲ್ಲಿತ್ತು. ಸಜ್ಜನರು ತಮ್ಮ ಮನೆಗಳಲ್ಲೇ ಕೃಷ್ಣನ ಅವತಾರ ಆದಾಗ ಒಳಗಿನಿಂದಲೇ ಒಂದು ಆನಂದ ಆಯ್ತಂತೆ. ಏನು ಆನಂದ ಆಗ್ತಾ ಇದೆ ಅಲ್ಲ, ಎಲ್ಲೋ ದೇವರ ಅವತಾರ ಆಗಿದೆ, ನಮಗೆಲ್ಲ ಒಳ್ಳೆಯ ಕಾಲ ಬಂದಿದೆ ಅಂತ ಅನ್ನಿಸ್ತಂತೆ. ಇದೆಲ್ಲ ಬಹಳ ವರ್ಣನೆ ಇದೆ ಭಾಗವತದೊಳಗೆ. ಅಲ್ಲಿ ಚಂದ್ರ ನನ್ನ ವಂಶ ಬೆಳಗಲಿಕ್ಕೆ ಅಂತ ದೇವರೇ ಬಂದಿದ್ದಾನಲ್ಲ ಅಂತ ಅವನು ಆ ತನ್ನ ಕಿರಣಗಳನ್ನು ಎಲ್ಲೆಡೆಯಲ್ಲಿ ಬೀಸಿದ್ದಂತೆ. ಎಲ್ಲೆಡೆ ಬೀಸಿದ್ದಾನೆ. ವಸುದೇವ ಕಾರಾಗೃಹದಿಂದ ಕೃಷ್ಣನ ಹೊತ್ತು ಹೊರಗೆ ಬರುವಾಗಲೇ ಅವನಿಗೆ ತುಂತುರು ಹನಿ ಬೀಳ್ತಿದೆ ಅಂದರೆ ಮಗುವಿನ ಮೇಲೆ ಬೀಳಬಾರ್ದು ಅಂತ ಶೇಷ ಛತ್ರಿಯಂತೆ ವಸುದೇವನ ತಲೆ ಮೇಲೆ ಬಂದು ನಿಂತಿದ್ದಂತೆ. ಶೇಷ ತಲೆ ಮೇಲೆ ಬಂದು ನಿಂತಿದ್ದಾನೆ. ಒಂದು ಬುಟ್ಟಿಯಲ್ಲಿ ಕೃಷ್ಣನ ವಸುದೇವ ಹೊತ್ತಿದ್ದಾನೆ. ಯಮುನೆಯ ನೀರಿನ ದಡಕ್ಕೆ ಬಂದ. ಯಮುನೆ ದಾರಿ ಬಿಡಬೇಕಲ್ಲ ಇನ್ನು ಅಂತ ಯಮುನೆಗೆ ಹೆದರಿಕೆ ಆಯ್ತಂತೆ. ಹಿಂದೆ ರಾಮನಾದಾಗ ನಮ್ಮ ಯಜಮಾನ ಸಮುದ್ರನೇ ಒಣಗಿಸಿದ್ದ ಈ ಕೃಷ್ಣ ಇನ್ನು ನನ್ನೆಲ್ಲಿ ಒಣಗಿಸಿಬಿಡ್ತಾನೋ ಅಂತ ಅವಳು ದಾರಿ ಬಿಟ್ಟುಬಿಟ್ಲಂತೆ ಯಮುನೆ ದಾರಿ ಬಿಡ್ತಾಳೆ. ಶೇಷ ಛತ್ರಿಯಾಗಿ ಸೇವೆ ಮಾಡ್ತಾನೆ. ಆ ನದಿ ಇಬ್ಬಾಗವಾದಾಗ ಮಧ್ಯದಲ್ಲಿ ನಡ್ಕೊಂಡು ಹೊರಟಿದ್ದಾನೆ ವಸುದೇವ. ದೇವದುಂದುಬಿಗಳು ಮೊಳಗುತ್ತಿದ್ದರೆ ರಾಜಾಧಿರಾಜನೇ ಬಂದಿದ್ದಾನೋ ಏನೋ ನಂದಗೋಕುಲಕ್ಕೆ ಅಂತ ಅನ್ನಿಸ್ತಂತೆ. ಇದು ರಾಜಾಧಿರಾಜನ ಮಹಿಮೆ. ಕೆಲವರು ಏನು ಅರ್ಥ ಮಾಡಿಬಿಟ್ರು, ಕಂಸನ ಹೆದರಿಕೆಗೆ ಕೃಷ್ಣ ರಾತ್ರಿನೇ ಓಡೋಗ್ಬಿಟ್ಟ ಅಂತ. ಏನು ಹೇಳೋಣ ಹೇಳಿ. ಪುರಾಣ ಓದಲಿಲ್ಲ, ಸರಿಯಾಗಿ ಕಥೆಗಳನ್ನು ಕೇಳಲಿಲ್ಲ, ಸಂಶೋಧನೆ ಮಾಡಲಿಲ್ಲ. ತಮಗೆ ಹೇಗೆ ಬೇಕೋ ಹಾಗೆ ಕೃಷ್ಣನ ಕಥೆಯನ್ನು ತಿರುಚಿಬಿಟ್ರು. ರಾತ್ರೋರಾತ್ರಿ ಹೆದರಿ ಓಡಿ ಹೋಗಿಬಿಟ್ಟ ಅಂತ ಅದು ಕಥೆ ಬರುತ್ತೆ. ಏನು ಇವನ ಹೆಸರು ಹೇಳಿದರೆ ಜಗತ್ತಿಗೆ ಹೆದರಿಕೆ ಆಗಬೇಕು, ಇವನಿಗೆ ಹೆದರಿಕೆನೇ ಕಂಸನಿಂದ. ಆದರೆ ನಂದಗೋಕುಲದಲ್ಲಿದ್ದ ಗೋಕುಲದ ದಂಪತಿಗಳು ಕಾಯ್ತಾ ಇದ್ದಾರೆ ಅಂತ ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿರುವ ಗೋಕುಲದ ಎಲ್ಲರನ್ನ ತನ್ನ ಭಕ್ತರನ್ನಾಗಿ ಹುಟ್ಟಿಸಿದ್ದ ಭಗವಂತ. ಭಕ್ತರೇ ದೇವತೆಗಳೇ ಹುಟ್ಟಿದ್ರಂತೆ ಗೋಕುಲದೊಳಗೆ, ಭಾಗವತ ಹೇಳ್ತದೆ. ಅಲ್ಲಿಗೆ ಬಂದ, ತನ್ನ ಉತ್ಸವ ಆಚರಣೆ ಮಾಡಿಸ್ಕೊಳ್ತಾನೆ ಭಕ್ತರಿಂದ. ಕೆಲವು ದಿನ ಕಳೀತು. ಕೃಷ್ಣಾವತಾರದ ಸಂಭ್ರಮದಲ್ಲಿದ್ದಾರೆ. ಈ ಆನಂದದ ಸಂಭ್ರಮದಲ್ಲಿರುವಾಗಲೇ ಕಂಸ ತನ್ನ ಸಾಕು ತಾಯಿ ಒಬ್ಬಳಿದ್ಲು, ದಾದಿ. ಅವಳೇ ಪೂತನ. ಹಿಂದಿನ ರಾಮನ ಕಾಲದಲ್ಲಿ, ರಾಮಾವತಾರದ ಕಾಲದಲ್ಲಿ ಅವಳು ತಾಟಕೆ ಅಂತಾಗಿದ್ಲಂತೆ. ಮಹಾಭಾರತ ಕಾಲದಲ್ಲಿ ಪುನಃ ಅವಳು ಪೂತನೆ ಅಂತಾಗಿ ಬಂದಿದ್ದಾಳೆ. ಅದಕ್ಕೂ ಹಿಂದೆ ಅವಳು ಊರ್ವಶಿ ಅಂತ ಅಪ್ಸರೆ. ನೋಡಿ, ಊರ್ವಶಿ ಅನ್ನೋ ಅಪ್ಸರೆ ತಾಟಕೆಯಾಗಿ ಹುಟ್ಟಿದ್ಲು. ತಾಟಕೆಯನ್ನು ರಾಮ ಸಂಹಾರ ಮಾಡಿದ. ಮಹಾಭಾರತ ಕಾಲದಲ್ಲಿ ಅವಳೇನಾದ್ಲು, ಪೂತನೆ ಆದ್ಲು. ಎದೆ ತುಂಬ ವಿಷ ತುಂಬಿಕೊಂಡ್ಳು. ಕಂಸನ ಸಾಕು ತಾಯಿ ಅವಳು. ಹೇಳಿ ಕಳಿಸಿದ ಕಂಸ, ನಿರ್ದಶಾನ್ವ 10 ದಿನದ ಒಳಗಿನ ಮಕ್ಕಳನ್ನು
10 ದಿನದ ಮೇಲ್ಪಟ್ಟ ಮಕ್ಕಳನ್ನು, ಒಟ್ಟು ಎಲ್ಲೆಲ್ಲಿ ಮಕ್ಕಳು ಅಂತ ಹುಟ್ಟಿದ್ದಾರೆ ಏನೂ ನೋಡಬೇಡ, ಅವರಿಗೆ ನಿನ್ನ ಮಾಯಾಶಕ್ತಿಯಿಂದ ಕಪಟತನದಿಂದ ಕೊಂದು ಬಿಡು ಅಂತ ಹೇಳಿಬಿಟ್ಟು ಕಂಸ. ಆಡಳಿತ ಯಾಕಂದರೆ ಹೇಳಿದ್ಲಲ್ಲ ದುರ್ಗೆ, ಇಲ್ಲೇ ಎಲ್ಲೋ ಹುಟ್ಟಿದಾನೆ ನಿನ್ನ ಶತ್ರು ಅಂತ. ಪೂತನೆಯ ಸ್ವಭಾವ, ಅವಳು ದಿಟ್ಟಿಸಿ ನೋಡಿದರೆ ಸಾಕಂತೆ ಜ್ವರ ಬರ್ತಿತ್ತಂತೆ ಮಕ್ಕಳಿಗೆ. ಕೆಲವ್ರ ಕಣ್ಣು ಹಾಗೇ ಇರ್ತದೆ, ಭಾರಿ ದಿಟ್ಟಿಸಿ ನೋಡಿಬಿಟ್ರೆ ಜ್ವರ ಬಂದುಬಿಡ್ತದೆ, ದೃಷ್ಟಿದೋಷ. ಕೆಲವ್ರ ದೇಹದ ಗಾಳಿ, ಸುಮ್ಮನೆ ಅವಳು ಓಡಾಡಿದರೆ ಸಾಕು, ಅವಳು ಗಾಳಿ ತಾಗಿದರೆ ಆಕಳುಗಳಿಗೆ ಸಾವು ಬರ್ತಿತ್ತಂತೆ, ದನಗಳು ಹಸಗಳು ಕರ ಎಷ್ಟೋ ಸಾಯ್ತಿದ್ವಂತ. ಅವಳು ಹಂಗಿದ್ಲು, ಅವಳ ದೇಹ ಹಂಗಿತ್ತು. ಇನ್ನು ಅವಳೇನಾದರೂ ಹತ್ತಿರ ಬಂದು ಮುಟ್ಟಿದರೆ ಸತ್ತೇ ಹೋಗ್ತಿದ್ವಂತ, ಅಷ್ಟು ದೌಷ್ಟ್ಯ ಇತ್ತು ಅವಳಲ್ಲಿ. ಇಂಥ ಪೂತನೆ, ಅದಕ್ಕೆ ಬಾಲಗ್ರಹ ಅಂತ ಕರೀತದೆ ಭಾಗವತ. ಬಾಲಕರನ್ನು ಹತ್ಯೆ ಮಾಡೋದರಲ್ಲಿ ಎತ್ತಿದ ಕೈ ಅಂತವಳು. ಹೀಗೆ ನೋಡಿ ಕೊಲ್ಲೋದು, ಮುಟ್ಟಿ ಕೊಲ್ಲೋದು, ದೇಹದಿಂದ ಗಾಳಿ ಬೀಸಿ ಅವರಿಗೆ ಜ್ವರ ಬರೆಸೋ ಹಾಗೆ ಮಾಡಿ ಕೊಲ್ಲೋದು, ಇದೆಲ್ಲ ಬಾಲಗ್ರಹ. ಇಂಥ ಒಬ್ಬಳು ದುಷ್ಟ ಪೂತನಿ ಕಂಸ ಕಳಿಸಿದ ಅಂತ ನಂದಗೋಕುಲಕ್ಕೆ ಬಂದಳು. ಎಲ್ಲೆಡೆ ತನ್ನ ಶಕ್ತಿ ಬೀರ್ತಿದ್ದಾಳೆ. ಅಲ್ಲಲ್ಲಿ ಆಕಳ ಕರ, ಗೋಕುಲ ಅಂದರೆ ಮತ್ತೆ ಗೋವುಗಳು ತುಂಬಿದ್ದದು. ಜ್ವರ ಬರೋ ಹಂಗಾಗ್ತಿದೆ, ಏನೇನೋ ಆತಂಕ ಆಗ್ತಿದೆ. ಯಶೋದೆ ಇದ್ದ ಕೋಣೆ ಹತ್ರನೂ ಬಂದ್ಲಂತೆ. ಕೃಷ್ಣನಿಗೆ ಗೊತ್ತಿಲ್ವೇ ಸರ್ವಜ್ಞ, ಕೃಷ್ಣನೇ ಕಣ್ಣಿನಿಂದ ಒಳಗೆ ಬಾ ಅಂತ ಕರೆದ್ನಂತೆ. ಇದೇ ಮಗುನೇ ನನ್ನ ಕರಿತಾ ಇದೆ ಅಲ್ಲ ಅಂತ ಅವಳು, ಇದೇ ಇರಬೇಕೇನೋ ವಿಷ್ಣು ಅಂತ ಒಳಗೆ ಬಂದು. ಅಷ್ಟೊತ್ತಿಗೆ ಆಗಲೇ ಯಶೋದೆಗೆ ಪೂತನೆ ತನ್ನ ಶಕ್ತಿಯಿಂದಲೇ ನಿದ್ರೆ ಮಂಪರಿಗೆ ಬರೋ ಹಾಗೆ ಮಾಡಿದ್ಲಂತ. ಅವಳಿಗೆ ಅದೆಲ್ಲ ಇತ್ತು ಶಕ್ತಿ ಪೂತನೆಗೆ. ಯಶೋದೆ ತೊಡೆ ಮೇಲೆ ಕೃಷ್ಣ, ಇವಳು ಬಂದದ್ದಕ್ಕೆ ಹತ್ತಿರದಲ್ಲಿ ನಿದ್ರೆಗೆ ಬಂತು, ನಿದ್ರೆ ಜಾರಿದ್ಲು. ತೊಡೆ ಮೇಲಿದ್ದ ಮಗುವನ್ನು ಪೂತನೆ ಎಳ್ಕೊಂಡು ತನ್ನ ಸೆರೆಗೆ ಬಿಚ್ಚಿ ಹಾಲು ಕುಡಿಸುವ ನೆಪ ಮಾಡಿ, ಸ್ತನ್ಯಪಾನದ ನೆಪ ಮಾಡಿ ಒಳಗಿರೋ ವಿಷ ಕುಡಿಸ್ಬಿಡ್ಬೇಕು ಅಂತ ಹೊರಟ್ಲು. ಇವ ಬೇಡ ಅನ್ಬೇಕೋ ಬೇಡ, ಕೃಷ್ಣ ಸರ್ವಜ್ಞ ಅಲ್ಲೇನು, ಬೇಡ ಅನ್ಬೇಕೋ ಬೇಡ. ಇವಳು ಪೂತನಿ ರಾಕ್ಷಸಿ, ವಿಷ ಕೊಡ್ತಾಳೆ, ನನ್ನ ಕೊಲ್ಲಿಕ್ಕೆ ಬಂದಿದ್ದಾಳೆ ಗೊತ್ತಿಲ್ವೇನು? ಗೊತ್ತಿದ್ರೂ ಅವಳು ಕೈ ಸೇರಿದ, ಅವಳು ತೊಡೆ ಮೇಲೆ ಮಲಗಿದ. ಅವಳು ಎದೆ ಹಾಲು ಉಣಿಸ್ತೇನೆ ಅಂದರೆ ವಿಷ ಇದೆ ಅಂತ ಗೊತ್ತಿದ್ರೂ ಅದನ್ನು ಉಣ್ಣಂತೆ ಭಾಗವತ ಹೇಳ್ತದೆ. ವಿಷ ಉಂಡು ಒಳಗಿರುವ ಪೂತನೆಯ ಜೀವವನ್ನು ಹೀರಿದ್ನಂತೆ. ಅವಳೇನು ಮಾಡ್ತಾಳೆ, ಇಷ್ಟು ಜೋರಾಗಿ ಗಟ್ಟಿ ನನ್ನ ಎದೆ ಹಿಡಿದು ಎಳಿತಿದೆ ಅಲ್ಲ ಈ ಮಗು, ಬಿಡು ಬಿಡು ಅಂತ. ನೀನಾಗಿ ಕೊಟ್ಟಿದ್ದಿ ಬಿಡಲ್ಲ ಅನ್ನಂತೀವ, ಕೊಡೋ ಮುನ್ನ ಯೋಚನೆ ಮಾಡಬೇಕಿತ್ತು ನೀನು ಅಂತ. ಮುಂಚೇತಿ ಮಿತಿ ಪ್ರಭಾಷಿಣಿ, ಮುಂಚ ಎದೆ ಗಟ್ಟಿ ಹಿಡ್ದಿದ್ದಾನೆ ಬಾಯಲ್ಲಿ, ಬಿಡು ಬಿಡು ಅಂತ ಕೂಗ್ತಿದ್ದಾಳೆ ಪಾಪ. ಬಿಡು ಬಿಡು ಅಂತ ಕೂಗುವಾಗ ಕೃಷ್ಣ ಅಂತಾನೆ, ಕೊಡುವಾಗ ಯೋಚನೆ ಮಾಡಲಿಲ್ಲ ನೀನು, ಕೊಟ್ಟಾಗಿದೆ, ನಿನ್ನೊಳಗಿದ್ದದ್ದು ಎಳೆಯದೆ ಬಿಡಲ್ಲ ಅಂತಂದ. ಒಳಗಿರುವ ಪ್ರಾಣವನ್ನೇ ಎಳೆದು ಬಿಟ್ಟಂತೆ. ಅವಳು ಕೂಗಿದ ಹಾಗೆ ಎಳೆದ, ಪ್ರಾಣನೇ ಎಳೆದ. ಪ್ರಾಣ ಒಳಗಿನಿಂದ ಹೊರಗೆ ಎಳೆಯುವಾಗ ಅವಳು ಸ್ಫುರದ್ರೂಪಳಾಗಿ ಬಂದಿದ್ಲಂತೆ, ಅಪ್ಸರೆಯಂತೆ. ಬಂದಾಗ ಸ್ಫುರದ್ರೂಪಳಾಗಿದ್ಲಲ್ಲ, ಪ್ರಾಣ ಎಳೆದಾಗೆ ಅವಳ ನೈಜ ರೂಪಕ್ಕೆ ಮರಳಲಿಕ್ಕೆ ಶುರುವಾಯಿತು. ಯಾವಾಗಲೂ ಅಷ್ಟೇ, ಎಷ್ಟು ಅಲಂಕಾರ ಮಾಡಿಕೊಂಡ್ರೂ ಸಾಯುವಾಗ ನಮ್ಮ ಬಣ್ಣ ಬಯಲಾಗಿಬಿಡ್ತದೆ. ನಾವು ಬೇಕಾದಷ್ಟು ಅಲಂಕಾರ ಮಾಡಿಕೊಳ್ಳಿ, ಇನ್ನು ಸಾವಿನ ಬಂತು ಹತ್ರ ಅಂದರೆ ನಮ್ಮ ಬಣ್ಣ ಏನು ಅಂತ ಬಯಲಾಗಬೇಕು. ಕೃಷ್ಣ ಸಾವಿಗೆ ಹತ್ರ ಅವಳನ್ನು ಕರ್ಕೊಂಡು ಹೋದ ಹಾಗೆ ಅವಳ ಬಣ್ಣ ಬಯಲಾಗ್ತಾ ಇದೆ. ಅವಳ ಹಸುರ ರೂಪ ವ್ಯಕ್ತ ಆಗ್ತಿದೆ. ಅಕರಾಳ ವಿಕರಾಳ ದೇಹ, ಎತ್ತರದ ದೇಹ, ಬೆಟ್ಟದಂಥ ದೇಹ, ಎತ್ತರಕ್ಕೆ ಹೋದ್ಲು. ಕೃಷ್ಣ ಇನ್ನೂ ಎಳೆದ ಪ್ರಾಣವನ್ನು, ಪೂರ್ಣ ಎಳೆದಾಗ ಒಳಗಿರುವ ಪ್ರಾಣ ಎಳೆದು ಕೂಡಲೇ ಬೆಟ್ಟದಂಥ ದೇಹ ನೆಲಕ್ಕೆ ಉರುಳಿತಂತೆ. ಭೂಮಿಗೆ ನೆಲಕ್ಕೆ ಯಾವುದೋ ಬೆಟ್ಟನೇ ಬಿತ್ತು ಅಂತ ಅನಿಸಿ ಭೂಮಿ ಕಂಪನ ಆಯಿತು. ನಸುಕಿನಲ್ಲಿ ಆದದ್ದಿಷ್ಟು ಘಟನೆಗಳೆಲ್ಲ ಏನಾಯಿತು ಅಂತ ಉತ್ಪಾತ ನೋಡಲಿಕ್ಕೆ ಇಡೀ ಗೋಕುಲದ ಜನ ಬಂದು ಸೇರ್ತಾರೆ. ನೋಡಿದರೆ ಕೃಷ್ಣ ಅಲ್ಲೇ ಮೇಲೆ ಮಲಗಿದ್ದಾನೆ, ಆ ದೇಹದ ಮೇಲೆ. ಅಸುರಿ ಸತ್ತೋಗಿದ್ದಾಳೆ. ಇಷ್ಟು ದೊಡ್ಡ ಭೂತಗ್ರಹ ಕೃಷ್ಣನ್ನೇನು ಮಾಡಿಲ್ಲಲ್ಲ ಅಂತ ಆಶ್ಚರ್ಯಪಟ್ಟು ಯಶೋದೆ ಗಟ್ಟಿ ಅವನನ್ನು ಅವತ್ಕೊಳ್ತಾಳೆ.
ನಂದಗೋಪ ಯಶೋದೆಗೆ ಬೈತಾನೆ, ಯಾರ ಕೈಯಲ್ಲಿ ಕೊಟ್ಟಿದ್ದಿ ನೀನು, ಬುದ್ಧಿಗಿದ್ದಿ ಕೆಟ್ಟಿದ್ದೀನಿ ನಿನಗೆ ಅಂತ ಬೈತಾನೆ. ನೋಡಿದರೆ ಪೂತನೆಯ ಸಂಹಾರ ಆಗಿಬಿಟ್ಟು, ಏನು ಗೊತ್ತಿಲ್ಲ ಇವನಿಗೆ ಅನ್ನೋ ಹಾಗೆ ಕೃಷ್ಣ ನಿಂತಿದ್ದಂತೆ, ಅದರ ಮೇಲೆ ಮಲಗಿದ್ದಂತೆ. ಇಷ್ಟು ಕಥೆ. ಈ ಕಥೆ ಭಾಗವತದ ದಶಮಸ್ಕಂದದಲ್ಲಿ ಹೇಳಿ, ಪೂತನ ಜೀವಿತಾಹಾರಿ ಶಕಟಾಸುರಭಂಜನ ಅಂತ, ಇದೇ ಪೂತನೆಯ ಸಂಹಾರ ಅಂತ. ಗರಗಸ ತಂದ್ರಂತೆ, ಗೋಕುಲದಲ್ಲಿದ್ದವರು ಗರಗಸ ಅಂತ ಗರಗಸ ತಂದರು. ಒಂದಿಷ್ಟು ತುಂಡು ಮಾಡಬೇಕದನ್ನು ಅಂತ, ಯಾಕಂದರೆ ಈ ದೇಹ ಎಲ್ಲಿ ಸುಡಬೇಕು, ಒಟ್ಟಿಗೆ ಸುಡಲಿಕ್ಕಾಗಲ್ಲ. ಒಂದು ಕಡೆ ಭಾಗ ಕುತ್ತಿಗೆ ತನಕ, ಆಮೇಲೆ ಎದೆ ತನಕ, ಟೊಂಕದ ತನಕ, ಹೀಗೆ ಅದನ್ನು ಭಾಗ ಭಾಗ ಮಾಡಿ ಕತ್ತರಿಸಿ ಊರು ಹೊರಗೆ ಅದನ್ನು ಎಳ್ಕೊಂಡು ಹೋಗಿ ಅಲ್ಲಲ್ಲಲ್ಲಿ ಬೆಂಕಿ ಹಚ್ಚಿ ಸುಡ್ತಾರೆ. ಇಡೀ ಗೋಕುಲಕ್ಕೆ ಸುಗಂಧದ ವಾಸನೆ ಬಂತಂತೆ. ಸುಗಂಧದ ವಾಸನೆ ಎಲ್ರಿಗೂ ಆಶ್ಚರ್ಯ ಆಯಿತು. ಅರೆ, ಪೂತನೆ ಅಂಥ ನೀಚ ರಾಕ್ಷಸಿ ದೇಹ ಸುಟ್ಟರೆ ಇಷ್ಟು ಗಂಧದ ವಾಸನೆ ಸುಗಂಧ ಬರ್ತಾ ಇದೆಯಲ್ಲ, ಯಾಕೆ ಅಂತ ಶುಕಾಚಾರ್ಯರಂತಾರೆ, ಅವಳು ಒಳಗಿದ್ದದ್ದು ಬರೀ ರಾಕ್ಷಸಿ ಅಷ್ಟೇ ಅಲ್ಲ, ರಾಕ್ಷಸಿನೂ ಇದ್ಲು, ಜೊತೆಗೆ ಅಪ್ಸರೆ ಊರ್ವಶಿ ಇದ್ದದ್ದಕ್ಕೆ ದೇಹ ಸುಗಂಧ ಆಯಿತು ಅಂತ ಹೇಳ್ತಾರೆ. ಒಳಗಿದ್ದ ಊರ್ವಶಿ ಅವಳು ಕೃಷ್ಣನ ಸ್ಪರ್ಶದಿಂದಲೇ ತನಗೆ ಬಂದ ಶಾಪದಿಂದ ಮುಕ್ತಳು ಆದ್ಲು. ತನ್ನ ನೈಜ ಅಪ್ಸರ ಲೋಕಕ್ಕೆ ಅವಳು ಸೇರಿದ್ಲಂತ ಹೋಗಿ. ಹೀಗೆ ಅಪ್ಸರೆಗೆ ಮೋಕ್ಷ ಕೊಡಬೇಕು ಆಗಿದೆ. ಒಳಗಿದ್ದ ರಾಕ್ಷಸಿಯನ್ನು ಇನ್ನೊಬ್ಬಳಿದ್ಲಲ್ಲ ಜೀವಳು, ಅವಳನ್ನು ನರಕಕ್ಕೆ ಕಳಿಸ್ಬೇಕು ಆಗಿದೆ. ಎರಡೂ ಜವಾಬ್ದಾರಿಯಿಂದ ಕೃಷ್ಣ ಬಂದಿದ್ದಾನೆ. ಎದೆಯಲ್ಲಿ ವಿಷ ಇದೆ ಅಂದರೂ ಯಾಕೆ ಕುಡ್ದ ಅಂದರೆ, ಒಳಗೊಬ್ಬಳು ಭಕ್ತಳಿದ್ದಾಳಲ್ಲ, ಅವಳು ಕೊಟ್ಟದ್ದನ್ನು ಕುಡಿದು ಅವಳಿಗೆ ಮೋಕ್ಷ ಕೊಡೋಣ ಅಂತ ಎದೆಯ ಹಾಲು ಕುಡಿದಂತೆ ಕುಡಿದ್ನಂತೆ. ವಿಷ ನನ್ನನ್ನು ಏನೂ ಮಾಡಲ್ಲ ಅಂತ ತೋರಿಸ್ಬೇಕಿದೆ ಭಕ್ತರಿಗೆ. ವಿಷ ನನ್ನನ್ನು ಮರಣ ಅಪ್ಪಿಸಲ್ಲ, ಅದಕ್ಕೆ ಶಕ್ತಿ ಇಲ್ಲ, ನಾನೇ ವಿಷದಲ್ಲಿ ಮರಣ ಕೊಡೋ ಶಕ್ತಿ ಇಡಬೇಕಷ್ಟೇ ಅಂತ ತೋರಿಸ್ಬೇಕಿದೆ, ಅದಕ್ಕೆ ವಿಷ ಕೊಡೋದಂತೆ. ಏನೇ ಆಗಲಿ ಭಕ್ತರು ಕೊಟ್ಟದ್ದನ್ನು ವಿಷವಾಗಲಿ ನೀರಾಗಲಿ ಸ್ವೀಕರಿಸ್ತೇನೆ ಅಂತ ಹೇಳಿ ತೋರಿಸ್ಲಿಕ್ಕೂ ವಿಷ ಇದೆ ಅಂತ ಗೊತ್ತಿದ್ರೂ ವಿಷ ಕೊಡುತ್ತಂತೆ. ಬಹಳ ಸಂದೇಶ ಇರೋ ಕಥೆ ಇದು. ಹೀಗೆ ಪೂತನೆಯ ಸಂಹಾರದ ಕಥೆ ಬಹಳ ಅದ್ಭುತ. ಯಾರು ದಿನಾ ಮನೆಯಲ್ಲಿ ಪೂತನೆಯ ಸಂಹಾರ ಮಾಡಿ ಊರ್ವಶಿಯನ್ನು ಉದ್ಧರಿಸಿ ಒಳಗಿದ್ದ ಅಸುರಿ ತಾಟಕೆಯನ್ನು ನರಕಕ್ಕೆ ಕಳಿಸಿದ ಕೃಷ್ಣ ಅಂತ ಚಿಂತನೆ ಮಾಡ್ತಾರೆ, ಆ ಭಕ್ತವತ್ಸಲನಾದ ಭಕ್ತಾಪರಾಧ ಸಹಿಷ್ಣುವಾದ ಶ್ರೀಹರಿಯ ಕಥೆಯನ್ನು ಅವರವರ ಮನಸ್ಸಿನೊಳಗೆ ಯಾವತ್ತೂ ಅವಿದ್ಯೆ ಬರದಂತೆ ನೋಡ್ತಾನೆ, ಅಜ್ಞಾನ ಬರದಂತೆ ಅನುಗ್ರಹ ಮಾಡ್ತಾನಂತೆ. ಬಹಳ ಶ್ರೇಷ್ಠ ಕತೆ. ಪೂತನ ಜೀವಿತ ಹಾರಿ, ಪೂತನ ಸಂಹಾರ ಮಾಡಿತ್ತು. ಕಂಸನಿಗೆ ಅರ್ಥ ಆಗಲಿಲ್ಲ. ಎಲ್ಲೋ ಹೋದ್ಲು ಪೂತನೆ, ಹೆಸರೇ ಇಲ್ಲ, ಸತ್ತೇ ಹೋಗಿಬಿಟ್ಲಲ್ಲ ಅಂತ ಇವನು ಯೋಚನೆ ಮಾಡಿದ. ಕೆಲವು ದಿನ ಕಳೀತು. ಇನ್ನೊಬ್ಬ ಅಸುರನನ್ನು ಕಳಿಸಿದ, ಶಕಟ ಅಂತ. ಬಂಡಿ ರೂಪದಲ್ಲಿ ಬಂದ ಕೃಷ್ಣ. ಬಂಡಿ ರೂಪದಲ್ಲಿ ಬಂದ ಅಸುರನಿಗೇನು ಮಾಡ್ತಾನೆ, ಅದೇ ಬಂಡಿ ಕೆಳಗೆ ಮಲಗಿಸಿದ್ಲಂತೆ ಯಶೋದೆ. ಆ ಬಂಡಿಯನ್ನು ಕಾಲಿನಿಂದ ಸ್ಪರ್ಶ ಮಾಡಿದ, ಬಂಡಿ ತಲೆ ಕೆಳಾಗಿ ಕೆಳಗೆ ಬಿದ್ದೋಯ್ತು. ಒಳಗೊಬ್ಬ ರಾಕ್ಷಸ ಇದ್ದ, ಸತ್ತೋದ. ಹೀಗೆ ಶಕಟ ಸುರಭಂಜನ, ಯಾವುದೂ ಆಯಾಸ ಇಲ್ಲ, ಅನಾಯಾಸವಾಗಿ ಶಕಟನ ಸಂಹಾರ ಮಾಡ್ತಾನೆ. ಆಯಾಸ ಇಲ್ಲದೆ ಪೂತನೆಯನ್ನು ಸಂಹರಿಸಿ ಅವಳ ಲೋಕಕ್ಕೆ ಕಳಿಸ್ತಾನೆ. ಇದೆಲ್ಲ ಉತ್ಪಾತ ಆಗ್ತಿದ್ರೆ ನಂದಗೋಪನಿಗೆ ಆಶ್ಚರ್ಯ ಆಯಿತು. ಇದೇನು ಈ ಮಗು ಹುಟ್ಟಿದಾಗಿಂದ ನಮ್ಮೂರಲ್ಲೆಲ್ಲ ಒಂದು ಉತ್ಪಾತ ಆಗ್ತಿದೆ ಅಲ್ಲ ಅಂತವ. ಅದಕ್ಕೆ ಬಾಲರಕ್ಷಾ ಮಾಡಬೇಕು ಅಂತ ಸಣ್ಣ ಸಣ್ಣ ಮಕ್ಕಳಿಗೆ ಗ್ರಹಪೀಡೆ ಆಗಬಾರ್ದು ಅಂತ ಬಾಲರಕ್ಷೆ ಮಾಡ್ತಾರೆ. ಹಾಗೆ ಕೃಷ್ಣನಿಗೆ ದೇಹಕ್ಕೆ 12 ನಾಮಗಳನ್ನು ಗೋಮಯದಿಂದ ಹಚ್ಚಿ ಗೋಮೂತ್ರದಿಂದ ಸ್ನಾನ ಮಾಡಿಸಿ ಇಲ್ಲೇ ಹೇಳುವ ಸ್ತೋತ್ರ, ಆ ಸ್ತೋತ್ರದಿಂದ ಬಾಲರಕ್ಷೆಯನ್ನು ಮಾಡಿದರು ಅಂತದೆ ಭಾಗವತ. ಶುಕಾಚಾರ್ಯರಂತಾರೆ, ಜಗತ್ತಿಗೆಲ್ಲ ರಕ್ಷಣೆ ಕೊಡೋ ಕೃಷ್ಣನಿಗೆ ಏನೂ ತಿಳಿಯದ ನಂದಗೋಪ ಬಾಲರಕ್ಷೆ ಮಾಡಿದ ಅಂತಂತಾರೆ ಅವರು. ಹೀಗೆ ಕೃಷ್ಣಾವತಾರದಲ್ಲಿ ಪ್ರಾರಂಭದ ಹಂತದಲ್ಲಿ ಅಸುರರ ಸಂಹಾರದ ಕಥೆ ಹೇಳ್ತಾರೆ. ಜೊತೆಯಲ್ಲಿ ಕೃಷ್ಣ ಮಾಡಿದ ಲೀಲೆಗಳನ್ನು, ಬಾಲಲೀಲೆಗಳನ್ನು, ಅಂಬೆಗಾಲಿಡ್ತಾನೆ, ಆಮೇಲೆ ಕಾಲು ಬರಲಿಕ್ಕೆ ಶುರುವಾಯಿತು, ಬಾಯಲ್ಲಿ ತೊದಲು ನುಡಿ, ಆವಾಗೊಂದು ಗುಂಪು ಕಟ್ಟಿದ, ಬೆಣ್ಣೆ ಕದ್ದ, ಹಾಲು ಕದ್ದ, ಮೊಸರು ಕದ್ದ, ಆ ಕಥೆಯನ್ನು ಹೇಳ್ತಾರೆ. ಅದು ದಿನಾ ಚಿಂತನೆ ಮಾಡಬೇಕು. ಎಷ್ಟು ಅದ್ಭುತ ಕೃಷ್ಣನ ಕಥೆ ಅಂದರೆ, ಎಲ್ಲೆಲ್ಲಿ ಕೃಷ್ಣ
ಕಳ್ಳತನ ಮಾಡಲಿಕ್ಕೆ ಹೋಗ್ತಿದ್ನಲ್ಲ, ಒಂದು ಗುಂಪು ಕಟ್ಕೊಂಡು ಹೋಗ್ತಿದ್ದಂತೆ. ತಿನ್ನೋದಕ್ಕಿಂತ ಚೊಲ್ಲೋದೇ ಜಾಸ್ತಿ ಆಗಿತ್ತಂತೆ. ಅದನ್ನು ವರ್ಣಿಸ್ತಾರೆ ದಾಸರು. ಬೆಕ್ಕಿನಂತೆ ಕೂಗುತ್ತ ಊರೊಳಗೆಲ್ಲ ಹಕ್ಕಿಗಳ ಹಾರೊಡೆದ, ಮಕ್ಕಳು ಮಲಗ್ಯವ ಎಬ್ಬಿಸಬ್ಯಾಡಂದ್ರ ಬಟ್ಟಲು ಬಾರಿಸಿದ, ಅಭಿಷೇಕೆನ್ನುತ್ತಿರೆ ಅಗ್ರತ ತಂದರೆ ಅಚವಾನವ ಮಾಡಿದ, ಮೀಸಲು ಗಂಧಾಕ್ಷತೆ ಇಟ್ಟರೆ ಶ್ರೀ ತುಳಸಿಯ ಮುಡಿದ. ಕೃಷ್ಣನ ಬಾಲ್ಯಲೀಲೆ ಹೇಗಿತ್ತು? ಮನೆ ಮನೆ ಒಳಗೆ ಕೃಷ್ಣ ನುಗ್ಗಬೇಕು, ಹಾಲು ಮೊಸರು ಅವುಗಳನ್ನು ಕುಡಿಕೆಗಳಲ್ಲಿ ಇಟ್ಟಿರಬೇಕು. ಇಟ್ಟಿದ್ದನ್ನು ಇವನು ಸಣ್ಣ ಸಣ್ಣ ಮಿಳ್ಳಿ ಪಾತ್ರೆ ಅದನ್ನು ಡಬ್ಬ ಹಾಕಿ ಮೆಟ್ಲದ ಹಾಗೆ ಮಾಡಿಕೊಂಡು ಅದರ ಮೇಲೆ ಏರಿ ಕುಡಿಕೆ ಒಳಗಿದ್ದ ಮಡಿಕೆ ತೆಗೆದು ಒಳಗೆ ಕೈ ಹಾಕಿ ಬೆಣ್ಣೆ ತೆಗೆದು ಒಂದಿಷ್ಟು ಬೆಕ್ಕಿಗೆ ಒಂದಿಷ್ಟು ಗೋಪಾಲಕರಿಗೆ ಕೊಟ್ಟು ತಾನೊಂದಿಷ್ಟು ತಿಂದು ಮನೆ ತುಂಬ ಚೆಲ್ಲಿ ಹೋಗ್ಬಿಡ್ತಿದ್ದಂತೆ. ಇದನ್ನು ನೋಡಿ ಗೋಪಾಲಕರು ಗೋಪಿಕೆಯರು ಕೃಷ್ಣನ ಈ ಲೀಲೆ ನೋಡಿದಾಗೆಲ್ಲ, ಕೃಷ್ಣ ಯಾಕೆ ಹೀಗೆ ಮಾಡ್ತೀಯೋ, ಗೊತ್ತಿತ್ತು ನಮಗೆ ನೀ ಬರ್ತೀವಿ ಇವತ್ತು ಅಂತ, ಅದಕ್ಕೆ ಕುಡಿಕೆಯಲ್ಲಿ ಮಡಿಕೆ ಇಟ್ಟಿದ್ದೀವಿ, ಬೆಣ್ಣೆ ಇಟ್ಟಿಲ್ಲ ಅಂತಿದ್ರಂತೆ. ಇವನೇನಾದರೂ ಕುಡಿಕೆಯಲ್ಲಿ ಮಡಿಕೆ ತೆಗೆದು ನೋಡಿದರೆ ಬೆಣ್ಣೆ ಇಲ್ಲ ಅಂದರೆ ಸಾಕು, ಹಾಗಾದರೆ ಕುಡಿಕೆಯಲ್ಲಿದ್ದ ಮಡಿಕೆ ಉಳಿಯಲ್ಲ ಅಂತಿದ್ದ. ಮೇಲಿನಿಂದ ಎತ್ತಿ ಎಸೆದು ಬಿಡ್ತಿದ್ದ. ಎತ್ತಿ ಎಸೆಯೋದಲ್ದೇನೆ ಕೆಳಗಿಳಿದು, ಕೃಷ್ಣ ಒಡಿಬೇಡವೋ, ಮೊಸರಿನ ಪಾತ್ರೆ ಒಡಿಬೇಡ, ಅಡಿಗೆ ಮನೆ ಒಳಗೆ ಹೋಗಬೇಡ, ಆ ಕೋಣೆಗೆ ಹೋಗಬೇಡ, ಈ ಕೋಣೆಗೆ ಹೋಗಬೇಡ ಅಂತಿದ್ರಂತೆ ಕೃಷ್ಣನಿಗೆ. ಓ, ನನ್ನೇ ಹೋಗಬೇಡ ಅಂತೀರಾ, ನೋಡಿ ಈಗೇನು ಮಾಡ್ತೇನೆ ಅಂತ ಮಕ್ಕಳು ಮಲಗಿದ ಕೋಣೆ ಒಳಗೆ ನುಗ್ಗಿಬಿಡ್ತಿದ್ದ. ಅವು ಮಲಗೋದೇ ಕಷ್ಟ. ಈ ಮಕ್ಕಳು ಅವನ್ನ ತಟ್ಟಿ ತಟ್ಟಿ ಮಲಗಿಸಿರ್ತಿದ್ರು, ಹಾಡು ಹೇಳಿ ಆ ಕೋಣೆ ಒಳಗೆ ನುಗ್ಗುತ್ತಿದ್ದ. ಮಲಗಿದ್ರೆ ಮನೆ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ಮಲಗಿಸಿರ್ತಿದ್ರು. ಕೃಷ್ಣ ಬಂದು ಮಕ್ಕಳು ಮಲಗಿದ ಕೋಣೆ ಒಳಗೆ ಹೋಗಿ ಅವರನ್ನು ತೂಗಲಿಕ್ಕೆ ಶುರು ಮಾಡ್ತಿದ್ದ. ಹೇಳ್ತಿದ್ಲು ಪಾಪ ಗೋಪಿಕೆ, ಕೃಷ್ಣ ಭಾಳ ಹತ್ತತ್ತು ಮಲಗಿದ ಕೂಸು, ಎಬ್ಬಿಸ್ಬೇಡ ಅಂತಿದ್ಲು. ಎಬ್ಬಿಸ್ಬೇಡ ಅಂತೀಯ, ನಾನೇನು ಎಬ್ಸಲ್ಲ, ಬಟ್ಲು ಬಾರಿಸ್ತೇನೆ, ಎದ್ರೆ ನಂಗೆ ಗೊತ್ತಿಲ್ಲ ಅಂತಿದ್ದಂತೆ. ಹಿಂಗೆ ಮಾಡಿದ್ರೆ ಏನು ಮಾಡೋದು? ಮಕ್ಕಳು ಮಲಗ್ಯಾವ ಎಬ್ಬಿಸಬ್ಯಾಡಂದ್ರ ಬಟ್ಟಲು ಬಾರಿಸಿದ. ಬಟ್ಲು ಬಾರಿಸ್ತಿದ್ದ. ಮತ್ತೊಬ್ಬ ಗೋಪಿಕೆಯರ ಮನೆಗೆ ಹೋಗ್ತಾನೆ. ದೇವರ ಮನೆ ಎಲ್ಲಿ ಅಂತ ಕೇಳ್ತಾನೆ. ಇದೇ ದೇವರ ಮನೆ ಅಂದ್ರೆ ಅದರೊಳಗೆ ನುಗ್ಗಿಬಿಡ್ತಿದ್ದಂತೆ. ಒಳಗೆ ನುಗ್ಗಿದ ಕೂಡಲೇ ಕೃಷ್ಣ, ಯಾಕೋ ದೇವ್ರ ಮನೆಗೆ ಹೋಗಿದ್ದಿ, ಅಲ್ಲೆಲ್ಲ ದೇವ್ರನ್ನ ಕೂಡಿಸ್ಲಿಕ್ಕೆ ಮಾಡ್ಕೊಂಡಿದ್ದಾರೆ, ಅಭಿಷೇಕ ಮಾಡಲಿಕ್ಕೆ ಅಂತ ತಯಾರು ಮಾಡ್ಕೊಂಡಿದ್ದಾರೆ, ಹೊರಗೆ ಬಾ ಅಂದರೆ ಎಲ್ಲಿ ದೇವ್ರನ್ನ ಕೂಡಿಸ್ತಾರೆ ಅಂತ ಕೇಳ್ತಿದ್ದ. ಎಲ್ಲಿ? ಅಲ್ಲೊಂದು ಮಂದಹಾಸ ಇಟ್ಟಿರ್ತಿದ್ರು, ಸೋಮಸೂತ್ರ, ಅದ್ರ ಮೇಲೆ ತಾನೇ ಕೂತ್ಬಿಡ್ತಿದ್ದ. ಕೃಷ್ಣ, ಅದನ್ಯಾಕೆ ಕೂತ್ಕೊಂಡಿದ್ದಿ, ದೇವ್ರನ್ನ ಕೂಡಿಸೋದು ನಾನೇ ದೇವರು ಅಂತಿದ್ದಂತೆ. ಅಲ್ಲೇ ಇಟ್ಟ ಹಾಲು ಮೊಸರು ಬೆಣ್ಣೆ ಅಭಿಷೇಕಕ್ಕೆ ಇಟ್ಟಿದ್ದನ್ನು ಒಂದು ಕೈಯಲ್ಲಿ ತೊಗೊಳ್ಬೇಕಂತೆ, ಹಾಲಿನ ಪಾತ್ರೆ. ಕೃಷ್ಣ, ಅದು ಅಭಿಷೇಕದ ಹಾಲು, ಅದೇ ನಾನೇ ಅಭಿಷೇಕ ಮಾಡ್ಕೋತೀನಿ ಅಂತಿದ್ದ. ಇನ್ನೊಂದು ಕೈಯಲ್ಲಿ ಗಂಟೆ. ಪ್ರಗೃಹ್ಯ ಘಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಚ ತರ್ಪಯಂತಂ. ದೇವರ ಕೋಣೆಯಲ್ಲಿ ಕೃಷ್ಣ ಮಂದಹಾಸದಲ್ಲಿ ಸೋಮಸೂತ್ರದ ಮೇಲೆ ಕುಳಿತರೆ ಒಂದು ಕೈಯಿಂದ ಹಾಲಿನ ಪಾತ್ರೆ, ಇನ್ನೊಂದು ಕೈಯಿಂದ ಮೊಸರಿನ ಪಾತ್ರೆ, ಮತ್ತೊಂದು ಕೈಯಲ್ಲಿ ಗಂಟೆ, ಅಭಿಷೇಕ ಮಾಡುವ ಗಂಟೆ ಬಾರಿಸ್ಬೇಕಲ್ಲ ಅಂತ ಮತ್ತೊಂದು ಕೈಯಿಂದ ಗಂಟೆ, ಇನ್ನೊಂದು ಕೈಯಿಂದ ಕುಡಿಯೋಣ, ಇನ್ನೊಂದು ಕೈಯಿಂದ ತನ್ನ ಗೋಪಾಲಕರಿಗೆ ಬಡಿಸೋಣ, ಇಷ್ಟು ಕೆಲಸ ಮಾಡಿಬಿಡ್ತಿತ್ತು. ಒಬ್ಬಳು ಗೋಪಿಕಾ ಸ್ತ್ರೀ ನೋಡಿ ಕೈ ಮುಗಿದು ಬಿಟ್ಲಂತೆ. ನಾವೇನೋ ಆ ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂದ್ಕೊಂಡಿದ್ವಿ, ಕೃಷ್ಣನೇ ದೇವರ ಅಂದ್ಕೊಂಡ್ರಂತೆ. ಆ ಗೋಪಿಕೆ ಹೋಗಿ ಯಶೋದೆ ಹತ್ರ ಹೇಳಿದ್ಲಂತೆ, ಬಂದು, ನಿನ್ನ ಮಗ ಇವತ್ತು ನನ್ನ ಮನೆಗೆ ಬಂದಿದ್ದ, ಹೋಗಬೇಡ ಹೋಗಬೇಡ ಅಂದರು. ದೇವ್ರ ಕೋಣೆಯಲ್ಲಿ ಹೋದ, ಸೋಮಸೂತ್ರದ ಮೇಲೆ ಕೂತ, ಒಂದು ಕೈ ಬಂತು, ಎರಡು ಕೈ ಬಂತು, ಮೂರು ಕೈ ಬಂತು. ನಿನ್ನ ಮಗನಿಗೆ 2 ಕೈಯ 10 ಕೈಯ 1000 ಕೈಯ ಅಂತ ಕೇಳಿದ್ಲಂತೆ. ಅದಕ್ಕೆ ಕವಿ ಅಂತಾರೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಸಹಸ್ರ ಶೀರ್ಷ ಸಹಸ್ರ ಪುರುಷ ಸಹಸ್ರಾಕ್ಷ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ವಿಶ್ವತೋ ಹಸ್ತ ವಿಶ್ವತೋ ಬಾಹು. ಅವನಿಗೆ ಕೈಗಳು ಎಷ್ಟಿದ್ದಾವೆ, ಕಾಲು ಎಷ್ಟಿದ್ದಾವೆ, ಕಣ್ಣು ಎಷ್ಟಿದ್ದಾವೆ, ಯಾರು ಎಣಿಸ್ಯಾರು? ಬಹುಶಃ ಇವತ್ತು ನನ್ನ ಮನೆ ಕೃಷ್ಣ ಬಂದಾಗ
ವಿಶ್ವರೂಪನೇ ನೋಡಿಬಿಟ್ಟೆ ನಾನು ಅಂದ್ಲಂತೆ ಒಬ್ಬಳು ಗೋಪಿಕೆ. ಇನ್ನೊಬ್ಬಳು ಗೋಪಿಕೆ ಮನೆಗೆ ಬಂದ. ಅವಳಂತೂ ಹಾಲು ಮೊಸರಿನ ಕೋಣೆ ಒಳಗೆ ಇಟ್ಟು ಬೀಗ ಹಾಕಿ ಬೀಗದ ಕೈಯನ್ನು ಟೊಂಕಕ್ಕೆ ಸಿಗಿಸ್ಕೊಂಡಿದ್ಲಂತೆ. ಟೊಂಕಕ್ಕೆ ಸಿಗಿಸ್ಕೊಂಡು ಕೃಷ್ಣ ಬರಲಿ ಮಾಡ್ತೇನೆ ಅಂತ ಒಂದು ಕೋಣೆಯಲ್ಲಿಟ್ಟು ಬೀಗ ಹಾಕಿದ್ದಾಳೆ, ಇನ್ನೊಂದು ಕೋಣೆಯಲ್ಲಿ ತಾನಿದ್ದಾಳೆ. ಬೀಗದ ಕೈ ತಗೊಳ್ಬೇಕಾದ್ರೆ ಕೋಣೆ ಒಳಗೆ ಬರಲೇಬೇಕಲ್ಲ. ತಾನಿದ್ದ ಕೋಣೆ ಒಳಗೆ ಕೃಷ್ಣ ಬಂದೇ ಬರ್ತಾನೆ ಅಂತ ಗೊತ್ತಿತ್ತು. ಬರಲಿ ಅವನು ಅಂತ ಕಾಯ್ತಾ ಇದ್ದಾಳೆ. ಎಲ್ಲಿ ಅಂದರೆ ಕೋಣೆ ಬಾಗಿಲು ಹಿಂದೆ ನಿಂತಿದ್ಲಂತೆ. ಕೃಷ್ಣ ಬಂದದ್ದು ಗೊತ್ತಾಗ್ತಿತ್ತು. ಕೃಷ್ಣ ಏನು ಹೇಳದೆ ಕೇಳದೆ ಬರೋದಲ್ಲ, ಬಂದ ಅಂದರೆ ಗೊತ್ತಾಗ್ಬಿಡ್ತಿತ್ತು. ಕಾಲಿಗೆ ಗೆಜ್ಜೆ ಕಟ್ಟಿರ್ತಿದ್ದ. ಬಂದು ಒಳಗಡೆಯಲ್ಲಿ ಕೋಣೆ ಒಳಗೆ ನುಗ್ಗಿದ. ಅವಳಿಗೆ ಗೊತ್ತಾಯಿತು, ಬಾಗಿಲು ಹಿಂದೆ ನಿಂತಿದ್ಲು. ಕೋಣೆ ಒಳಗೆ ಕೃಷ್ಣ ಬಂದ ಕೂಡಲೇ ಅವಳು ಹೊರಗೆ ಬಂದು ಬಾಗಿಲು ಹಾಕಿಬಿಟ್ಲಂತೆ. ಅಬ್ಬಾ, ಇವತ್ತು ನಿನ್ನ ಕೂಡ ಹಾಕಬೇಕು ಅಂತೇಳೇ ಇದ್ದೆ ನಾನು, ನೋಡಿ ಹ್ಯಾಕೆ ಕೂಡ ಹಾಕ್ತೇನೆ ಅಂತ ಹೇಳಿ ಬಾಗಿಲ ಹಾಕಿ ಒಂದು ಕೋಣೆಯಲ್ಲಿ ಕೃಷ್ಣನ ಕೂಡ ಹಾಕಿದ್ದಾಳೆ, ಇನ್ನೊಂದು ಕೋಣೆಯಲ್ಲಿ ಹಾಲು ಮೊಸರು ಇಟ್ಟಿದ್ದಾಳೆ. ತಾನು ಮಾತ್ರ ಕೂಡ ಹಾಕಿ ಚಿಲಕ ಹಾಕಿ ಏನು ಮಾಡಿದರೂ ಹೊರಗೆ ಬರೋ ಹಾಗಿಲ್ಲ ಅಂತ ಅದಕ್ಕೊಂದು ಬೀಗ ಹಾಕಿ ಟೊಂಕದಲ್ಲಿ ಸಿಗಿಸ್ಕೊಂಡ್ಲಂತೆ. ಆಮೇಲೆ ಸುಮ್ಮನಿರ್ದೇನೆ ಕಿಟಕಿ ಹತ್ರ ಹೋಗಿ ಕೃಷ್ಣನನ್ನು ಅಣಕಿಸ್ಲಿಕ್ಕೆ ಶುರು ಮಾಡಿದ್ಲು. ನೋಡಿದ್ಯಾ ಹೆಂಗೆ ಮಾಡಿದೆ ನಿನ್ನ ಇವತ್ತು, ಬಾ ನೋಡೋಣ ಇವತ್ತು, ಬಂದಾದರೂ ಬಾ ಹೊರಗೆ ನೋಡ್ತೇನೆ. ಹಾಗನ್ನಬೇಡ ಅಂತಿದ್ದಾನೆ ಕೃಷ್ಣ, ಹಾಗನ್ನಬೇಡ ಅಂತಿದ್ದಾನೆ ಕೃಷ್ಣ. ಇವಳು ಬಂದಾದರೂ ಬಾ ನೋಡ್ತೇನೆ ಹೊರಗೆ ಅಂತ ಇವಳು ಪದೇ ಪದೇ ಅನ್ಲಂತೆ. ಕೃಷ್ಣ ಏನು ಮಾಡಿದ ಆವಾಗ? ಅವಳು ಯಾವ ಕಿಟಕಿಯಿಂದ ಮಾತನಾಡಿಸ್ತಾ ಇದ್ಲಲ್ಲ, ಕೃಷ್ಣ ಒಳಗಿನ ತನ್ನ ಕೋಣೆ ಒಳಗೆ ನಿಂತವನೇ ತನ್ನ ಕೈ ಬೆಳೆಸಿದ್ನಂತೆ. ಎಷ್ಟು ಕೈ ಬೆಳೆದಿದೆ ಅಂದರೆ ಅವಳು ಎಷ್ಟೆಷ್ಟು ಹಿಂದೆ ಹೋಗ್ತಿದ್ದಾಳೆ ಅಷ್ಟಷ್ಟು ಕೈ ಮುಂದೆ ಹೋಗ್ತಿದೆ ಅಂತ. ಅವಳು ಕೊನೆಗೆ ಗೋಡೆ ಬಂತು, ನಿಂತ್ಕೊಂಡ್ಳು. ಆ ಕೃಷ್ಣನ ಕೈಯ ಹೋಗಿ ಅವಳ ಟೊಂಕದಲ್ಲಿದ್ದ ಬೀಗ ತಕ್ಕೊಂಡಂತೆ. ಕೈ ಕೀ ತಕ್ಕೊಂಡು ಬಂದು ತನ್ನ ಕೋಣೆಯ ಬೀಗ ತೆಗೆದು ಕೃಷ್ಣ ಹೊರಗೆ ಬಂದು ಅವಳಿಗೆ ಹೇಳಿದ್ನಂತೆ, ಈಗ ಬೀಗ ಹಾಕಿದರೆ ನನ್ನ ಬಂಧನ ಮಾಡಲಿಕ್ಕೆ ಆಗ್ತದಾ ನೋಡಿ, ಈಗ ನಾನು ಏನು ಮಾಡ್ತೀನಿ ಅಂತ ಮನೆ ತುಂಬ ಹಾಲು ಚೆಲ್ಲಿ ಹೋಗ್ಬಿಟ್ನಂತೆ. ಹಾಲು ಮೊಸರು ಚೆಲ್ಲಿದ, ಮತ್ತೆ ಹೋಗೇ ಬಿಟ್ಟ. ಸಾಕಾಗೋಯ್ತು. ಆ ಗೋಪಿಕೆ ಹೋಗಿ ದೂರು ಕೊಡ್ತಾಳೆ, ಯಶೋದೆ ನಿನ್ನ ಮಗನ ಕೈಯ ಅದು ಏನು ಕೈಯದು ಅಂತ ಕೇಳ್ತಾಳೆ ಅವಳು. ನನ್ನ ಮುಂದೆನೇ ಕೈಯನ್ನು ಬೆಳೆಸಿದ್ನಲ್ಲ, ಹೇಗೆ ಬೆಳೆಸಿದ ಅಂತ ನಂಗೆ ಈಗಲೂ ಆಶ್ಚರ್ಯ ಆಗ್ತಾ ಇದೆ. ಕಿಟಕಿಯಿಂದ ಹೊರಗೆ ಬೆಳೀತು, ನಾನಿಂದ ಎಲ್ಲೆಲ್ಲಿದ್ದೇನೆ ಅಲ್ಲಿ ತನಕ ಬೆಳೀತು. ನೋಡಿ, ಇದು ವೇದದಲ್ಲಿ ಬರ್ತದೆ. ಪರೋ ಮಾತ್ರಯ ತನ್ವಾವೃಧಾನ. ಭಗವಂತ ತನ್ನ ದೇಹವನ್ನು ಬೆಳೆಸಬಲ್ಲ, ಕುಗ್ಗಿಸಬಲ್ಲ, ಇಳಿಸಬಲ್ಲ. ಅವನನ್ನು ಯಾರೂ ನಿಯಂತ್ರಿಸಲಿಕ್ಕೆ, ಬಂಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಹಿಮೆ ಕೇಳಿದ್ದೆ ಅಷ್ಟೇ, ಕಣ್ಣಾರೆ ಕೃಷ್ಣನ ಮಹಿಮೆ ನೋಡಿಬಿಟ್ಟೆ ಅನ್ನಂತೆ ಗೋಪಿಕೆ. ಇನ್ನೊಬ್ಬಳು ಬಂದು ಹೇಳ್ತಾಳೆ, ನನ್ನ ಮನೆಯಲ್ಲಿ ನಡೆದ ಘಟನೆ ಕೇಳಿದರೆ ಆಶ್ಚರ್ಯ ಆಗ್ತದೆ ಯಶೋದೆ ನಿನಗೆ. ನಿನ್ನ ಮಗ ಬಂದಿದ್ದ ಇವತ್ತು, ಮೊದಲೇ ಯೋಚನೆ ಮಾಡಿದ್ದೆ ಕೃಷ್ಣ ಬರೋ ಅಷ್ಟರಲ್ಲಿ ಹಗ್ಗ ಕಟ್ಟಿಬಿಡೋದು ಇವತ್ತು ಅವನನ್ನು. ಅವನಿಗೆ ಹಗ್ಗ ಕಟ್ಟೋದಲ್ಲದೆ ಕಂಬಕ್ಕೆ ಬಿಗಿದು ಬಿಡೋದು ಅಂದ್ಕೊಂಡಿದ್ದೆ ಅಂತ ಬಿಗದೇ ಬಿಟ್ಟಿದ್ಲಂತೆ ಪಾಪ. ಕೃಷ್ಣ ಬಂದಿದ್ದಾನೆ, ಹಗ್ಗ ಕಟ್ಟೇ ಇದ್ಲಂತೆ ಕಂಬಕ್ಕೆ. ಕೃಷ್ಣ ಬರೋ ಪುರ್ಸತ್ತಿಲ್ದೇನೆ ಹಗ್ಗ ಕೃಷ್ಣ ಆ ಕಂಬ ಒಟ್ಟಿಗೆ ಸೇರಿಸಿ ಕಟ್ಟಬೇಕು ಅಂತ ಅವಳಿಗೆ, ಹಾಗೆ ಮಾಡಬೇಕು ಅಂತ ಹೋಗ್ತಿದ್ದಾಳೆ. ಯಾವಾಗ ಕೃಷ್ಣ ಹತ್ರ ಬಂದ ಕಂಬದ ಹತ್ರ ಹಗ್ಗ ಸೇರಿಸಿ ಕಟ್ಟಬೇಕು, ಕಟ್ಟಿದರೆ ನೋಡ್ತಾಳೆ ತನ್ನೂ ಸೇರಿಸಿ ಕಟ್ಕೊಂಡ್ಬಿಟ್ಟಿದ್ಲಂತೆ. ಅಯ್ಯೋ ಸರಿ ಹೋಗಲಿಲ್ಲ ಅಂತ ಮತ್ತೆ ಬಿಚ್ಚಿದ್ಲಂತೆ. ಕೃಷ್ಣ ಹಿಂಗಲ್ಲ ಹೀಗೆ ಬಾ ಅಂತ ಕರೀತಾಳೆ. ಬರ್ತೇನೆ ತಡಿ ಅಂದವನು. ಬರ್ತೇನೆ ಬಾ, ಎಲ್ಲಿ ಬಾ ಅಂತಿ ಅಲ್ಲಿ ಬರ್ತೇನೆ ಎಂದ. ಯಾವ ದಿಕ್ಕಿಗೆ ನಿಲ್ಲು ಅಂತಿ ನಿಲ್ತೇನೆ ಎಂದ. ಆ ದಿಕ್ಕಿಗೆ ನಿಂತರೆ ಕಟ್ತಾಳೆ, ಮತ್ತೆ ತನ್ನೂ ಸೇರಿಸಿ ಕಟ್ಕೊಂಡಿದ್ದಾಳೆ. ಇನ್ನೊಂದು ದಿಕ್ಕಿಗೆ ನಿಲ್ಲು ಅಂತ ಅಲ್ಲಲ್ಲಿ ತನ್ನೂ ಸೇರಿಸಿ. ಅರೆ ಹಗ್ಗ ನನ್ಯಾಕೆ ಕಟ್ತಾ ಇದೆ ಅಂತ ಕೃಷ್ಣ ಅಂದ. ನನಗಂತೂ ಬಂಧನ ಇಲ್ಲ, ಬಂಧನ ಏನಿದ್ರು ಜೀವನಿಗಷ್ಟೇ ಇದೆ ಅಂತ ತೋರಿಸಿದ್ದಂತೆ. ನನ್ನ ಬಂಧನ ಮಾಡೋದಾದರೆ ಜೀವ ಬಂಧಿತನಾಗ್ತಾನೆ. ಹೀಗೆ ಬಂಧನನೇ ಇಲ್ಲದ ಕೃಷ್ಣನನ್ನು ಬಂಧನ ಮಾಡಲಿಕ್ಕೆ ಹೊರಟ್ರೆ ಜೀವ ಬಂಧಿತನಾಗಬೇಕೇ ಹೊರತು ದೇವರನ್ನು ಬಂಧನ ಮಾಡಲಿಕ್ಕಿಲ್ಲ ಅಂತ ತೋರಿಸಿದ. ಇಂಥ ಅನೇಕ ಕಥೆಗಳು ಬರ್ತಾವೆ. ಹೀಗೆ ಕಳ್ಳತನ, ಬೆಣ್ಣೆ ಕಳ್ಳ, ಹಾಲು ಕಳ್ಳ, ಮೊಸರು ಕಳ್ಳ ಅಂತ ಊರು ತುಂಬ ಪ್ರಸಿದ್ಧನಾದ. ಈ ಕಳ್ಳತನದ ಪ್ರಸಿದ್ಧಿಯ ಒಳಗಿನ ಗುಟ್ಟೇನು ಅಂತ ಹಿರಿಯರು ಹೇಳ್ತಾರೆ. ಯಾಕೆ ಮಾಡಿದ ಕಳ್ಳತನ? ಎರಡು. ಒಂದು, ಹುಟ್ಟಿದ ಅಲ್ಲಿದ್ದ ಎಲ್ಲ ಗೋಪಾಲಕರಿಗೆ, ಗೋಪಿಕೆಯರಿಗೆ ನಿರಂತರ ತನ್ನ ಸ್ಮರಣೆ ಬರೆಸಬೇಕಾಗಿತ್ತಂತೆ. ಯಾವಾಗಲೂ ದೇವರ ಸ್ಮರಣೆ ಬರೆಸಬೇಕು. ಅದಕ್ಕೆ ಈ ಉಪಾಯ ಮಾಡಿದ.
ಯಾವಾಗಲೂ ದೇವರ ಸ್ಮರಣೆ ಮಾಡಲಿಕ್ಕೆ ಏನು ಮಾಡಬೇಕು? ಎಲ್ಲ ಕಡೆ ಮನೆಯಲ್ಲಿ ಕಳ್ತನ ಮಾಡ್ತಾನೆ ಕೃಷ್ಣ, ಬರ್ತಾನೆ, ಯಾವಾಗ ಬರ್ತಾನೆ ಗೊತ್ತಿಲ್ಲ ಅಂತ ಹುಟ್ಟಿಸಿಬಿಟ್ರೆ ಕೃಷ್ಣನ ಸ್ಮರಣೆ ತಪ್ಪೋದೇ ಇಲ್ಲ. ಈ ನೆಪದಿಂದ ನನ್ನ ಸ್ಮರಣೆ ಮಾಡಿದರೂ ನಿಮಗೆ ಅನುಗ್ರಹಿಸ್ತೇನೆ ಅಂತ ತೋರಿಸಿದ್ನಂತೆ. ಇದು ಒಂದು. ಎರಡನೇದು ಹೇಳ್ತಾರೆ, ಬಹಳ ರಹಸ್ಯ ಇದು. ಎರಡನೇ ಅಂಶ, ಎಲ್ಲ ಗೋಪಿಕಾ ಸ್ತ್ರೀಯರು ಹಿಂದಿನ ಜನ್ಮದಲ್ಲಿ ಬಹಳ ತಪಸ್ಸು ಮಾಡಿದರು. ಯಾರೆಲ್ಲ ತಪಸ್ಸು ಮಾಡಿದ್ರೋ ಅವರ ತಪಸ್ಸಿಗೆ ತಕ್ಕ ಫಲ ಕೊಟ್ಟಿದ್ದೇನು ಅಂದರೆ ಬೆಣ್ಣೆ ಕಳ್ತನ ಮಾಡಿ. ಕೃಷ್ಣ ತಪಸ್ಸಿಗೆ ತಕ್ಕ ಪುಣ್ಯ ಗಳಿಸಿದ್ರು. ಯಾರ್ಯಾರ ಮನೆಯಲ್ಲಿ ಕಳ್ತನ ಮಾಡಿದ, ಕೃಷ್ಣನ ಮೇಲೆ ಕಳ್ಳ ಅಂತ ಕ್ರೋಧ ಏನಾದರೂ ಮಾಡಿದರೆ, ಸಿಟ್ಟು ಮಾಡಿದರೆ ಅವ್ರ ಪುಣ್ಯ ಎಲ್ಲ ದೋಚಿಕೊಂಡು ಹೋಗ್ತಿದ್ನಂತೆ. ಯಾರು ಕೃಷ್ಣ ಕಳ್ತನ ಮಾಡಲಿ ಅಂತ ಸಂತೋಷ ಪಡ್ತಿದ್ರಲ್ಲ, ಅವರ ಹೃದಯದೊಳಗೆ ಪುಣ್ಯ ತುಂಬಿ ತುಂಬಿ ಹೋಗ್ತಿದ್ನಂತೆ. ಕಳ್ತನ ಮಾಡಿದ್ರೂ ಅವನಿಗೋಸ್ಕರ ಮಾಡಿಲ್ಲ ಅಂತಾರೆ ಭಾಗವತದೊಳಗೆ. ಪುಣ್ಯ ಯಾರಿಗೆ ಜಾಸ್ತಿ ಆಗಿದೆ ಅದನ್ನು ತಗೊಂಡು ಹೋಗ್ತಾನೆ, ಪುಣ್ಯ ಕಡಿಮೆ ಯಾರಿಗಿದೆ ಅದನ್ನು ಅವರ ಒಳಗೆ ತುಂಬುತ್ತಾನೆ. ಇದು ತುಂಬ ಹಿರಿಯರು ನಮಗೆ ಆಲೋಚನೆ ಮಾಡಿ ಹೇಳಿದ ರಹಸ್ಯ. ಇದು ಒಂದರ್ಥ. ಇನ್ನೊಂದು ಅರ್ಥ, ಮೂರನೇ ಅಂಶ, ಕೃಷ್ಣ ನಮ್ಮ ಮನೆಗಳಿಗೂ ಹೀಗೆ ತನ್ನ ಬಾಲ್ಯಲೀಲೆ ನಡೆಸಬೇಕಾದ್ರೆ ನಾವು ನಮ್ಮ ಮಡಿಕೆಗಳಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ತುಂಬಿ ತುಂಬಿ ಇಡಬೇಕಂತೆ. ಇಟ್ಟರೆ ಕೃಷ್ಣ ಬರ್ತಾನೆ. ಯಾವುದು ಹಾಲು, ಯಾವುದು ಮೊಸರು, ಯಾವುದು ಬೆಣ್ಣೆ? ಇವತ್ತೆಲ್ಲ ಪ್ಲ್ಯಾಸ್ಟಿಕ್ ಪ್ಯಾಕೆಟ್ನಲ್ಲಿ ಹಾಲು ಬರ್ತದೆ, ಪ್ಲ್ಯಾಸ್ಟಿಕ್ ಪ್ಯಾಕೆಟ್ನಲ್ಲಿ ಬೆಣ್ಣೆ. ಅದು ಹೌದೋ ಅಲ್ವೋ ಅಂತ ಹೆದರಿಕೆ. ಅದ್ರ ಬಗ್ಗೆ ವಿಸ್ತಾರ ಬೇಡ. ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋಣ. ನಮ್ಮ ಈ ಮಡಿಕೆ ಇದೆಯಲ್ಲ, ಮಡಿಕೆ ಅಂದರೆ ಮಣ್ಣಿನ ಮಡಿಕೆ, ಹಾಗೆ ಈ ಮಂಡೆ ನೋಡಿ, ಇದು ಮಡಿಕೆ ಇದ್ದ ಹಾಗೆ ಇದೆ. ಇದರೊಳಗೆ ಯಾವಾಗಲೂ ಹಾಲು ತುಂಬಿಕೊಳ್ಬೇಕು. ಹಾಲು ಯಾವುದು ಗೊತ್ತೋ? ಈ ಹಾಲನ್ನು ಯಾವತ್ತೂ ಬಿಡಬಾರ್ದು. ಯಾಕಂದರೆ ಈ ಹಾಲು ಒಡೆಯಲ್ಲ. ಈ ಹಾಲು ಕಾಯಿಸದೇ ಇದ್ದರೂ ಒಡೆಯಲ್ಲ, ಹುಳಿ ಆಗಲ್ಲ. ಈ ಹಾಲಿಗೆ ಅಷ್ಟು ಶಕ್ತಿ ಇದೆ. ಉಪನಿಷತ್ತುಗಳೆಲ್ಲ ಆಕಳ, ಸರ್ವೋಪನಿಷದೋ ಗಾವಹ. ಉಪನಿಷತ್ತೆಲ್ಲ ಆಕಳ ಅಂತ. ಅರ್ಜುನ ಕರ, ಶ್ರೀಕೃಷ್ಣನೇ ಗೋಪಾಲಕ. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೋಸ್ಕರ ಉಪದೇಶ ಮಾಡಿದ ಭಗವದ್ಗೀತೆ ಇದೆಯಲ್ಲ, ಅದೇ ಹಾಲು ಅಂತ ಹೇಳ್ತಾರೆ ವೇದವ್ಯಾಸ. ಸರ್ವೋಪನಿಷದೋ ಗಾವಹ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆನೇ ಹಾಲಂತೆ. ಅದಕ್ಕೆ ಅದು ಹುಳಿಯಾಗಲ್ಲ, ಅದು ಒಡೆಯಲ್ಲ, ಅದು ಕೆಡಲ್ಲ, ಉಕ್ಕಲ್ಲ, ಕಾಯಿಸಬೇಕು ಅಂತಿಲ್ಲ. ನಮ್ಮ ಮಡಿಕೆ ಮಂಡೆಯಲ್ಲಿ ದಿನಾ ಒಂದೊಂದು ಶ್ಲೋಕ ತುಂಬಿಕೊಂಡ್ರೆ ಶ್ರೀಕೃಷ್ಣ ಅಲ್ಲಿಗೆ ಬರ್ತಾನೆ ಅಂತ ಅರ್ಥ. ಯಾರು ಭಗವದ್ಗೀತೆಯನ್ನು ಚೆನ್ನಾಗಿ ಹೃದಯದಲ್ಲಿ ತುಂಬಿಕೊಳ್ತಾರೋ ಅಲ್ಲಿ ಕೃಷ್ಣ ಬಾಲ್ಯಲೀಲೆ ತೋರಿಸ್ತಾನಂತೆ. ಇನ್ನು ಮೊಸರು ಯಾವುದು? ಹಾಲಾದಮೇಲೆ ತಾನೇ ಮೊಸರು. ಮೊಸರು ಯಾವುದು? ವೇದವ್ಯಾಸರು ಕೊಟ್ಟ ಶ್ರೀಮದ್ ಭಾಗವತಾದಿ ಪುರಾಣಗಳೆಲ್ಲ ಮೊಸರು ಇದ್ದ ಹಾಗೆ. ಯಾಕಂದರೆ ವೇದವನ್ನೇ ಹೆಪ್ಪಾಕಿ ವೇದವ್ಯಾಸರು ಭಾಗವತಾದಿ ಪುರಾಣಗಳನ್ನು ಕೊಟ್ಟರಂತೆ ಜಗತ್ತಿಗೆ. ಗಟ್ಟಿ ಮೊಸರು ಅಂದರೆ ಪುರಾಣಗಳು. ಅವು ಹುಳಿ ಆಗಲ್ಲ. ಕೆಲವು ಮನೆಯೊಳಗೆ ಮೊಸರೆಲ್ಲ ಬಿಸಿಲಿಗೆ ಹುಳಿ ಆಗಿಬಿಡ್ತದೆ, ಒಡವಡಕ್ಕಾಗ್ತದೆ. ಪುರಾಣದ ಮೊಸರು ಯಾವತ್ತೂ ಹುಳಿ ಆಗಲ್ಲ, ಕೆಡಲ್ಲ. ಈ ಗಟ್ಟಿ ಮೊಸರು ಯಾರ ಮನೆಯಲ್ಲಿರ್ತದೆ ಅಲ್ಲಿ ಕೃಷ್ಣ ಬರ್ತಾನೆ ಅಂತ ಅರ್ಥ. ಮೊಸರನ್ನೇ ಮಜ್ಜಿಗೆ ಮಾಡಿ ಕಡಿದ್ರೆ ಬರೋದೇನದು? ಬೆಣ್ಣೆ. ಬೆಣ್ಣೆ ಕೃಷ್ಣನಿಗೆ ಬಹಳ ಇಷ್ಟ. ಕಡಿದ್ರೆ ಬರ್ತದೆ, ಕಷ್ಟಪಟ್ಟು ಕಡಿಬೇಕದನ್ನು. ಎಲ್ಲಿರ್ತದೆ ಅಲ್ಲಿ ಕೃಷ್ಣ ಬರ್ತಾನೆ. ಬೆಣ್ಣೆ ಅಂದರೆ ಇಲ್ಲಿ ಯಾವುದು? ನಾವೇನೀಗ ಶ್ರವಣ ಮಾಡ್ತಾ ಇದ್ದೇವೆ, ಪ್ರವಚನ ಮಾಡ್ತಾ ಇದ್ದೇವೆ, ಇದು ಯಾರ ಮನೆಯಲ್ಲಿ ನಡೀತದೆ ಅಲ್ಲಿ ಮಜ್ಜಿಗೆಯ ಮಥನ ಆಗ್ತದೆ ಅಂತ ಅರ್ಥ. ಆಗ ಬರುವ ವಿಷಯಗಳಿದ್ದಾವಲ್ಲ ಅದೇ ಬೆಣ್ಣೆ ಅಂತ ಅರ್ಥ. ನೋಡಿ, ಈ ಪುರಾಣ ಪ್ರವಚನಗಳನ್ನು ಮನೆಗಳಲ್ಲಿ ಊರೂರುಗಳಲ್ಲಿ ಯಾಕೆ ಹೇಳಿಸ್ಬೇಕು? ಮಜ್ಜಿಗೆಯಲ್ಲಿ ಕಡದಂತೆ ವಿಚಾರ ಮಂಥನ ಆಗ್ತದೆ. ಮಂಥನ ಆದಾಗ ಭಗವಂತನ ವ್ಯಕ್ತಿತ್ವ ಏನು ಅಂತ ನಮಗೆ ತಿಳಿತದಲ್ಲ, ಅದೇ ಬೆಣ್ಣೆ ಅಂತ. ಅವನು ನಿರ್ದೋಷ, ಅವನು ಗುಣಪೂರ್ಣ, ಭಕ್ತವತ್ಸಲ, ಸಾಕಾರ, ಚಿದಾನಂದ, ಈ ವಿಷಯಗಳು ತಿಳಿತಾವೆ. ಇದು ಬೆಣ್ಣೆ ಅಂತೆ.
ಈ ಬೆಣ್ಣೆ ಎಲ್ಲಿರ್ತದೋ ಅಲ್ಲಿ ಕೃಷ್ಣ ಇರ್ತಾನೆ. ನಾವು ವಿಷಯ ತಿಳಿದ್ರೆ ದೇವರು ಪ್ರೀತನಾಗ್ತಾನೆ, ಅವನ ಬಗ್ಗೆ ಅರಿವು ಮೂಡಿಸ್ಕೊಂಡ್ರೆ ಪ್ರೀತನಾಗ್ತಾನೆ. ಬರೀ ನಾವು ಈಗೆಲ್ಲ ಹೇಗೆ ದೇವರು ಅಂದರೆ ಗಲ್ಲ ಬಡಿತಾರೆ, ದೇವರು ಅಂದರೆ ಹೆದರುತ್ತಾರೆ, ದೇವರು ಅಂದರೆ ಊಟ ಬಯಸ್ತೆಗಿತಾರೆ. ಯಪ್ಪ ನಮಗೂ ದೇವ್ರಿಗೂ ಏನು ಬರಲ್ಲ ಬಿಡಪ್ಪ ಅಂದ್ಬಿಡ್ತಾರೆ. ಹಾಗೆ ದೇವರು ಅಂದರೆ ಹೆದರಬೇಡ, ದೇವರು ಅಂದರೆ ಅಂಧಭಕ್ತಿ ಮಾಡಬೇಡ, ಮೌಢ್ಯ ತೋರಬೇಡ, ಏನೇನೋ ನಿನ್ನ ಕಲ್ಪನೆಯಲ್ಲಿ ಬರೋ ಹಾಗೆ ದೇವರ ಬಗ್ಗೆ ತಿಳಿಬೇಡ. ಪುರಾಣ, ವೇದ, ಉಪನಿಷತ್ತು, ಶಾಸ್ತ್ರ ಯಾವ ರೀತಿ ಅವನ ಬಗ್ಗೆ ತಿಳುವಳಿಕೆ ಕೊಟ್ಟಿದೆ ಹಾಗೇ ಅದನ್ನು ವಿಚಾರ ಮಂಥನ ಮಾಡಿ ತಿಳಿದುಕೊಂಡ್ರೆ ಅದು ಬೆಣ್ಣೆ ಹಾಗೆ ಆಗ್ತದೆ. ಆ ಬೆಣ್ಣೆ ಎಲ್ಲಿರ್ತದೆ ಅಲ್ಲಿ ಕೃಷ್ಣ ಇರ್ತಾನಂತ. ಇದು ಗೋಪಾಲಕರು ಗೋಪಿಕಾಸ್ತ್ರೀಯರ ಹಿಂದೆ ಕೃಷ್ಣ ಅವರ ಹಿಂದಿಂದ ಹಿಂಬಾಲಕನಾಗಿ ಯಾಕೆ ಹೋದ? ಅವರೂ ಕೂಡ ಅಷ್ಟು ಮಂಥನ ಮಾಡ್ತಿದ್ರು, ಅಷ್ಟು ಭಗವಂತನಲ್ಲಿ ಭಕ್ತಿ ಮಾಡ್ತಿದ್ರು ಅಂತ ಅವರ ಹಿಂದೆ ಕೃಷ್ಣ ಇರ್ತಿದ್ದ. ಹೀಗೆ ಹಾಲು ಮೊಸರು ಬೆಣ್ಣೆಯ ಬಗ್ಗೆ ಆಧ್ಯಾತ್ಮಿಕವಾಗಿ ತಿಳಿದು ಅದು ಇದ್ದಲ್ಲಿ ಕೃಷ್ಣ ಇರ್ತಾನೆ ಅಂತ ಅನುಸಂಧಾನ ಮಾಡಬೇಕಂತ. ಇನ್ನು ಕೃಷ್ಣ ಮಾಡಿದ ಕಾಳಿಂಗ ಮರ್ದನದ ಕಥೆ, ಅದು ಅದ್ಭುತವಾದದ್ದೇ ಕೃಷ್ಣನ ಕಥೆ. ಕೃಷ್ಣ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿದ, ಗೋವರ್ಧನ ಉದ್ಧಾರಿ ಅಂತ ಕರೆಸ್ಕೊಳ್ತಾನೆ. ಗೋಪಿಕಾ ಸ್ತ್ರೀಯರೊಟ್ಟಿಗೆ ಮಾಡಿದ ರಾಸೋತ್ಸವ, ಕಾಳಿಂಗ ಮರ್ದನ, ಗೋವರ್ಧನದ ಉದ್ಧಾರ, ರಾಸಲೀಲೆ, ಕಂಸ ಸಂಹಾರ, ಮಥುರಾ ಪಟ್ಟಣದಲ್ಲಿ ತ್ರಿವಕ್ರಿಯನ್ನು ಉದ್ಧಾರ ಮಾಡಿದ್ದು, ಅಕ್ರೂರನನ್ನು ಉದ್ಧಾರ ಮಾಡಿದ್ದು, ಪಾಂಡವರ ಒಡನಾಡಿಯಾದದ್ದು, ದ್ವಾರಕಾ ನಿರ್ಮಾಣ ಮಾಡಿದ್ದು, ದ್ವಾರಕಾ ಪಟ್ಟಣದಲ್ಲಿರುವಾಗಲೇ ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡದ್ದು, ರುಕ್ಮಿಣಿ ಕಲ್ಯಾಣ. ಇದೆಲ್ಲ ಕೃಷ್ಣನ ಕಥೆ ವಿಸ್ತಾರವಾಗಿ ಭಾಗವತದಲ್ಲಿ ಬರ್ತದೆ. ನಾಳೆ ದಿವಸ ಭಾಗವತ ಪ್ರವಚನ ಅಂದರೆ ಕೃಷ್ಣನ ಕಲ್ಯಾಣ ಘಟ್ಟ ಅಂತ ಅರ್ಥ, ಅದು ಬಹಳ ಮುಖ್ಯ. ನಾಳೆ ಆ ಕಲ್ಯಾಣ ಘಟ್ಟ, ರುಕ್ಮಿಣಿಯ ವಿವಾಹ ಮಾಡಿಕೊಂಡ ಘಟ್ಟದ ತನಕ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇವತ್ತು ಹರಿದಿನ, ಕೃಷ್ಣನ ಕಥೆ ಕೇಳಿದ್ದೇ ಒಂದು ದೊಡ್ಡ ಭಾಗ್ಯ. ಏಕಾದಶಿಯ ಹರಿದಿನದಲ್ಲಿ ಇಷ್ಟೊತ್ತು ಕೃಷ್ಣನ ಕಥೆ ಕೇಳಿದ್ದು, ಇನ್ನು ಮುಂದೆ ಉತ್ಸವ, ಅದು ಒಂದು ಭಾಗ್ಯನೇ. ಸಮಯಕ್ಕನುಗುಣವಾಗಿ ಇವತ್ತಿನ ಪ್ರವಚನ ಮುಕ್ತಾಯ ಮಾಡೋಣ. ನಾಳೆ